ಸೊ ಗೈಸ್, ನೀವು ಬಂದಿದ್ದೀರಾ ಬ್ರೇಕಿಂಗ್ ಬ್ಯಾಡ್ ನ ಕೊನೆಯ ವಿಡಿಯೋಗೆ. ಈ ಬ್ರೇಕಿಂಗ್ ಬ್ಯಾಡ್ ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವರ್ಷ ಆಗಿತ್ತು ಗುರು. ಲಿಟ್ರಲಿ 2025ರಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ಯಾರೆಲ್ಲ ಈ ಸಪೋರ್ಟ್ ಗೆ ಇನ್ನೂ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೇನೆ ಗಾಯ್ಸ್, ಇದು ಬ್ರೇಕಿಂಗ್ ಬ್ಯಾಡ್ ನ ಕೊನೆಯ ವಿಡಿಯೋ ಆಗೋದ್ರಲ್ಲಿದೆ. ಸೊ ಮಿನಿಮಮ್ 20 ಕಮೆಂಟ್ ಆದ್ರೂ ಮಾಡಿ ಗಾಯ್ಸ್. ಅಂಡ್ ಇದನ್ನ ಹೈಪ್ ಮಾಡೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗೆ ಆದಷ್ಟು ಶೇರ್ ಮಾಡಿ. ನೀವು ತಿಳ್ಕೊಂಡಿರ್ಬೋದು ಬ್ರೇಕಿಂಗ್ ಬ್ಯಾಡ್ ನ ಕನ್ನಡದಲ್ಲಿ ಯಾಕೆ ಬೇರೆ ಯಾರು ಕೂಡ ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ಅಂತ. ಯಾಕಂದ್ರೆ ಇದರ ವ್ಯೂವರ್ಶಿಪ್ ಕಡಿಮೆ ಇದೆ, ನಮಗೂ ಇದರಿಂದ ಏನು ಲಾಭ ಇಲ್ಲ. ಆದ್ರೂ ಕೂಡ ನಾನು ಯಾಕೆ ಮಾಡ್ತಿದ್ದೀನಿ ಅಂದ್ರೆ ನಿಮ್ಮ ಬೇಡಿಕೆಯಿಂದ. ಸೊ ಇದು ಮುಗ್ದಾದ್ಮೇಲೆ ಕೂಡ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಗೆ ಇರ್ಲಿ ಅಂತ ಕೇಳ್ಕೊಳ್ತೇನೆ. ಸೊ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದು ಇಂಟ್ರೋ ಬರ್ಲಿ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕಥೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸೊ ಈಗ ನೋಡೋಣ ಏನಾಗಿತ್ತು ಕಳೆದ ಪಾರ್ಟ್ ನ ಎಂಡ್ ನಲ್ಲಿ ಅಂತ. ಮೊದಲನೇದಾಗಿ ನಮ್ಗೆ ಗೊತ್ತಾಯ್ತು ಹ್ಯಾಂಕರಿಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ, ಅಂದ್ರೆ ವರ್ಲ್ಡ್ ವೈಟ್ ಹೈಸೆನ್ಬರ್ಗ್ ಅನ್ನೋ ವಿಷಯ ಗೊತ್ತಾಗಿದೆ. ಹಾಗೇನೆ ಲಾಸ್ಟ್ ನಲ್ಲಿ ನೋಡಬಹುದು ಅವನ ಕೈಗೆ ಜೆಸ್ಸಿ ಕೂಡ ಸಿಕ್ಕಿದ್ದಾನೆ. ಇವನೇನಾದ್ರೂ ಬಾಯ್ ಬಿಟ್ರೆ ವರ್ಲ್ಡ್ ವೈಟ್ ನ ಬಗ್ಗೆ ಪೂರ್ತಿ ಮಾಹಿತಿ ಎಕ್ಸ್ಪೋಸ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ಎಪಿಸೋಡ್ 11 ಇಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ ಟಾಡ್ ನ. ಇವನ ಅಂಕಲ್ ನ ಗ್ಯಾಂಗ್ ಬಂದು ಆ ಹೈಯರ್ ಲೆವೆಲ್ ಬಿಸ್ನೆಸ್ ಮ್ಯಾನ್ ಅನ್ನ ಪುಡಿ ಪುಡಿ ಮಾಡಕ್ ಬಿಟ್ರಲ್ಲ. ಈ ವಿಷಯವನ್ನ ವಾಲ್ಟರ್ ವೈಟ್ ಗೆ ಹೇಳ್ತಾನೆ. ಹಾಗೇನೆ ಇವರ ಜೊತೆಗೆ ಮಾತಾಡ್ತಾ ಲೀಡಿಯನ ಜೊತೆಗೆ ಕೆಲಸ ಮಾಡೋ ಅಂದಾಜಲ್ಲಿದ್ದಾರೆ ಇವರು. ಹಾಗೇನೆ ಇವ್ರು ಹೇಳ್ತಾನೆ, ಹೇಗೆ ನಾವು ಮೆತ್ಲ ಮೇನನ್ನ ಟ್ರೈನ್ ನಿಂದ ಕದ್ದಿದ್ವಿ ಅಂತ. ಅದೇ ಕಳೆದ ಪಾರ್ಟ್ ನಲ್ಲಿ ನೀವು ನೋಡಿದ್ರೆ. ಇನ್ನೊಂದು ಕಡೆ ಜೆಸ್ಸಿ ಸಿಕ್ಕು ಬಿದ್ದಿದ್ದಾನೆ. ಹ್ಯಾಂಕ್ ಇಲ್ಲಿ ಕ್ಯಾಮರಾವನ್ನ ತಗೊಂಡು ಬಂದಿದ್ದಾನೆ. ಹ್ಯಾಂಕ್ ಹೇಳ್ತಾನೆ, ನೀನ್ ಎಲ್ಲ ವಿಷಯವನ್ನ ಇಲ್ಲಿ ಹೇಳ್ಬೇಕಾಗಿದೆ ಜೆಸ್ಸಿ. ನಿನ್ನ ಮುಖ ನೋಡಿದ್ರೆ ನಂಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಿನ್ಗೆ ಆ ಬಿಸ್ನೆಸ್ ಈಗ ಇಷ್ಟೆಲ್ಲ ಕಾಣಿಸುತ್ತೆ. ಅದಕ್ಕೇನೆ ನೀನು ಇದ್ದ ಜಾಗದಲ್ಲೆಲ್ಲ ಹಣವನ್ನು ಬಿಸಾಕೊಂಡು ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ಹ್ಯಾಂಕ್ ಹೇಳೇ ಬಿಡ್ತಾನೆ, ನೀನೇನು ಟೆನ್ಷನ್ ಮಾಡಬೇಡ, ನೀನೆಲ್ಲ ಸತ್ಯವನ್ನ ಹೇಳ್ಬಹುದು, ಆದ್ರೆ ನಿನ್ಗೆ ಯಾವುದೇ ತೊಂದರೆ ಕೂಡ ನಾವು ನೀಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಜೆಸ್ಸಿ ಇದಕ್ಕೆ ಒಪ್ಪೋದಿಲ್ಲ. ನಂತರ ಹ್ಯಾಂಕ್ ಸ್ವಲ್ಪ ಆಚೆ ಹೋದಾಗ ಸೋಲ್ ಗುಡ್ ಮ್ಯಾನ್ ಒಳಗಡೆ ಬಂದ್ ಹೇಳ್ತಾನೆ, ಜೆಸ್ಸಿ ತಪ್ಪಿ ಕೂಡ ಯಾವುದೇ ವಿಷಯವನ್ನ ಹೇಳ್ಬೇಡ, ನಿನ್ನ ಈ ಜೈಲಿನಿಂದ ನಾನು ಹೊರಗೆ ಹಾಕ್ಬಿಡ್ತೀನಿ, ಅದಕ್ಕೆ ನಾನು ಪ್ರೂಫ್ ಗಳನ್ನು ಕೂಡ ತರ್ತೀನಿ, ನೀನ್ ಚಿಂತೆ ಮಾಡಬೇಡ. ಸೊ ಇದಕ್ಕಿಂತ ಮುಂಚೆನೆ ವಾಲ್ಟರ್ ವೈಟ್ ಕಾಲ್ ನಲ್ಲಿ ಸೋಲ್ ಗುಡ್ ಮ್ಯಾನ್ ಗೆ ಹೇಳಿದ್ದ, ನಾನು ನಿನಗೆ ಎಷ್ಟು ಬೇಕಾದ್ರೂ ಹಣ ಕೊಡೋದಕ್ಕೆ ರೆಡಿ ಇದ್ದೇನೆ, ಹೇಗಾದ್ರೂ ಮಾಡಿ ಜೆಸ್ಸಿನ ಆ ಜಾಗದಿಂದ ಕರ್ಸ್ಕೊಂಡ್ ಬಾ ಅಂತ. ಸೊ ಹಾಗೇನೆ ಬದಿಯಲ್ಲಿ ವಾಲ್ಟರ್ ಜೂನಿಯರ್ ಕೂಡ ಕಾಣ್ತಾನೆ. ಅವನು ಹೇಳ್ತಾನೆ, ಐ ಥಿಂಕ್ ನಾನು ಅಂಕಲ್ ಹ್ಯಾಂಕ್ ನ ಮನೆಗೆ ಈಗ ಹೋಗ್ಬೇಕು ಕಾಣಿಸುತ್ತೆ. ಅದಕ್ಕೆ ವಾಲ್ಟರ್ ವೈಟ್ ತಡಿತಾನೆ, ನಿಲ್ಲು ಮಗ್ನೆ, ಹೇಳ್ದಾಗೆ ನನ್ನ ಕ್ಯಾನ್ಸರ್ ವಾಪಸ್ ಬಂದಿದೆ, ನಾನಂತೂ ಸ್ವಲ್ಪ ಸಮಯ ಬದುಕೋದು, ಸೊ ಪ್ಲೀಸ್ ಆದಷ್ಟು ಇಲ್ಲಿ ಇರ್ತೀಯಾ ಅಂತ ಕೇಳ್ತಾನೆ. ಸೊ ವಾಲ್ಟರ್ ಜೂನಿಯರ್ ಗೆ ಕೂಡ ಅಂದಾಜಾಗುತ್ತೆ, ನನ್ನ ಅಪ್ಪನ ಜೊತೆಗೆ ಇರುವಷ್ಟು ಸ್ವಲ್ಪ ಕಾಲ ಆದ್ರೂ ಇರಲೇಬೇಕು ಅಂತ. ಇನ್ನೊಂದು ಸೈಡ್ ನಾವು ನೋಡ್ತೀವಿ, ಮ್ಯಾರಿ ಹಾಗೂ ಹ್ಯಾಂಕ್ ಮಾತಾಡ್ಕೊಂಡಿದ್ದಾರೆ. ವಾಲ್ಟರ್ ವೈಟ್ ಹಾಗೂ ಅವನ ಹೆಂಡತಿ ಸ್ಕೈಲರ್ ನ ಮೀಟ್ ಆಗ್ಬೇಕು ಅಂತ. ಹಾಗೇನೆ ಈ ಸೈಡ್ ಕೂಡ ನೋಡಿದ್ರು ವಾಲ್ಟರ್ ವೈಟ್ ಹಾಗೂ ಸ್ಕೈಲರ್ ಏನೊಂದು ವಿಡಿಯೋನ ಶೂಟ್ ಮಾಡ್ತಿದ್ದಾರೆ. ಅಂತದ್ರಲ್ಲೂ ಏನಿದು ಸದ್ಯದಲ್ಲೇ ಗೊತ್ತಾಗೋದ್ರಲ್ಲಿದೆ. ಸೊ ಒಂದು ಜಾಗಕ್ಕೆ ಬರೋದಕ್ಕೆ ಹ್ಯಾಂಕ್ ಹಾಗೂ ಮ್ಯಾರಿ ಹೇಳಿದ್ರು, ಅದೇ ಜಾಗಕ್ಕೆ ವಾಲ್ಟರ್ ವೈಟ್ ಹಾಗೂ ಸ್ಕೈಲರ್ ಬಂದಿದ್ದಾಳೆ. ಇಲ್ಲಿ ವಾಲ್ಟರ್ ವೈಟ್ ಫಸ್ಟ್ ಏನೇ ಬೇಡ್ಕೊಳ್ತಾನೆ, ನೋಡು ಹ್ಯಾಂಕ್, ನಾನೇ ಹೈಸೆನ್ಬರ್ಗ್ ಅಂತ ನಿಮಗೆ ಗೊತ್ತಾಗಿದೆ, ಆದ್ರೆ ನನ್ನನ್ನ ಜೈಲಿಗೆ ಹಾಕೋದು ಯಾವುದೇ ಪ್ರಯೋಜನ ಇಲ್ಲ, ಯಾಕಂದ್ರೆ ನಾನು ಇಲ್ಲದಿದ್ರು ಸಾಯ್ತೀನಿ, ಅಂದ್ರೆ ನನ್ಗೆ ಕ್ಯಾನ್ಸರ್ ಬಂದಿದೆ ಅಂತ. ಅದಕ್ಕೆ ಮ್ಯಾರಿ ಹೇಳ್ತಾಳೆ, ನೋಡು ವಾಲ್ಟರ್, ನಿನ್ನ ಮಕ್ಕಳನ್ನ ನಾವು ಸಾಕ್ತಿವಿ, ನಿನ್ನಂತ ಕ್ರಿಮಿನಲ್ ಮಗುವನ್ನ ಸಾಕೋದು ಯೋಗ್ಯತೆ ಇಲ್ಲ. ಆಗ ವಾಲ್ಟರ್ ಕೂಡ ಹೇಳ್ತಾನೆ, ನೋಡು ಹ್ಯಾಂಕ್ ಹಾಗೂ ಮ್ಯಾರಿ, ನಾನು ಆ ಬಿಸ್ನೆಸ್ ಅನ್ನ ಬಿಟ್ಟಿದ್ದೀನಿ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಸುಮ್ನೆ ಈ ವಿಷಯವನ್ನ ಹೇಳಿಬೇಡಿ, ನಮ್ಮ ನಾರ್ಮಲ್ ಲೈಫ್ ಅನ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಹ್ಯಾಂಕ್ ಹೇಳ್ತಾನೆ, ನೀನ್ ಮಾಡಿದ ತಪ್ಪಿಗೆ ಯಾವ ಶಿಕ್ಷೆನಿಗೆ ಸಿಕ್ಕಿದೆ, ಆಕ್ಚುಲಿ ಗೇಲ್ ಸಾಯಕ್ಕೂ ಕೂಡ ಒಂದು ಲೆಕ್ಕದಲ್ಲಿ ಇವನೇ ಕಾರಣ ಆಗಿದ್ದಾನೆ. ಸೊ ಹಾಗಾಗಿ ನೀನು ಕ್ಯಾನ್ಸರ್ ನಲ್ಲಿ ಸಾಯೋದಕ್ಕಿಂತ ಮುಂಚೆ ಕೂಡ ಶಿಕ್ಷೆಯನ್ನ ಅನುಭವಿಸಿ ಸಾಯ್ಬೇಕು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇಲ್ಲಿ ಒಂದು ಸಿಡಿ ಅನ್ನು ಕೊಡ್ತಾನೆ ಹ್ಯಾಂಕ್ ಹಾಗೂ ಮ್ಯಾರಿನಿಗೆ. ಮತ್ತೆ ಈ ಸಿಡಿ ಅದೇ ಆಗಿದೆ. ಹಾಗಾದ್ರೆ ಸ್ವಲ್ಪ ಹೊತ್ತಿಂದ ನಾನು ಹೇಳ್ದಲ್ಲ ಸ್ಕೈಲರ್ ಹಾಗೂ ವಾಲ್ಟರ್ ವೈಟ್ ಒಂದು ರೆಕಾರ್ಡ್ ಮಾಡಿದ್ದಾರೆ ಅಂತ, ಅದೇ ಈ ಸಿಡಿ ನಲ್ಲಿ ಇದೆ. ಮತ್ತೆ ನೋಡಿದಾಗ ಗೊತ್ತಾಗುತ್ತೆ ಈ ಸಿಡಿ ಆಗಿದೆ ಬ್ಲಾಕ್ ಮೇಲ್. ಇಲ್ಲಿ ವಾಲ್ಟರ್ ವೈಟ್ ಹೇಳ್ತಾನೆ, ಹೌದು ನಾನೊಬ್ಬ ಡ್ರಗ್ ಡೀಲರ್ ಆಗಿದ್ದೆ, ನಾನು ಕೆಮಿಸ್ಟ್ರಿಯನ್ನ ನಂಬ್ದೆ, ಆದ್ರೆ ನಾನು ಇಷ್ಟು ಜನರನ್ನು ಕೊಲ್ಲೋದಕ್ಕೆ, ಈ ರೀತಿ ಡ್ರಗ್ ಅನ್ನ ತಯಾರಿ ಮಾಡೋದಕ್ಕೆ ಕಾರಣ ಹ್ಯಾಂಕ್ ಆಗಿದ್ದಾನೆ ಅಂತ ಹೇಳ್ತಾನೆ. ಈ ಹ್ಯಾಂಕ್ ಬೇರೆ ಯಾರು ಅಲ್ಲ, ಡಿಎ ನ ಏಜೆಂಟ್ ಆಗಿದ್ದಾನೆ. ಅಷ್ಟೇ ಅಲ್ಲ ನನ್ನ ಬಾವ್ ಆಗಿದ್ದಾನೆ. ಅವನು ಹೇಳ್ದ ನನ್ನ ಹತ್ರ ಗುಸ್ತಾವನಿಗೆ ನೀನು ಡ್ರಗ್ ಅನ್ನ ಸೇಲ್ ಮಾಡ್ಬೇಕು ಅಂತ, ಆದ್ರೆ ಆ ದಿನ ನಾನು ಸೇಲ್ ಮಾಡ್ಲಿಲ್ಲ. ಸೊ ಹ್ಯಾಂಕ್ ಕೋಪದಲ್ಲಿ ನನ್ನನ್ನು ಕೊಲ್ಲೋದಕ್ಕೆ ಬಂದ, ಆದ್ರೆ ಗುಸ್ತಾವ್ ಅಡ್ಡ ಇದ್ದ, ಅವನಿಗೆ ಗುಂಡು ಬಿದ್ದು ಸತ್ತೋದ ಅಂತ. ಅಷ್ಟೇ ಅಲ್ಲ ಆ ದಿನ ಬಾಂಬ್ ನಲ್ಲಿ ಗುಸ್ತಾವ್ ಸತ್ತ ಅಲ್ಲ, ಆ ಬಾಂಬನ್ ಇಟ್ಟದ್ದು ನಾನೇ ಆಗಿದ್ದೀನಿ, ಮತ್ತೆ ನನಗೆ ಬಾಂಬನ್ ಹಿಡೋದಕ್ಕೆ ಹೇಳಿದ್ದು ಹ್ಯಾಂಕ್ ಆಗಿದ್ದಾನೆ. ಹೀಗೇನೆ ನನ್ನ ಕೈಯಲ್ಲಿ ತುಂಬಾ ಕೆಲಸ ಮಾಡಿಸಿದ್ದ, ಅವನ ಹಾಸ್ಪಿಟಲ್ ನ ಬಿಲ್ ಕೂಡ ನಾನೇ ಕಟ್ತಿದ್ದೆ. ಹಾಗೇನಾದ್ರೂ ಪ್ರೂಫ್ ಕೂಡ ಇದೆ ಇವನ ಹತ್ರ, ಯಾಕಂದ್ರೆ ಆ ದಿನ ಅವನು ಹಣ ಕೊಟ್ಟದ್ದು ನಿಮ್ಗೆ ಗೊತ್ತೇ ಇದೆ. ಅದೇ ಟೂಕೋನ 2 ಜನ ಬ್ರದರ್ಸ್ ಇದ್ರಲ್ಲ, ಅವರ ಕಾರಣದಿಂದ ಹ್ಯಾಂಕ್ ನಿಗೆ ಅಪಘಾತ ಆಗಿತ್ತು, ಮತ್ತೆ ಅವನ ಹಾಸ್ಪಿಟಲ್ ನಲ್ಲಿ ಇದ್ದ. ಆ ಸಂದರ್ಭದಲ್ಲಿ ವಾಲ್ಟರ್ ವೈಟ್ ಅವನಿಗೆ ಹಣ ಕೊಟ್ಟಿದ್ದ, ಅದು ಕೂಡ ಡ್ರಗ್ ನ ಹಣ ಆಗಿತ್ತು. ಈ ರೀತಿ ನಮ್ಮ ಹ್ಯಾಂಕರ್ ಅನ್ನ ಇವನು ಸಿಕ್ಕಾಕಿಸ್ಕೊಂಡ ಈ ಒಂದು ಸುಳ್ಳು ಕಥೆಗಳನ್ನ ಹೇಳಿ ಸಿಡಿಯಲ್ಲಿ. ಹ್ಯಾಂಕರ್ ಗೆ ಅನ್ಸುತ್ತೆ, ವೇಟ್ ಅಲ್ಲ ಆ ದಿನ ಆಸ್ಪತ್ರೆಯಲ್ಲಿ ವಾಲ್ಟರ್ ವೈಟ್ ಹಣ ಕೊಟ್ಟಿದ್ನ, ಈ ವಿಷಯ ನಂಗೆ ಯಾಕೆ ಹೇಳಿಲ್ಲ ನೀನು. ಮ್ಯಾರಿ ಹೇಳ್ತಾನೆ, ನಂಗೆ ಸ್ಕೈಲರ್ ಮತ್ತೆ ವಾಲ್ಟರ್ ವೈಟ್ ಆ ದಿನ ಹೇಳಿದ್ರು ಅವನು ಆ ಹಣವನ್ನ ಗಳಿಸಿದ್ದು ಗ್ಯಾಂಬ್ಲಿಂಗ್ ನಿಂದ ಅಂತ, ಆದ್ರೆ ನಂಗೆ ಕೂಡ ಗೊತ್ತಿರಲಿಲ್ಲ ಡ್ರಗ್ ನಿಂದ ಗಳಿಸಿದ ಹಣ ಅದಾಗಿತ್ತು ಅಂತ. ಅಂಡ್ ಇಲ್ಲಿ ಹ್ಯಾಂಕ್ ನಿಗೆ ತುಂಬಾನೇ ಕೋಪ ಬರುತ್ತೆ, ಯಾಕಂದ್ರೆ ಈಗ ಹ್ಯಾಂಕ್ ಏನ್ ಮಾಡುವ ಹಾಗಿಲ್ಲ. ಇಲ್ಲಿ ವಾಲ್ಟರ್ ವೈಟ್ ಸ್ಕೈಲರ್ ಮಾತ್ರ ಸಿಕ್ಕಿ ಬೀಳೋಲ್ಲ, ಸಿಕ್ಕಿ ಬಿದ್ರೆ ಹ್ಯಾಂಕ್ ಹಾಗೂ ಮ್ಯಾರಿ ಕೂಡ ಸಿಕ್ಕಿ ಬೀಳ್ತಾರೆ, ಎಲ್ಲರೂ ಕೂಡ ಜೈಲಿಗೆ ಹೋಗ್ತಾರೆ ಅಷ್ಟೇ. ಎಲ್ಲ ತಪ್ಪಾಗಿದ್ದದ್ದು ಆ ಮ್ಯಾರಿ ಹಣವನ್ನ ತಗೊಂಡ ಕಾರಣ, ಅಂದ್ರೆ ಹ್ಯಾಂಕ್ ನ ಟ್ರೀಟ್ಮೆಂಟ್ ಗೆ ತಗೊಂಡ ಹಣ. ಈಗ ಒಂದು ಮರುಭೂಮಿಯ ಜಾಗವನ್ನ ನಾವು ನೋಡ್ತೀವಿ. ಮತ್ತೆ ಇಲ್ಲಿ ಸೋಲ್ ಗುಡ್ ಮ್ಯಾನ್ ಹಾಗೂ ಜೆಸ್ಸಿ ನಿಂತಿರ್ತಾರೆ. ಆ ಜಾಗಕ್ಕೆ ವಾಲ್ಟರ್ ವೈಟ್ ಬಂದು ಕೇಳ್ತಾನೆ, ಜೆಸ್ಸಿ ನೀನು ಹ್ಯಾಂಕ್ ನಿಗೆ ಏನೆಲ್ಲ ವಿಷಯ ಹೇಳ್ಬಿಟ್ಟ, ಹಾಗೇನೆ ಯಾವ ಪ್ರಶ್ನೆಗಳನ್ನ ಅವನು ಕೇಳ್ಬಿಟ್ಟ. ಅದಕ್ಕೆ ಜೆಸ್ಸಿ ಹೇಳ್ತಾನೆ, ನಾನು ಏನು ಹೇಳೇ ಇಲ್ಲ, ಆದ್ರೆ ಅವನಿಗೆ ಒಂದೊಂದು ಗೊತ್ತಿದೆ, ನೀನೇ ಹೈಸೆನ್ಬರ್ಗ್ ಅಂತ. ಅದಕ್ಕೆ ವಾಲ್ಟರ್ ವೈಟ್ ಹೇಳ್ತಾನೆ, ಅದೆಲ್ಲ ಸರಿ, ಆದ್ರೆ ಜೆಸ್ಸಿ ಇನ್ ಮುಂದೆ ನೀನು ಈ ಜಾಗವನ್ನು ಬಿಟ್ಟು ಹೋಗ್ಬೇಕು, ಎಲ್ಲಾದ್ರೂ ಬೇರೆ ದೇಶ ಅಥವಾ ನಗರಕ್ಕೆ ಹೋಗು, ನಿನ್ಗೆ ಬೇಕಾದಷ್ಟು ಹಣ ನಾನು ಕೊಡಬಲ್ಲ, ಹಾಗೇನೆ ಯಾರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದಾಗೆ ನಾನು ನಿಮಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತೀನಿ. ಅದಕ್ಕೆ ಜೆಸ್ಸಿ ಇದನ್ನ ತಿರಸ್ಕಾರ ಮಾಡ್ತಾನೆ. ಅವನು ಹೇಳ್ತಾನೆ, ವಾಲ್ಟರ್ ವೈಟ್ ನೋಡು, ನನಗೆ ಹಣದ ಹುಚ್ಚು ಇಲ್ಲ,
ಇಲ್ಲ. ಪ್ರತಿ ಸಲ ನೀನ್ ತಪ್ಪಿಸೋಕೆ ಏನಾದ್ರೂ ಐಡಿಯಾ ಮಾಡ್ತೀಯಾ. ಒಂದ್ ವೇಳೆ ನಾನು ಏನಾದ್ರು ಹೇಳಿದ್ರೆ ನನ್ನನ್ನು ಕೂಡ ಕೊಲ್ತೀಯ, ಅದು ಕೂಡ ನಂಗೆ ಗೊತ್ತಿದೆ. ಆ ಮೈಕ್ ಯಾವ ತಪ್ಪು ಮಾಡಿದ್ದ, ಅವನನ್ನ ಕೊಂದದ್ ಯಾಕೆ, ನೀನು ಯಾರೋ ಮಾತನ್ನು ಕೂಡ ಕೇಳ್ಕೊಳ್ಳಲ್ಲ ಅಂತ ನಂಗೆ ಗೊತ್ತಿದೆ. ಯಾಕೆ ನೀನು ಒಳ್ಳೆಯವನಾಗೋದಕ್ಕೆ ಟ್ರೈ ಮಾಡ್ತಿದ್ಯಾ. ಹಾಗೇನೆ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ವಾಲ್ಟರ್ ವೈಟ್ ಬಂದು ಹಗ್ ಮಾಡ್ತಾನೆ. ಮತ್ತೆ ಗಾಯ್ಸ್, ಈ ಒಂದು ಮೂಮೆಂಟ್ ಅನ್ನ ಬ್ರೇಕಿಂಗ್ ಬ್ಯಾಡ್ ಅಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಷ್ಟು ಸೀಸನ್ ಅಲ್ಲಿ ಒಂದಂತೂ ನೀವು ಗಮನಿಸಿರ್ಬೋದು, ವಾಲ್ಟರ್ ವೈಟ್ ಯಾರನ್ನೇ ಕೊಂದಿರ್ಬೋದು, ಆದ್ರೆ ಜೆಸ್ಸಿನ ಯಾವತ್ತೂ ಬಿಟ್ಕೊಡ್ಲಿಲ್ಲ. ಜೆಸ್ಸಿನ ಸ್ವಂತ ಮಗನ್ ತರ ನೋಡ್ಕೊಂಡಿದ್ದಾನೆ. ಹಾಗೆ ವಾಲ್ಟರ್ ವೈಟ್ ಕೂಡ ತುಂಬಾನೇ ಎಮೋಷನಲಿ ಕನೆಕ್ಟ್ ಆಗಿದ್ದಾನೆ ಜೆಸ್ಸಿನ ಜೊತೆಗೆ. ಅವನ ಮಗನನ್ನು ಕೂಡ ಇಷ್ಟು ಕೇರ್ ಮಾಡ್ಲಿಲ್ಲ ಅವನು. ಸೊ ಅವನಿಗೆ ಕೂಡ ತುಂಬಾನೇ ಬೇಜಾರಾಗುತ್ತೆ. ಜೆಸ್ಸಿಯನ್ನ ಈ ದೇಶದಿಂದ ಇನ್ನೊಂದು ಯಾವ್ದಾದ್ರು ನಗರಕ್ಕೆ ಕಳಿಸ್ಬೇಕಾದ್ರೆ ಅವನನ್ನ ಬಿಟ್ಟು ಬದುಕಬೇಕಲ್ವಾ ಅಂತ. ಸೊ ಈಗ ಸೋಲ್ ಗುಡ್ಮ್ಯಾನ್ ಬಳಿಗೆ ಬಂದಿರ್ತಾರೆ. ಜೆಸ್ಸಿಯ ಪೂರ್ತಿ ಐಡೆಂಟಿ ಕಾರ್ಡ್ ಅನ್ನ ಬದಲಿಸ್ತಾರೆ. ಅಂದ್ರೆ ಅವನ ಹೆಸರು, ಅವನ ಅಡ್ರೆಸ್ ಎಲ್ಲವೂ ಕೂಡ ಚೇಂಜ್ ಮಾಡ್ತಾರೆ. ಸೊ ಈಗ ಸೋಲ್ ಗುಡ್ಮ್ಯಾನ್ ಬಳಿಗೆ ಬಂದಿದ್ದಾನೆ. ಈಗ ಯಾವ ಜಾಗಕ್ಕೆ ನೀ ಶಿಫ್ಟ್ ಆಗ್ತೀಯ ಅಂತ ಕೇಳ್ತಾನೆ. ಆಗ ಜೆಸ್ಸಿ ಹೇಳ್ತಾನೆ, ನಂಗೆ ಅಲಾಸ್ಕಾ ಅನ್ನೋ ಜಾಗಕ್ಕೆ ಹೋಗ್ಬೇಕು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲಾಸ್ಕಾಕ್ಕೆ ಹೋಗೋದು ಮೈಕ್ನದು ಒಂದು ಡ್ರೀಮ್ ಆಗಿತ್ತು. ಸೊ ಒಂದು ಲೆಕ್ಕದಲ್ಲಿ ಜೆಸ್ಸಿ ಮೈಕ್ನ ಕನಸನ್ನ ನನಸು ಮಾಡೋದಕ್ಕೆ ಇವನ ರೀತಿಯಲ್ಲಿ ಹೋಗ್ತಿದ್ದಾನೆ. ಸೊ ಗಾಯ್ಸ್, ಇಲ್ಲಿಗಂತೂ ಜೆಸ್ಸಿ ಕಂಪ್ಲೀಟ್ ಆಗಿ ಹೋಗ್ತಾನೆ ಅಂತ ಅನ್ನೋದ್ರಲ್ಲೇ ಅರ್ಧ ರೂಟ್ ತಲುಪಿರ್ತಾನೆ. ಆದ್ರೆ ನಮ್ಗೆ ಒಂದು ಗೊತ್ತಾಗುತ್ತೆ, ಸೋಲ್ ಗುಡ್ಮ್ಯಾನ್ ಜೆಸ್ಸಿನ ಬಳಿದ್ದಂತಹ ಒಂದು ವೀಡ್ ಅನ್ನ, ಅಂದ್ರೆ ಒಂದು ಸಿಗರೇಟ್ ಅನ್ನ ಅವನ ಸಿಗರ್ ಪ್ಯಾಕೆಟ್ಸ್ ಇಂದ ತೆಗೆದಿರ್ತಾನೆ. ಅಂದ್ರೆ ಅದರಲ್ಲಿತ್ತು ರೈಸಿನ್ ವಿಷ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಈಗ ಅರ್ಧ ದಾರಿಯಲ್ಲಿ ನಮ್ಮ ಜೆಸ್ಸಿಗೆ ಗೊತ್ತಾಯ್ತು ಈ ಒಂದು ಸಿಗರೇಟ್ ಅನ್ನ ಅವರು ತಗೊಂಡಿದ್ದಾರೆ. ಅಂದ್ರೆ ಬ್ರಾಕನ್ಗೆ ವಿಷ ಹಾಕೋಕೆ ಆ ದಿನ ಟ್ರೈ ಮಾಡಿದ್ದು ಪಕ್ಕ ವಾಲ್ಟರ್ ವೈಟ್ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಈಗ ನಿಮ್ಗೆ ಕನ್ಫ್ಯೂಸ್ ಆಗಿದ್ರೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಆ ದಿನ ಅವನು ಹಾಕಿದ್ದ ವಿಷ ಲಿಲಿ ಆಫ್ ದ ವ್ಯಾಲಿ ಆಗಿತ್ತು. ಆದ್ರೆ ಈಗ ಜೆಸ್ಸಿಗೆ ಯಾಕೆ ಕನ್ಫ್ಯೂಸ್ ಆಗಿದೆ ಅಂದ್ರೆ ಅವನದೀಗ ಒಂದು ಸಿಗರೇಟ್ ಇಲ್ಲ, ಅಂದ್ರೆ ಅದರಲ್ಲಿ ರೈಸಿನ್ ವಿಷ ಇತ್ತು. ಮತ್ತೆ ಈಗಿರುವ ಸಿಗರೇಟ್ ಪ್ಯಾಕ್ ನಲ್ಲಿ ಕೂಡ ರೈಸಿನ್ ವಿಷ ಇದ್ದಂತಹ ವೀಡ್ ಅನ್ನ ತೆಗೆದಿದ್ದಾರೆ. ಅಂದ್ರೆ ವಾಪಸ್ ಜೆಸ್ಸಿಯನ್ನ ಪ್ಲಾನ್ ಅಲ್ಲಿ ಯೂಸ್ ಮಾಡ್ತಾನೆ ಅಂತ ನಮ್ಮ ಜೆಸ್ಸಿ ತಿಳ್ಕೊಂಡ. ಅವನಿಗೆ ಕೋಪ ಬರುತ್ತೆ, ನನ್ನ ವಾಲ್ಟರ್ ವೈಟ್ ಮಂಗ ಮಾಡ್ತಿದ್ದಾನೆ ಅಂತ. ಇದರ ಪರಿಣಾಮ ಏನೆಲ್ಲ ಆಗುತ್ತೆ ಅಂದ್ರೆ ಸೀದಾ ಇಲ್ಲಿಗೆ ಬರ್ತಾನೆ ಸೋಲ್ ಗುಡ್ಮ್ಯಾನ್ ಬಳಿಗೆ ಅಂಡ್ ಚೆನ್ನಾಗಿ ಎಲ್ಲರನ್ನು ಕೂಡ ರುಬ್ಬಾಗ್ಬಿಡ್ತಾನೆ. ಇವನೇ ಫುಲ್ ಕೋಪ ಬಂದಿದೆ. ಇವನಂತೂ ಕಂಪ್ಲೀಟ್ ನಂಬಿಕೆಯನ್ನ ಕಳ್ಕೊಂಡಿದ್ದಾನೆ. ಸೊ ಇನ್ನಂತೂ ನೀವು ಅನ್ಕೊಂಡಿರೋದೆಲ್ಲ ಆಗ್ಬಿಡುತ್ತೆ. ಮತ್ತೆ ಈಗ ಎಪಿಸೋಡ್ 12. ಸೊ ಈಗ ಎಲ್ಲಾ ವಿಷಯವು ವಾಲ್ಟರ್ ವೈಟ್ ಗೆ ಗೊತ್ತಾಗಿದೆ. ಅವನು ಗನ್ನ ಇಟ್ಕೊಂಡು ಇಲ್ಲಿ ಜೆಸ್ಸಿ ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ಅವನು ನಡ್ಕೊಂಡಿದ್ದ ಜಾಗದಲ್ಲಿ ಕಾಣುತ್ತೆ ಸೀಮೆ ಎಣ್ಣೆ ಸ್ಮೆಲ್ ಬರ್ತಿದೆ. ಹಾಗೇನೆ ಸೀಮೆ ಎಣ್ಣೆ ಕೂಡ ಕಾಣ್ತಿದೆ. ಅಂದ್ರೆ ಜೆಸ್ಸಿ ಇವನ ಮನೆಗೆ ಬಂದಿದ್ದ ಸೀಮೆ ಎಣ್ಣೆನ ಹಾಕಿ ಪೂರ್ತಿ ಮನೆಯನ್ನ ಬರ್ನ್ ಮಾಡೋದಕ್ಕೆ. ಆದ್ರೆ ಒಂದೊಂದು ಗೊತ್ತಾಗುತ್ತೆ, ನಮ್ಮ ಜೆಸ್ಸಿ ತುಂಬಾನೇ ಎಮೋಷನಲ್ ಪರ್ಸನ್ ಆಗಿದ್ದಾನೆ. ಸೊ ಅವನಿಗೆ ಯಾಕೋ ಬೇಡ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಸೀದಾ ಹೋಗಿದ್ದಾನೆ. ಆದ್ರೆ ಈಗ ವಾಲ್ಟರ್ ವೈಟ್ ಸ್ವಲ್ಪ ವ್ಯಕ್ತಿಗಳನ್ನ ಕರೆಸ್ತಾನೆ. ಯಾಕಂದ್ರೆ ಇಲ್ಲಿ ಸೀಮೆ ಎಣ್ಣೆ ಸ್ಮೆಲ್ ಬರ್ತಿದೆ ಅಂದ್ರೆ ಸ್ಕೈಲರ್ಗೆ ಯಾರಾದ್ರೂ ಈಗ ಬಂದ್ರೆ ಗೊತ್ತಾಗುತ್ತೆ ತಾನೆ. ಸೊ ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಕರೆಸ್ತಾನೆ. ಆದ್ರೆ ಇವ್ರು ಹೇಳ್ತಾರೆ, ಸರ್ ನೀವು ಅದನ್ನ ಕ್ಲೀನ್ ಮಾಡೋದಕ್ಕೆ ಆಗುದಿಲ್ಲ, ನೀವು ಪೂರ್ತಿ ಕಾರ್ಪೆಟ್ ಅನ್ನೇ ಚೇಂಜ್ ಮಾಡ್ಬೇಕಾಗುತ್ತೆ. ಇದಂತೂ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತು. ಯಾಕಂದ್ರೆ ಈಗ ಸ್ಕೈಲರ್ ಅಥವಾ ವಾಲ್ಟರ್ ಜೂನಿಯರ್ ಯಾರಾದ್ರೂ ಮನೆಗೆ ಬಂದ್ರು ಕೂಡ ಆ ಸೀಮೆ ಎಣ್ಣೆ ಸ್ಮೆಲ್ ಬರುತ್ತೆ. ತಪ್ಪಿ ಕೂಡ ಬೆಂಕಿ ಹತ್ಕೊಂಡ್ ಬಿಟ್ರೆ ಪೂರ್ತಿ ಮನೆ ಹೋಯ್ತು ಗುರು. ಸೊ ಈಗ ಏನಾದ್ರು ಮಾಡ್ಬೇಕು ಅಂತ ಹೇಳಿ ವಾಲ್ಟರ್ ವೈಟ್ ಅವನ ಡ್ರೆಸ್ ಗೆ ಕಂಪ್ಲೀಟ್ ಆಗಿ ಪೆಟ್ರೋಲ್ ನ ಚೆಲ್ತಾನೆ ಬೇಕು ಅಂತಲೇ. ಹೀಗೆ ಸೀಮೆ ಎಣ್ಣೆ ಹಾಗೂ ಪೆಟ್ರೋಲ್ ನಿಂದ ಪೂರ್ತಿ ಮನೆಗೆ ಹಾಕ್ಬಿಡ್ತಾನೆ. ಹಾಗೇನೆ ಗಾಡಿಯಿಂದ ಪೆಟ್ರೋಲ್ ಲೀಕ್ ಆಗ್ತಾ ಇರುವಾಗೇನೆ ಸ್ವಲ್ಪ ಇಲ್ಲಿ ಪ್ಲಾನ್ ಮಾಡಿದಾನೆ. ಆದ್ರೆ ಅಫ್ ಕೋರ್ಸ್ ಇದು ಡೌಟ್ ಬರುತ್ತೆ ಗುರು. ಯಾಕಂದ್ರೆ ಸ್ವಲ್ಪ ಪೆಟ್ರೋಲ್ ಚೆಲ್ಲಿದೆ ಅಂದ್ರೆ ನಂಬೋದು, ಆದ್ರೆ ಮನೆಯೊಳಗೆಲ್ಲ ಬಂದು ಇದೆಲ್ಲ ವಿಚಿತ್ರನೆ. ಸೊ ಸ್ವಲ್ಪ ಹೊತ್ತಿನಲ್ಲಿ ಸ್ಕೈಲರ್ ಬರ್ತಾಳೆ. ವಾಲ್ಟರ್ ಜೂನಿಯರ್ ಕೂಡ ಅವ್ರು ಕೇಳ್ತಾಳೆ, ಇದೇನು ಸೀಮೆ ಎಣ್ಣೆ ಪೆಟ್ರೋಲ್ ನ ಸ್ಮೆಲ್ ಬರ್ತಿದೆ. ವಾಲ್ಟರ್ ಹೇಳ್ತಾನೆ, ಅದು ನನ್ನ ಗಾಡಿಯಲ್ಲಿ ಬರುವಾಗ ಸ್ವಲ್ಪ ಪೆಟ್ರೋಲ್ ನನ್ನ ಅಂಗಿಗೆ ಎಲ್ಲ ಚೆಲ್ಲಿತು. ಆದ್ರೆ 1 ವರ್ಷದ ಮಗು ಕೂಡ ಹೇಳ್ಬೋದು ಗುರು. ಸೊ ಇವರಿಗೆ ಕೂಡ ಅಂದಾಜಾಗುತ್ತೆ ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ. ಅದಕ್ಕೆ ವಾಲ್ಟರ್ ಜೂನಿಯರ್ ಹೇಳ್ತಾನೆ, ಸುಮ್ನೆ ಸುಳ್ಳು ಹೇಳ್ಬಿಡಿಯಪ್ಪ, ಸತ್ಯ ಹೇಳಿ ನೀವು ಮೋಸ್ಟ್ಲಿ ಕ್ಯಾನ್ಸರ್ ನ ಡಿಪ್ರೆಷನ್ ಗೆ ಹೋಗಿ ಏನಾದ್ರು ಈ ರೀತಿ ಮಾಡ್ಕೊಂಡ್ರ. ಸೊ ಇಲ್ಲಿ ವಾಲ್ಟರ್ ಗೆ ಒಂದು ಐಡಿಯಾ ಸಿಕ್ತು, ಇದನ್ನ ಹೇಳ್ಬೋದಲ್ವಾ ಅಂತ. ಅವ್ನು ಹೇಳ್ತಾನೆ, ಹೌದು ಆಕ್ಚುಲಿ ನಂಗೆ ಕ್ಯಾನ್ಸರ್ ನ ಡಿಪ್ರೆಷನ್ ಅಲ್ಲಿ ಈ ರೀತಿ ಮಾಡಿದೆ ಅಷ್ಟೇ. ಆಗ ಸ್ಕೈಲರ್ ಹೇಳ್ತಾಳೆ, ನಾವು ಈ ರೀತಿ ಪೆಟ್ರೋಲ್ ನ ಸ್ಮೆಲ್ ನಿಂದ ಬದುಕೋಕೆ ಆಗೋದಿಲ್ಲ, ಇದರಿಂದ ರೋಗ ಬರ್ಬೋದು. ಹಾಗಾಗಿ ಒಂದು ಪ್ರೈವೇಟ್ ಹೋಟೆಲ್ ನಲ್ಲಿ ಸ್ವಲ್ಪ ಸಮಯ ಇರೋಣ ಅಂತ ಹೇಳ್ತಾರೆ. ಸೊ ಒಂದು ಹೋಟೆಲ್ ಅನ್ನ ಬುಕ್ ಮಾಡಿ ಕೂಡ ಆಗಿರೋದೇ ಇಲ್ಲಿ. ಇನ್ನೊಂದ್ ಕಡೆ ನಾವು ನೋಡ್ತೀವಿ ಸೋಲ್ ಗುಡ್ಮ್ಯಾನ್ ಬಂದಿದ್ದಾನೆ ಇಲ್ಲಿ. ಸೊ ವಾಲ್ಟರ್ ವೈಟ್ ಗೆ ಹೇಳ್ತಾನೆ, ಈಗ ನಮ್ಗೆ ಗೊತ್ತಿರೋ ಹಾಗೆ ಜೆಸ್ಸಿ ಎಲ್ಲಿ ಕೂಡ ಸಿಗ್ತಿಲ್ಲ, ನಾವು ಎಲ್ಲ ಕಡೆ ಸುತ್ತಾಡಿದೀವಿ, ಅವನ ಗರ್ಲ್ ಫ್ರೆಂಡ್ ಮನೆ ಕೂಡ ಹೋಗಿದ್ವಿ. ಆಗ ಸೋಲ್ ಗುಡ್ಮ್ಯಾನ್ ಒಂದು ಸಜೆಷನ್ ಅನ್ನು ಕೊಡ್ತಾನೆ ವಾಲ್ಟರ್ ವೈಟ್ ಗೆ. ನನ್ನ ಪ್ರಕಾರ ನಾವು ಜೆಸ್ಸಿಯನ್ನು ಕೂಡ ಕೊಲ್ಬೇಕಾಗುತ್ತೆ ಕಾಣಿಸುತ್ತೆ. ಯಾಕಂದ್ರೆ ಅವನು ಈಗ ಎಲ್ಲ ಹಾಳು ಮಾಡ್ತಿರೋದು. ಫಾರ್ ಎಕ್ಸಾಂಪಲ್ ಹೇಳುದಾದ್ರೆ, ನೋಡು ನೀನೊಂದು ನಾಯಿಯನ್ನ ಸಾಕ್ತಿಯ, ಮತ್ತೆ ಅದಕ್ಕೆ ಏನ್ ಬೇಕು ಎಲ್ಲಾನು ಕೊಡಿಸ್ತೀಯ. ಆದ್ರೆ ಕೊನೆಗೆ ನಾಯಿ ಹುಚ್ಚುನಾಯಿ ಆದಾಗ ನಿನ್ನನ್ನು ಕೂಡ ಕಚ್ಚುತ್ತೆ, ಓನರ್ ಅಂತ ಕೂಡ ನೋಡಲ್ಲ. ಅದೇ ರೀತಿ ಜೆಸ್ಸಿ ಅಂತ ಹೇಳ್ತಾನೆ ಇವನು. ಆಗ ವಾಲ್ಟರ್ ವೈಟ್ ಹೇಳ್ತಾನೆ, ನೋಡು ಸೋಲ್ ಗುಡ್ಮ್ಯಾನ್, ನೀನ್ ಏನ್ ಬೇಕಾದ್ರೂ ಮಾತಾಡು, ಆದ್ರೆ ಜೆಸ್ಸಿಯನ್ನ ನಾನು ಕೊಲ್ಲೋದಿಲ್ಲ ಅಂತ. ಇದರಲ್ಲಿ ಒಂದಂತೂ ಗೊತ್ತಾಗುತ್ತೆ ಗುರು, ನಮ್ಮ ವಾಲ್ಟರ್ ವೈಟ್ ಯಾರನ್ನ ಬೇಕಾದ್ರೂ ಕೊಲ್ಬಹುದು, ಆದ್ರೆ ಜೆಸ್ಸಿಯನ್ನ ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಮಗನನ್ನು ಕೂಡ ಇಷ್ಟು ಲವ್ ಮಾಡಲಿಲ್ಲ ಅವನು. ಐ ಮೀನ್ ಇದಕ್ಕೇನೆ ಗುರು ನಂಗೆ ಇಷ್ಟ ಆಗೋದು ವಾಲ್ಟರ್ ವೈಟ್. ಹಾಗೇನೆ ಹೇಳ್ತಾನೆ, ಸೋಲ್ ಗುಡ್ಮ್ಯಾನ್, ಇನ್ ಮುಂದೆ ನೀನು ಈ ರೀತಿ ಮಾತಾಡಿದ್ರೆ ನಿನ್ನ ನಾಲಿಗೆನ ಕತ್ತರಿಸ್ತೀನಿ ಅಂತ. ಸೊ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಇವರು ಹೋಟೆಲ್ಗೆ ಬಂದಿದ್ದಾರೆ, ಅಂದ್ರೆ ಸ್ವಲ್ಪ ಸಮಯ ಇಲ್ಲಿರ್ಬೇಕು ಅಂತ ಹೇಳಿದ್ರಲ್ಲ ಹಾಗೆ. ಇಲ್ಲಿ ಸ್ಕೈಲರ್ ಕೇಳ್ತಾಳೆ, ವಾಲ್ಟರ್ ನಂಗೆ ಗೊತ್ತಿದೆ ನೀನಾಗ ಸುಳ್ಳು ಹೇಳ್ದೆ, ನಿನ್ನ ಕ್ಯಾನ್ಸರ್ ನ ಡಿಪ್ರೆಷನ್ ಅಲ್ಲಿ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದ, ಇದನ್ನ ನಂಬೋಕೆ ಕೂಡ ಆಗಲ್ಲ ಅದು. ಹಾಗೇನೆ ವಾಲ್ಟರ್ ವೈಟ್ ಹೇಳ್ತಾನೆ, ಅದನ್ನ ಜೆಸ್ಸಿ ಅನ್ನೋ ಒಬ್ಬ ವ್ಯಕ್ತಿ ಬಂದಿದ್ನಲ್ಲ ಅದೇ ಡಿನ್ನರ್ ಗೆ, ಅವನು ಮನೆಗೆ ಬಂದು ಕಂಪ್ಲೀಟ್ ಪೆಟ್ರೋಲ್ ಹಾಗೂ ಸೀಮೆಣ್ಣೆನ ಚೆಲ್ಲಿ ಆಚೆ ವಾಪಸ್ ಹೋಗ್ಬಿಟ್ಟ. ಅಂದ್ರೆ ಇವನು ಹೇಳಿದ್ದು ಕರೆಕ್ಟ್ ಇದೆ, ಆದ್ರೆ ಅದು ಯಾಕೆ ಅನ್ನೋ ರೀಸನ್ ಅನ್ನ ಕರೆಕ್ಟ್ ಆಗಿ ಅವನು ಕೊಡ್ಲಿಲ್ಲ, ಬೇಕು ಅಂತಲೇ. ಸೊ ಸ್ಕೈಲರ್ ಹೇಳ್ತಾಳೆ, ಹೌದು ಅವನಿಗೇನು ಹುಚ್ಚಿಡ್ತಿದ್ಯಾ, ನಾವ್ ಇದನ್ನ ಮೊದಲು ಪೊಲೀಸರಿಗೆ ಹೇಳ್ಬೇಕು ಕಾಣಿಸುತ್ತೆ. ಅದಕ್ಕೆ ವಾಲ್ಟರ್ ವೈಟ್ ಹೇಳ್ತಾನೆ, ಇಲ್ಲ ಜೆಸ್ಸಿಗೆ ಸ್ವಲ್ಪ ಮಾನಸಿಕ ಆಗಿದೆ, ಅವನಿಗೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಮಾತಾಡಿಸ್ಬೇಕು, ಆಗ ಸರಿ ಆಗ್ತಾನೆ. ಇನ್ನು ಮುಂದೆ ಆ ತಪ್ಪು ಅವನು ವಾಪಸ್ ಮಾಡಲ್ಲ ಅಂತ ನಂಗೆ ಗೊತ್ತಿದೆ ಅಂತ ಹೇಳ್ತಾನೆ. ಆದ್ರೆ ಗಾಯ್ಸ್ ಈಗ ರಿವೀಲ್ ಆಗುತ್ತೆ ಯಾಕೆ ವಾಲ್ಟರ್ ವೈಟ್ ನ ಮನೆಯನ್ನ ಅವನು ಕಂಪ್ಲೀಟ್ ಆಗಿ ಹೊತ್ತಿಸ್ಲಿಲ್ಲ ಅಂತ. ಸೊ ಫ್ಲಾಶ್ ಬ್ಯಾಕ್ ನೋಡೋಣ. ಜೆಸ್ಸಿ ಇಲ್ಲಿ ಮನೆಯಲ್ಲಿ ಫುಲ್ ಪೆಟ್ರೋಲ್ ಚೆಲ್ತಾ ಇದ್ದಾನೆ, ಆದ್ರೆ ಆ ಜಾಗಕ್ಕೆ ಸಡನ್ ಆಗಿ ಹ್ಯಾಂಕ್ ಬಂದಿದ್ದ. ಆಕ್ಚುಲಿ ಅವನು ಇಲ್ಲಿ ಬೆಂಕಿಯನ್ನು ಹತ್ತಿಸೋದ್ರಲ್ಲೇ ಇದ್ದ. ಹ್ಯಾಂಕ್ ಬಂದು ಗನ್ನನ ಪಾಯಿಂಟ್ ಮಾಡಿರ್ತಾನೆ. ಆಗ ಜೆಸ್ಸಿನ ಕೈ
ಕೈಯಲ್ಲಿ ಕೂಡ ಒಂದು ಬೆಂಕಿ ಕಡ್ಡಿ ಉರ್ದುಕೊಂಡಿತ್ತು. ಆದ್ರೆ ಅವನಿಗೆ ಅನ್ಸುತ್ತೆ ವಾಲ್ಟರ್ ವೈಟ್ ಯಾಕೆ ಇಷ್ಟು ಲಕ್ಕಿ ಆಗಿದ್ದಾನೆ, ಪ್ರತಿ ಸಲ ಅವನೇ ಲಕ್ ಅಲ್ಲಿ ಬದುಕ್ತಾನೆ. ಅದಕ್ಕೆ ಹ್ಯಾಂಕ್ ಹೇಳ್ತಾನೆ, ಇಲ್ಲ ಅವನ ಲಕ್ ಇನ್ ಮುಂದೆ ಇರೋದಿಲ್ಲ, ಜಸ್ಟ್ ನಂಗೆ ಸಹಾಯ ಮಾಡು, ನಾನು ಅವನನ್ನ ಒಂದು ಗತಿ ಮಾಡ್ತೀನಿ. ಸೊ ಜೆಸ್ಸಿ ಈಗ ಪ್ರೂಫ್ ಅನ್ನು ಕೊಡೋದಕ್ಕೆ ಹ್ಯಾಂಕ್ ನ ಬಳಿಗೆ ಬರ್ತಾನೆ. ಆಗ ಜೆಸ್ಸಿಗೆ ಅನ್ಸುತ್ತೆ ಅಂತೂ ನನ್ನನ್ನು ಕೂಡ ಇವನು ಕೊಂದಾಗ್ತಾನೆ ಅಂತ, ಯಾಕಂದ್ರೆ ಹ್ಯಾಂಕ್ ಒಬ್ಬ ಪೊಲೀಸ್ ಆಗಿರೋ ಕಾರಣ ಇವನನ್ನು ಕೂಡ ಬಿಡಲ್ಲ ಅಂತ ಅನ್ಸುತ್ತೆ. ಸೊ ಜೆಸ್ಸಿಯನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಹಾಗೆ ಹ್ಯಾಂಕ್ ಮೀಟ್ ಆಗ್ತಾನೆ ಮ್ಯಾರಿಯನ್ನ, ಮತ್ತೆ ಹೇಳ್ತಾನೆ ನೀನು ಸ್ವಲ್ಪ ಸಮಯ ಹೋಟೆಲ್ ನಲ್ಲಿ ಇರ್ಬೇಕಾಗುತ್ತೆ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಬ್ಬ ಗೆಸ್ಟ್ ಇದ್ದಾನೆ. ಇವನ್ ಯಾರಂದ್ರೆ ಜೆಸ್ಸಿ ಪಿಂಕ್ಮ್ಯಾನ್ ಅಂತ ಇವನ ಹೆಸರು. ಮತ್ತೆ ವಾಲ್ಟರ್ ವೈಟ್ ಗೆ ಡ್ರಗ್ ಅನ್ನು ತಯಾರಿಸೋದಕ್ಕೆ ಇವನು ಹೆಲ್ಪ್ ಮಾಡಿದ್ದು. ಸೊ ಇವನನ್ನು ಯೂಸ್ ಮಾಡ್ಕೊಂಡು ನಾವು ವಾಲ್ಟರ್ ವೈಟ್ ಅನ್ನ ಜೈಲಿಗೆ ಹಾಕಿಸಬಹುದು. ಅದಕ್ಕೆ ಮ್ಯಾರಿ ಹೇಳ್ತಾಳೆ, ನಾನು ಎಲ್ಲಿಗೆ ಕೂಡ ಹೋಗೋದಿಲ್ಲ, ನಿಮ್ಮ ಜೊತೆಗೇನೆ ನಿಮ್ಮ ಮನೆಯಲ್ಲೇ ಅಂದ್ರೆ ಈ ಮನೆಯಲ್ಲೇ ಇರ್ತೀನಿ. ಆದ್ರೆ ಅದೇ ಟೈಮ್ಗೆ ಕಾಲ್ ರಿಂಗ್ ಆಗುತ್ತಾ, ಇದು ಜೆಸ್ಸಿನದಾಗಿದೆ. ಸೊ ಅದನ್ನ ಕೇಳಿದಾಗ ಗೊತ್ತಾಗುತ್ತೆ ಇಲ್ಲಿ ವಾಲ್ಟರ್ ವೈಟ್ ಒಂದು ಮೆಸೇಜ್ ಅನ್ನ ಕಳಿಸಿದ. ಅದೇನಂದ್ರೆ ನನ್ನನ್ನ ಭೇಟಿಯಾಗು, ನಂಗೊಂದು ವಿಷಯವನ್ನ ಹೇಳೋದಕ್ಕಿದೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ವಾಲ್ಟರ್ ವೈಟ್ ಇಲ್ಲಿ ಜೂನಿಯರ್ ಹತ್ರ ಮಾತಾಡ್ತಿರ್ತಾನೆ. ವಾಲ್ಟರ್ ವೈಟ್ ಗೆ ಜೂನಿಯರ್ ಹೇಳ್ತಾನೆ, ಡ್ಯಾಡ್ ನೀವು ಇನ್ನು ಮುಂದೆ 2ನೇ ಕಾರ್ವಸ್ ಜಾಗವನ್ನ ಬೈ ಮಾಡ್ತೀರಾ, ಯಾಕಂದ್ರೆ ನಿಮ್ಗೆ ಕ್ಯಾನ್ಸರ್ ಇದೆ ತಾನೆ. ಅದಕ್ಕೆ ವಾಲ್ಟರ್ ವೈಟ್ ಹೇಳ್ತಾನೆ, ನಾನು ಇಷ್ಟು ಸಮಯ ಎಲ್ಲವನ್ನ ತಡ್ಕೊಂಡು ಬದುಕಿದ್ದೇನೆ, ಹಾಗಾಗಿ ಸ್ವಲ್ಪ ಟೈಮ್ ಬೇಕು, ಅದನ್ನು ಕೂಡ ಬೈ ಮಾಡ್ತೀನಿ ಅಂತ ಹಗ್ ಕೂಡ ಮಾಡ್ತಾನೆ. ಇಲ್ಲಿ ಒಂದಂತೂ ಗೊತ್ತಾಗುತ್ತೆ, ವಾಲ್ಟರ್ ವೈಟ್ ಗೆ 2 ಸೈಡ್ ಇದೆ, ಒಂದು ಒಳ್ಳೆ ಸೈಡ್, ಇನ್ನೊಂದು ಕೆಟ್ಟ ಸೈಡ್. ಸೊ ಇದರಲ್ಲಿ ಸ್ವಲ್ಪ ಡಿಕೋಡ್ ಮಾಡ್ತಾರೆ, ನಮ್ಗೆ ಗೊತ್ತಾಗುತ್ತೆ ವಾಲ್ಟರ್ ವೈಟ್ ನ ಒಂದು ಸೈಡ್ ಒಳ್ಳೆತನ, ಅದೇ ವಾಲ್ಟರ್ ವೈಟ್ ಅಂದ್ರೆ ವಾಲ್ಟರ್ ವೈಟ್ ನ ಇನ್ನೊಂದು ಸೈಡ್ ಹೇಸನ್ಬರ್ಗ್, ಅಲ್ಲಿ ಅವನು ಕೆಟ್ಟತನವನ್ನ ಮಾಡ್ತಾನೆ. ಸೊ ಈಗ ನಾವು ವಾಪಸ್ ನೋಡ್ತೀವಿ ಹ್ಯಾಂಕ್ ನ ಮನೆಯಲ್ಲಿ. ಇಲ್ಲಿ ಕ್ಯಾಮರಾವನ್ನ ಹಿಡ್ಕೊಂಡು ಬಂದಿದ್ದಾನೆ. ಜೆಸ್ಸಿಗೆ ಹೇಳ್ತಾನೆ, ನೀನು ಎಲ್ಲ ವಿಷಯವನ್ನ ಈಗ ಕ್ಯಾಮರಾದ ಎದುರು ಹೇಳ್ಬೇಕು ಅಂತ. ಆಕ್ಚುಲಿ ಏನಂದ್ರೆ ಇಲ್ಲಿ ಗೋಮಿ ಕೂಡ ಬಂದಿದ್ದಾನೆ, ಅಂದ್ರೆ ಹ್ಯಾಂಕ್ ನ ಗೆಳೆಯ, ನಿಮ್ಗೆ ಗೊತ್ತಿರೋ ಹಾಗೆ. ಪಕ್ಕ ಜೆಸ್ಸಿ ಟೈಮ್ ಆಗಿದೆ, ಇಂಟರ್ವ್ಯೂ ಕೊಡು ಅಂತ ಹ್ಯಾಂಕ್ ಕೇಳ್ತಾನೆ. ಆಕ್ಚುಲಿ ಇಲ್ಲಿ ಜೆಸ್ಸಿನಿಗೆ ಹೇಳೋದಕ್ಕೆ ಇಷ್ಟ ಇಲ್ಲ ವಾಲ್ಟರ್ ವೈಟ್ ನ ವಿಷಯ, ತುಂಬಾನೇ ಬೇಜಾರಾಗುತ್ತೆ. ಅವನು ಹೇಳೋದೇನಂದ್ರೆ ಈ ರೀತಿ ಇಂಟರ್ವ್ಯೂ ಮಾಡೋದ್ರಲ್ಲಿ ಯಾವುದೇ ಕೆಲಸ ಯೂಸ್ ಇಲ್ಲ, ಯಾಕಂದ್ರೆ ಅಂತೂ ಅವನು ಕೊಲ್ತಾನೆ ನಮ್ಮನ್ನ. ಆಗ ಸ್ವಲ್ಪ ಹೊರಗಡೆ ಹೋಗಿ ಗೋಮಿ ಹೇಳ್ತಾನೆ ಹ್ಯಾಂಕ್ ಹತ್ರ, ಐ ಥಿಂಕ್ ಜೆಸ್ಸಿ ಹೇಳ್ತಿರೋದು ಸರಿ ಇದೆ, ಯಾಕಂದ್ರೆ ಇಷ್ಟು ಜನರನ್ನ ಅವನು ಕೊಂದಿದ್ದಾನಂದ್ರೆ ನಮ್ಮನ್ನು ಕೊಲ್ಲೋದು ದೊಡ್ಡ ವಿಷಯ ಅಲ್ಲ ಅವನಿಗೆ. ಆಗ ಹ್ಯಾಂಕ್ ಹೇಳ್ತಾನೆ, ನೋಡಿದ್ದು ಜೆಸ್ಸಿನ ಮೊಬೈಲ್ ಆಗಿದೆ, ಇದರಲ್ಲಿ ವಾಲ್ಟರ್ ವೈಟ್ ಸ್ವತಃ ಕಾಲ್ ಮಾಡಿ ಜೆಸ್ಸಿಯನ್ನ ಕರೆದಿದ್ದ. ಸೊ ಈಗ ಟೇಬಲ್ ಅಲ್ಲಿ ಕೂತ್ಕೊಂಡು ಹ್ಯಾಂಕ್ ಕೇಳ್ತಾನೆ, ನೋಡು ಜೆಸ್ಸಿ, ನೀನು ಈ ಮೊಬೈಲ್ ನಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬರ್ಬೋದು ತಾನೆ ವಾಲ್ಟರ್ ವೈಟ್ ನ ಜೊತೆಗೆ ಆದಂತಹ ಮಾತುಕತೆಯನ್ನ. ಆಗ ಜೆಸ್ಸಿ ಹೇಳ್ತಾನೆ, ಅಲ್ಲ ನೀವು ವಾಲ್ಟರ್ ವೈಟ್ ಅನ್ನ ಏನಂತ ತಿಳ್ಕೊಂಡಿದ್ದೀರಾ, ನಿಮ್ಗೆ ಅವನ ಬುದ್ಧಿವಂತಿಕೆ ಗೊತ್ತಿಲ್ಲ, ಆದ್ರೆ ನಾನು ಕಣ್ಣಾರೆ ಎಲ್ಲವನ್ನ ನೋಡಿದ್ದೀನಿ. ವಾಲ್ಟರ್ ಒಬ್ಬ ಡೇವಿಲ್ ಆಗಿದ್ದಾನೆ, ನೀವೇರ್ ಮಾಡಿದ್ರು ಕೂಡ ಅವನ ಅದರಿಂದ ತಪ್ಪಿಸ್ಕೊಂಡು ಇನ್ನೊಂದು ಪ್ಲಾನ್ ಅನ್ನು ಮಾಡಿ ನಮ್ಮನ್ನೇ ಕಿಲ್ ಮಾಡ್ತಾನೆ. ಆದ್ರೆ ಇವರು ಕನ್ವಿನ್ಸ್ ಮಾಡ್ತಾನೆ ಜೆಸ್ಸಿಯನ್ನ, ನೋಡಿ ಜೆಸ್ಸಿ ಆದ್ರೆ ಟೆನ್ಷನ್ ಮಾಡಬೇಡ, ನಿಂಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ, ಫುಲ್ ಪ್ರೊಟೆಕ್ಷನ್ ಕೊಟ್ಟಿರ್ತೀವಿ, ನಿಂಗಿರೋ ಕೆಲಸ ಸಿಂಪಲ್, ವಾಲ್ಟರ್ ವೈಟ್ ಹತ್ರ ಹೋಗು, ಅವನ ಹತ್ರ ಮಾತಾಡು ಅಷ್ಟೇ. ಹಾಗೇನೆ ಹ್ಯಾಂಕ್ ನ ಗೆಳೆಯ ಗೋಮಿನಿಗೆ ಕೂಡ ಅನ್ಸುತ್ತೆ ಹ್ಯಾಂಕ್ ಇದು ಸ್ವಲ್ಪ ಜಾಸ್ತಿ ಆಗ್ತಿದೆ ಕಾಣಿಸುತ್ತೆ, ಯಾಕಂದ್ರೆ ವಾಲ್ಟರ್ ಇಷ್ಟು ಜನರನ್ನು ಕೊಂದಿದ್ದಾನೆ ಅಂದ್ಮೇಲೆ ಜೆಸ್ಸಿ ಯಾವುದೇ ಲೆಕ್ಕ ಅಲ್ಲ ಅವನಿಗೆ, ಇವನನ್ನ ಕೂಡ ಕೊಲ್ಬಹುದು ತಾನೆ. ಆದ್ರೆ ಹ್ಯಾಂಕ್ ಇಲ್ಲಿ ಹೇಳ್ತಾನೆ, ಒಂದ್ ವೇಳೆ ಜೆಸ್ಸಿ ಸತ್ರು ಕೂಡ ಅದರಿಂದ ಯಾವುದೇ ತೊಂದರೆಗಳು ಆಗುದಿಲ್ಲ, ನಿಂಗೂ ಯಾವ್ದು ತೊಂದರೆ ಇಲ್ಲ, ನಂಗೂ ಯಾವ್ದು ತೊಂದರೆ ಇಲ್ಲ ಅಂತ. ಸೊ ಈಗ ಪ್ಲಾನ್ ಪ್ರಕಾರ ಜೆಸ್ಸಿ ಈ ಒಂದು ಜಾಗಕ್ಕೆ ಬರ್ತಾನೆ, ಯಾಕಂದ್ರೆ ಈ ಜಾಗದಲ್ಲೇ ವಾಲ್ಟರ್ ವೈಟ್ ಮೀಟ್ ಆಗ್ತೀನಿ ಅಂತ ಕರೆದಿದ್ದ, ಅದೇ ಕಾಲ್ ನಲ್ಲಿ. ಸೊ ಹಾಗೆ ಜೆಸ್ಸಿ ನಡೀತಿರುವಾಗ ಅಲ್ಲಿ ಒಂದು ದೂರದಲ್ಲಿ ಯಾರೊಬ್ಬ ರೌಡಿ ತರ ಕಾಣ್ತಿದ್ದಾನೆ. ಜೆಸ್ಸಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಇದು ವಾಲ್ಟರ್ ವೈಟ್ ಕಳಿಸಿದ ಟ್ರ್ಯಾಪ್ ಅಲ್ಲ ತಾನೆ, ಅವನು ಕೊಲ್ಲಕ್ಕೆ ಬರುತ್ತಿಲ್ಲ ತಾನೆ. ಸೊ ಅದಕ್ಕೆ ಜೆಸ್ಸಿ ವಾಪಸ್ ವಾಲ್ಟರ್ ವೈಟ್ ಗೆ ಕಾಲ್ ಮಾಡ್ತಾನೆ ಬದಿಯಲ್ಲಿ, ಹೇಳ್ತಾನೆ ನಿನ್ನ ಟ್ರ್ಯಾಪ್ ಗೆ ನಾನು ಸಿಲ್ಕೋದಿಲ್ಲ ಅಂತ. ಆದ್ರೆ ಗಮನಿಸ್ತಾನೆ ಗುರು, ಅದು ರೌಡಿ ಅಲ್ಲ, ಅದು ಅಪ್ಪ ಮಗಳು ಆಡ್ತಾ ಇರೋದಲ್ಲೇ. ಅಂದ್ರೆ ವಾಲ್ಟರ್ ವೈಟ್ ಏನ್ ಕೂಡ ಪ್ಲಾನ್ ಮಾಡ್ಲಿಲ್ಲ, ಓಪನ್ ಅಲ್ಲಿ ಮೀಟ್ ಆಗ್ತಿದ್ದಾನೆ. ಆದ್ರೆ ವಾಲ್ಟರ್ ವೈಟ್ ಗೆ ಇಲ್ಲಿ ತುಂಬಾನೇ ಸಂಶಯ ಬರ್ತಿದೆ. ವಾಲ್ಟರ್ ವೈಟ್ ಯಾವುದೇ ಪ್ಲಾನ್ ಮಾಡಿರ್ಲಿಲ್ಲ, ಅವನು ನಿಜವಾಗ್ಲೂ ಹಾನೆಸ್ಟ್ ಆಗಿ ಜೆಸ್ಸಿಯನ್ನ ಮೀಟ್ ಆಗೋಕಂತ ಬಂದಿದ್ದ. ಆದ್ರೆ ಜೆಸ್ಸಿ ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ ಅಂದ್ರೆ ಅವನ ಹಿಂದೆ ಯಾರಾದ್ರೂ ಇದಾರೆ, ಅಂದ್ರೆ ನನ್ನನ್ನ ಕೆಟ್ಟಿಸೋಕೆನೆ ಅವನು ಬರ್ತಿದ್ದಾನೆ. ಸೊ ಹಾಗಾದ್ರೆ ಜೆಸ್ಸಿ ನಾನು ಕೊಲ್ಬೇಕಾ ಹೇಗೆ ಅಂತ ಅನ್ಸ್ಬಿಡುತ್ತೆ. ಇಲ್ಲಂತೂ ದೊಡ್ಡ ಟ್ವಿಸ್ಟ್ ಆಗುದ್ರಲ್ಲಿದೆ. ಮತ್ತೆ ಈಗ ಎಪಿಸೋಡ್ 13. ಸೊ ಗೈಸ್ ಇಲ್ಲಿ ನಾವು ನೋಡ್ತೀವಿ ಟಾಡ್ ಇಲ್ಲಿ ಕುಕಿಂಗ್ ಮಾಡ್ತಿದ್ದಾನೆ, ಅಂದ್ರೆ ಇವನಿಗೆ ಕೂಡ ಡ್ರಗ್ ತಯಾರಿಕೆ ಹೇಗೆ ಮಾಡುದು ಅಂತ ಗೊತ್ತಿದೆ. ಇದಕ್ಕೆ ಕಾರಣ ವಾಲ್ಟರ್ ವೈಟ್ ಆಗಿದ್ದ, ಯಾಕಂದ್ರೆ ವಾಲ್ಟರ್ ವೈಟ್ ನ ಅಂಡರ್ ನಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿದ್ದ. ಮತ್ತೆ ಇವರು ಕುಕಿಂಗ್ ಮಾಡ್ತಿರೋ ಲ್ಯಾಬ್ ನಿಮ್ಗೆ ಗೊತ್ತಿರೋ ಹಾಗೆ ಹೈಯರ್ ಲೆವೆಲ್ ಬಿಸ್ನೆಸ್ ಮ್ಯಾನ್ ಅನ್ನ ಇವನ ಅಂಕಲ್ಸ್ ಗಳು ಸೇರಿ ಕೊಂದಾಕಿದ್ರು. ಆ ಜಾಗವನ್ನ ವಶ ಮಾಡ್ಕೊಂಡಿದ್ದಾನೆ. ಮತ್ತೆ ಇವನ ಪಾರ್ಟ್ನರ್ ಲೀಡಿಯಾ ಕೂಡ ಆಗಿದ್ದಾಳೆ ಇಲ್ಲಿ. ಸೊ ಇಲ್ಲಿ ಡ್ರಗ್ ಅನ್ನ ತಯಾರಿಸ್ತಾನೆ, ಆದ್ರೆ ಅದರ ಶುದ್ಧತೆಯನ್ನ ನೋಡಿದಾಗ ಗೊತ್ತಾಗುತ್ತೆ ಇದು 75% ಮಾತ್ರ ಶುದ್ಧತೆ ಆಗಿದೆ. ಹಾಗಾಗಿ ಲೀಡಿಯಾ ಹೇಳ್ತಾಳೆ, ಟಾಡ್ ಇದು 75% ಶುದ್ಧತೆ ಆಗಿದೆ, ಹಾಗಾಗಿ ಇದರ ಕಲರ್ ಇನ್ನು ಕೂಡ ನೀಲಿ ಬಣ್ಣ ಬರಲಿಲ್ಲ. ಅಂದ್ರೆ ಇವರು ನಾರ್ಮಲ್ ಆಗಿ ಸೇಲ್ ಮಾಡೋದು ಬ್ಲೂ ಮೆತ್ ಅಂತ ಕರೀತಾರೆ. ಹಾಗೆ ಗೈಸ್ ರಿಯಲ್ ಲೈಫ್ ನಲ್ಲಿ ಈ ಬ್ಲೂ ಮೆತ್ ಅನ್ನೋದು ಇರೋದಿಲ್ಲ, ಓಕೆ, ಇದು ಬ್ರೇಕಿಂಗ್ ಬ್ಯಾಡ್ ಅಲ್ಲಿ ಮಾತ್ರ ತೋರಿಸ್ತಾರೆ. ಸೊ ಲೀಡಿ ಹೇಳ್ತಾಳೆ, ನಿನ್ನದು 75% ಶುದ್ಧತೆ ಇರೋ ಕಾರಣ ಇದರ ಕಲರ್ ನೀಲಿ ಇಲ್ಲ, ಸೊ ಇದು ನಮ್ಗೆ ಸೂಕ್ತವಲ್ಲ ಅಂತ ಅನ್ಸುತ್ತೆ. ಹಾಗೆ ನಿಮ್ಗೆ ಬರ್ತೋಗಿದ್ರೆ ಜೆಸ್ಸಿ ಡ್ರಗ್ ಅನ್ನು ತಯಾರಿಸಿದ್ರೆ ಅದರ ಶುದ್ಧತೆ 96.2% ಇರುತ್ತೆ, ಅದೇ ವಾಲ್ಟರ್ ವೈಟ್ ತಯಾರಿಸಿದ್ರೆ 99.1% ಶುದ್ಧತೆ ಇರುತ್ತೆ. ಇದರಲ್ಲಿ ಒಂದಂತೂ ಗೊತ್ತಾಗುತ್ತೆ, ವಾಲ್ಟರ್ ವೈಟ್ ಜೆಸ್ಸಿಗೆ ಸಂಪೂರ್ಣವಾಗಿ ಮೆಥಡ್ ಅನ್ನ ಹೇಳ್ಕೊಡಿರ್ಲಿಲ್ಲ, ಆದ್ರೂ ಕೂಡ 90% ಮೇಲೆ ಶುದ್ಧತೆ ಇದ್ರೆ ಸಾಕಾಗುತ್ತೆ. ಟಾಡ್ ನ ಅಂಕಲ್ಸ್ ಗಳು ಕೂಡ ಹೇಳ್ತಾರೆ, ಡ್ರಗ್ ಅಂದ್ಮೇಲೆ ಅದು ಡ್ರಗ್ ತಾನೆ, ಅದಕ್ಕೆ ನೀಲಿ ಬಣ್ಣ ಏನು ಬೇಕು ಅಂತ ಇಲ್ಲ. ಆದ್ರೆ ಲೀಡಿ ಹೇಳ್ತಾಳೆ, ಅದು ಕಷ್ಟ ಆಗುತ್ತೆ, ಯಾಕಂದ್ರೆ ಈಗ ಬಿಸ್ನೆಸ್ ಹೆಚ್ಚಾಗಿರೋದು ಆ ಬ್ಲೂ ಮೆತ್ ನ ಮೇಲೆ, ಹೇಗಾದ್ರೂ ಆ ಕಲರ್ ಅನ್ನ ತರಿಸಬೇಕಾಗುತ್ತೆ. ಹಾಗೇನೆ ಇಲ್ಲಿಗ ಸೈಡ್ ಅಲ್ಲಿ ಕೂತ್ಕೊಂಡು ಲೀಡಿಯಾ ಕೇಳ್ತಾಳೆ, ಏನಾದ್ರೂ ಮಾಡ್ಲೇಬೇಕಾಗುತ್ತೆ ನೀನು ಅಂತ. ಅದಕ್ಕೆ ಟಾಡ್ ಹೇಳ್ತಾನೆ, ನೀನೇನು ಚಿಂತೆ ಮಾಡ್ಬೇಡ ಲೀಡಿಯಾ, ನಾನು ತುಂಬಾ ಸಲ ಟ್ರೈ ಮಾಡಿ ಆದ್ರೂ ಅದನ್ನ ಶುದ್ಧತೆಯನ್ನ ಜಾಸ್ತಿ ಮಾಡ್ತೀನಿ. ಇಲ್ಲಿ ಲವ್ ಆಂಗಲ್ ಏನಾದ್ರೂ ಆಗ್ತಿದೆ ಹೇಗೆ, ಮೋಸ್ಟ್ಲಿ ಪಾಸಿಬಲ್ ಇದೆ. ಇನ್ನೊಂದು ಕಡೆ ಸೀನ್ ಅಲ್ಲಿ ನಾವು ನೋಡ್ತೀವಿ ಹ್ಯಾಂಕ್ ಹಾಗೂ ಗೋಮಿ ಇಲ್ಲಿದ್ದಾರೆ. ಹಾಗೇನೆ ಜೆಸ್ಸಿ ಕೂಡ ಇವನು ಕೂಡ ಈಚೆ ಬಂದಿದ್ದಾನೆ. ಮರೆತೋಗಿದ್ರೆ ಕಳೆದ ಸೀನ್ ಅಲ್ಲಿ ನಾವು ನೋಡಿದ್ವಿ ವಾಲ್ಟರ್ ವೈಟ್ ಅನ್ನ ಮೀಟ್ ಆಗೋದಕ್ಕೆ ಜೆಸ್ಸಿ ಬಂದಿದ್ದ. ಆದ್ರೆ ಜೆಸ್ಸಿ ತಪ್ಪು ಕಲ್ಪನೆ ಮಾಡ್ಕೊಂಡು ನೀನ್ ರೌಡಿಯನ್ನ ಕರ್ಸಿದ್ಯಾ ಅಂತ ಹೇಳ್ತಾನೆ, ಅಂದ್ರೆ ಇಲ್ಲಿಂದು ಟ್ರ್ಯಾಪ್ ಮಾಡಿದ್ಯಾ ಅಂತ. ಆದ್ರೆ ವಾಲ್ಟರ್ ವೈಟ್ ಕೂಡ ಜೆಸ್ಸಿಯನ್ನ ಹಾನೆಸ್ಟ್ ಆಗಿ ಪ್ರಾಮಾಣಿಕತೆಯಿಂದ ಮೀಟ್ ಆಗೋಕೆ ಬಂದಿದ್ದ. ಜೆಸ್ಸಿನ ಆ ಒಂದು ತಪ್ಪಿಗೆ ವಾಲ್ಟರ್ ವೈಟ್ ಗೆ ಅನ್ಸುತ್ತೆ ನಾನು ಜೆಸ್ಸಿನ ಕೂಡ ನಂಬಾರ್ದು ಅಂತ. ಸೊ ವಾಲ್ಟರ್ ವೈಟ್ ಅಲ್ಲಿಂದ ಎಸ್ಕೇಪ್ ಆಗಿ
ಆಗಿದ್ದ. ಈಗ ವಾಪಸ್ ಬರೋಣ. ಇಲ್ಲಿ ಹ್ಯಾಂಕನ ಫ್ರೆಂಡ್ ಗೋಮಿ ಕೇಳ್ತಾನೆ ಜೆಸ್ಸಿನಿಗೆ ಅವನನ್ನ ಜೈಲಿಗೆ ಯಾಕೆ ಹಾಕೋದಕ್ಕೆ ಆಗುದಿಲ್ಲ. ಜೆಸ್ಸಿ ಹೇಳ್ತಾನೆ ವಾಲ್ಟರ್ ವೈಟ್ ಒಬ್ಬನೇ ಅಲ್ಲ, ಅವನ ಹಿಂದೆ ತುಂಬಾ ಜನನೇ ಇದ್ದಾರೆ, ಅವನಿಗೆ ತುಂಬಾ ಜನ ಕ್ರಿಮಿನಲ್ಸ್ ಗಳ ಪರಿಚಯ ಕೂಡ ಇದೆ. ಅದರಲ್ಲಿ ಹ್ಯಾಂಕ್ ಸ್ವಲ್ಪ ತಲೆ ಓಡಿಸ್ತಾನೆ. ಅದೇನಂದ್ರೆ ಫುಲ್ ಮೆದುಳೆ ಬ್ಲಾಸ್ಟ್ ಆಗಿರೋ ತರ ಒಂದು ಸೀನ್ ಇಲ್ಲಿ ಕ್ರಿಯೇಟ್ ಮಾಡ್ತಾನೆ. ಇದರ ಮೂಲಕ ಜೆಸ್ಸಿಯನ್ನ ಅಲ್ಲಿ ಮಲಗೋಕೆ ಹೇಳಿರ್ತಾನೆ, ಹಾಗೇನಾದ್ರೂ ಫೋಟೋ ತೆಗ್ದಿರ್ತಾನೆ. ಈ ಫೋಟೋವನ್ನ ತಗೊಂಡು ಸೀದಾ ಹೋಗ್ತಾನೆ ಸೋಲ್ ಗುಡ್ ಮ್ಯಾನ್ ಒಬ್ಬ ಪಾರ್ಟ್ನರ್ ಇದ್ನಲ್ಲ ಹ್ಯೂಯಲ್ ಅಂತ ಅವನ ಮನೆಗೆ. ಯಾಕಂದ್ರೆ ಹ್ಯೂಯಲ್ಗೆ ಗೊತ್ತಿದೆ ವಾಲ್ಟರ್ ವೈಟ್ ನ ಕ್ಯಾಶ್ ಎಲ್ಲಿತ್ತು ಅಂತ. ಅಂದ್ರೆ ಆ ಜಾಗದ ಕೋಆರ್ಡಿನೇಟ್ಸ್ ಗೊತ್ತಿಲ್ಲ, ಬದಲಾಗಿ ಯಾವ ಒಂದು ಮರುಭೂಮಿಯ ಪ್ಲೇಸ್ ನಲ್ಲಿ ಇಟ್ಟಿದ್ದಾನೆ ಅಂತ ಒಂದು ಅಂದಾಜಿದೆ. ಸೊ ಇವನ ಮನೆಗೆ ಬಂದು ಬಾಗಿಲನ್ನ ಮುಚ್ಚಿ ಆ ಫೋಟೋವನ್ನ ತೋರಿಸ್ತಾರೆ. ಇದರಲ್ಲಿ ಗೊತ್ತಾಗುತ್ತೆ ಜೆಸ್ಸಿ ಸತ್ತಿದ್ದಾನೆ ಅಂತ. ಅಂದ್ರೆ ಇವರು ಜೆಸ್ಸಿನನ್ನ ಕೊಲ್ಲಿಲ್ಲ, ಬದಲಾಗಿ ಹ್ಯೂಯಲ್ ನ ಬಾಯಿ ಬಿಡಿಸೋಕೆ ಈ ತರ ಮಾಡ್ತಿದ್ದಾರೆ. ಅವನಿಗೆ ಇದನ್ನ ನೋಡಿದ ತಕ್ಷಣ ತುಂಬಾನೇ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಇವರನ್ನ ಕೊಂದಿದ್ದಾರೆ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ನಾನೇ, ನನ್ನನ್ನು ಕೊಲ್ತಾರೆ ಅಂತ. ಸೊ ಇದರ ಪ್ರಕಾರ ಹ್ಯೂಯಲ್ ಎಲ್ಲ ಸತ್ಯವನ್ನ ಹೇಳ್ಬಿಡ್ತಾನೆ, ಏನೆಲ್ಲ ಆಗಿತ್ತು ಅಂತ. ಈಗ ಇನ್ನೊಂದು ಕಡೆ ವಾಲ್ಟರ್ ವೈಟ್ ಗೆ ಜೆಸ್ಸಿನ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ ಅವನನ್ನ ಕೊಲ್ಲೋದಕ್ಕೆ ರೆಡಿ ಆಗಿದ್ದಾನೆ. ಜೆಸ್ಸಿ ಒಂದ್ ವೇಳೆ ವಾಪಸ್ ವಾಲ್ಟರ್ ವೈಟ್ ಅನ್ನ ಸಿಕ್ಕಾಕಿಸದೆ ಇದ್ದಿದ್ರೆ ಎಲ್ಲಾನು ಮುಗಿತಿತ್ತು, ಏನು ಆಗ್ತಿರ್ಲಿಲ್ಲ. ಆದ್ರೆ ಜೆಸ್ಸಿದು ತಪ್ಪು ಇಲ್ಲಿ ಇದ್ದೇ ಇದೆ. ಸೊ ಬೇಜಾರಾಗುತ್ತೆ ಗುರು, ನಮ್ಮ ಜೆಸ್ಸಿ ನಂಬಿಕೆಯನ್ನ ಕಳ್ಕೊಂಡಿದ್ದಾನೆ ಇಲ್ಲಿ. ಸೊ ಟಾಡ್ ಹತ್ರ ಮತ್ತೆ ಟಾಡ್ ನ ಅಂಕಲ್ ಹತ್ರ ಇವನು ಹೇಳ್ತಾನೆ ಜೆಸ್ಸಿಯನ್ನ ನೀವು ಕೊಲ್ಲೇಬೇಕು ಅಂತ. ಅದಕ್ಕೆ ಟಾಡ್ ನ ಅಂಕಲ್ಸ್ ಗಳು ಹೇಳ್ತಾರೆ ಓಕೆ, ಅವನನ್ನು ಕೊಲ್ಲೋದು ದೊಡ್ಡ ವಿಷಯನೇ ಅಲ್ಲ ನಮ್ಗೆ, ಆದ್ರೆ ಅದರ ಬದಲಾಗಿ ನೀನು ಟಾಡ್ ನಿಗೆ ಹೇಳ್ಕೊಡ್ಬೇಕು ಹೇಗೆ ಡ್ರಗ್ ಅನ್ನ ತಯಾರಿಸೋದು ಅಂತ. ಅಂದ್ರೆ ಟಾಡ್ ನಿಗೆ 76% ಶುದ್ಧತೆ ಮಾಡೋದಕ್ಕೆ ಗೊತ್ತಿದೆ, ಇನ್ನು ಕೂಡ ಇಂಪ್ರೂವ್ಮೆಂಟ್ ಬೇಕು ಅವನಿಗೆ. ಯಾಕಂದ್ರೆ ಇದರ ಕಾರಣದಿಂದ ಅವರ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡಬಹುದು ತಾನೆ. ಆದ್ರೆ ವಾಲ್ಟರ್ ವೈಟ್ ಆಫ್ ಕೋರ್ಸ್ ಬುದ್ಧಿವಂತ ಆಗಿದ್ದಾನೆ, ಅವನಿಗೆ ಅಂದಾಜಾಗಿರುತ್ತೆ. ಸೊ ಅವನು ಹೇಳ್ತಾನೆ ನಾನು ಒಂದ್ಸಲ ಬರ್ತೀನಿ ಕಲ್ಸೋಕೆ, ಮತ್ತೆ ಬರೋದಿಲ್ಲ ಅಂತ. ಅಲ್ಲಿಂದ ಸೀದಾ ವಾಲ್ಟರ್ ವೈಟ್ ಹೋಗ್ತಾನೆ ಆಂಡ್ರಿಯಾನ ಮನೆಗೆ, ಅದೇ ಜೆಸ್ಸಿನ ಈಗಿನ ಗರ್ಲ್ ಫ್ರೆಂಡ್. ಇಲ್ಲಿಗೆ ಬಂದು ಹೇಳ್ತಾನೆ ಜೆಸ್ಸಿ ಆಕ್ಚುಲಿ ನನಗೆ ಕಾಲ್ ಮಾಡಿದ್ದ, ಆದ್ರೆ ನಂಗೆ ರಿಪ್ಲೈ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ. ಆದ್ರೆ ಈಗ ಅನ್ನೋದು ಕಾಲ್ ಸಿಗ್ನಲ್ ಸಿಗ್ತಿಲ್ಲ, ಸೊ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನನ್ನ ಮೊಬೈಲ್ ಕೂಡ ವರ್ಕ್ ಆಗ್ತಿಲ್ಲ, ಅರ್ಜೆಂಟ್ ಆಗಿ ನಂಗೆ ಮಾತಾಡ್ಬೇಕು, ಯಾಕಂದ್ರೆ ಸ್ವಲ್ಪ ಬಿಸ್ನೆಸ್ ನ ವಿಷಯ ಅದು ಆಗಿದೆ. ಅಂದ್ರೆ ಆಂಡ್ರಿಯನಿಗೆ ಗೊತ್ತಿದೆ ಇವರು ಡ್ರಗ್ ತಯಾರಿಕೆ ಮಾಡ್ತಾರೆ ಅಂತ, ಆದ್ರೆ ಅವಳೇನು ಮಾತಾಡೋದಿಲ್ಲ. ಸೊ ಓಕೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಾಳೆ. ಆದ್ರೆ ಅಫ್ ಕೋರ್ಸ್ ಜೆಸ್ಸಿನ ಮೊಬೈಲ್ ಹ್ಯಾಂಕ್ ನ ಬಳಿ ಇದೆ. ಹ್ಯಾಂಕ್ ನಿಗೆ ಕೂಡ ಅಂದಾಜಾಗುತ್ತೆ ಇದು ಪಕ್ಕ ವಾಲ್ಟರ್ ವೈಟ್ ನ ಕೆಲಸ ಆಗಿದೆ. ಇದೆಲ್ಲ ಆದ ನಂತರ ವಾಲ್ಟರ್ ವೈಟ್ ಬರ್ತಾನೆ ಕಾರ್ ವಾಶ್ ನ ಜಾಗಕ್ಕೆ. ಇಲ್ಲಿ ಸೋಲ್ ಗುಡ್ ಮ್ಯಾನ್ ಬಂದು ಹೇಳ್ತಾನೆ ನೋಡು ವಾಲ್ಟರ್, ನಾನು ಇಡೀ ಜಾಗ ಸುತ್ತಿದ್ದೀನಿ, ಇದ್ದ ಜಾಗಕ್ಕೆಲ್ಲ ಸುತ್ತಿದ್ದೀನಿ, ನಾನು ಬುಲೆಟ್ ಪ್ರೂಫ್ ಆರ್ಮರ್ ಕೂಡ ಹಾಕೊಂಡಿದ್ದೀನಿ, ಅಂದ್ರೆ ಯಾರಾದ್ರೂ ಗುಂಡಗಳು ಬಂದು ಹೊಡೆದ್ರೆ ಅಂತ. ಆದ್ರೆ ಜೆಸ್ಸಿ ಅಂತೂ ಎಲ್ಲಿ ಕೂಡ ಕಾಣ್ತಿಲ್ಲ. ಅಷ್ಟೆಲ್ಲ ನಮ್ಗೆ ತುಂಬಾ ರಿಸ್ಕ್ ಆಗ್ತಿದೆ ಇಲ್ಲಿ. ಈ ಕೆಲಸಕ್ಕೆ ನಾನು ಕೈ ಹಾಕಿದ್ರೆ ನಾನು ಕೂಡ ಸಾಯ್ತೀನಿ ಅನ್ಸುತ್ತೆ. ಸೊ ನಾನು ಇದರಿಂದ ಡೀಲ್ ಇಂದ ಆಚೆ ಹೋಗ್ತಿದ್ದೀನಿ. ಸೊ ಇನ್ ಮುಂದೆ ನಾನು ಹೆಲ್ಪ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಸೋಲ್ ಗುಡ್ ಮ್ಯಾನ್ ಹೇಳ್ಬಿಡ್ತಾನೆ. ಆದ್ರೆ ಸಡನ್ ಆಗಿ ಒಂದು ನೋಟಿಫಿಕೇಶನ್ ಬರುತ್ತೆ ಫೋಟೋದು. ಅದು ಕೂಡ ಜೆಸ್ಸಿನ ನಂಬರ್ ನಿಂದ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಕ್ಯಾಶ್ ಇದೆ. ಈ ಕ್ಯಾಶ್ ನ ಫೋಟೋವನ್ನ ಸೆಂಡ್ ಮಾಡಿದ್ದಾರೆ. ಆಕ್ಚುಲಿ ಇದೊಂದು ಟ್ರ್ಯಾಪ್ ಕೂಡ ಆಗಿರ್ಬೋದು. ವಾಲ್ಟರ್ ವೈಟ್ ಏನೋ ಬುದ್ಧಿ ಯೂಸ್ ಮಾಡೋದಿಲ್ಲ, ಸೀದಾ ಹೋಗ್ತಾನೆ ಕಾರ್ ನಲ್ಲಿ ಅದೇ ಸಮಯಕ್ಕೆ. ಯಾಕಂದ್ರೆ ಇದು ನಾರ್ಮಲ್ ಹ್ಯೂಮನ್ ನೇಚರ್ ಗುರು, ಹಣ ಅಂದ್ರೆ ಯಾರು ಬಿಡ್ತಾರೆ. ಸೊ ಡ್ರೈವಿಂಗ್ ಮಾಡ್ತಾನೆ, ಜೆಸ್ಸಿಗೆ ಕಾಲ್ ಮಾಡಿರ್ತಾನೆ ದಯವಿಟ್ಟು ಜೆಸ್ಸಿ ಆ ಹಣವನ್ನ ಮುಟ್ಬೇಡ, ಯಾಕಂದ್ರೆ ಇದು ನನ್ನ ಫ್ಯಾಮಿಲಿಗೆ, ನಾನು ಇಷ್ಟೆಲ್ಲ ಹಣ ಮಾಡಿದ್ದು ನನ್ನ ಫ್ಯಾಮಿಲಿಗೋಸ್ಕರ, ಅದನ್ನ ತಪ್ಪಿ ಕೂಡ ಮುಟ್ಬೇಡ, ನಿನ್ಗೇನ್ ಬೇಕಾದ್ರೂ ಹೇಳು ಕೊಡ್ತೀನಿ. ಅದರಲ್ಲಿ ವಾಲ್ಟರ್ ವೈಟ್ ಮಾಡ್ದ ದೊಡ್ಡದೊಂದು ಮಿಸ್ಟೇಕ್. ಅದೇನಂದ್ರೆ ಅವನು ಅವನ ಕೋಆರ್ಡಿನೇಟ್ಸ್ ನ ಜಾಗಕ್ಕೆ, ಅಂದ್ರೆ ಹಣವನ್ನ ಇಲ್ಲಿ ಹೂತಾಕಿದ್ದ ಮರುಭೂಮಿಯ ಒಂದು ಪ್ಲೇಸ್, ಆ ಜಾಗಕ್ಕೆ ಬಂದು ಹಣವನ್ನು ಚೆಕ್ ಮಾಡೋಕೆ ಬಂದಿದ್ದ. ಆದ್ರೆ ಅವರು ಫೇಕ್ ಫೋಟೋವನ್ನ ಹಾಕಿದ್ರು. ಇದರ ಪ್ರಕಾರ ಟ್ರ್ಯಾಕರ್ ನಲ್ಲಿ ವಾಲ್ಟರ್ ವೈಟ್ ನ ಲೊಕೇಶನ್ ಅನ್ನ ಹುಡುಕಿ ಅವರ ಹಿಂದೆನೆ ಫಾಲೋ ಮಾಡ್ಕೊಂಡು ಬಂದ್ರು. ಹಾಗೇನೆ ಜೆಸ್ ಹೇಳ್ತಾನೆ ವಾಲ್ಟರ್ ವೈಟ್ ನೀನೆಷ್ಟು ದಡ್ಡ ಅಂದ್ರೆ ನಾವು ಹಾಕಿದ ಬಲೆಗೆ ಸಿಕ್ಕಾಕೊಂಡಿದ್ಯಾ, ನೀನೇ ಜಾಗವನ್ನ ತೋರಿಸಿದ್ಯಾ ಅಂತ. ಇದನ್ನ ಕೇಳಿ ವಾಲ್ಟರ್ ವೈಟ್ ಗೆ ಏನ್ ಮಾಡ್ಬೇಕು ಅಂತ ಅನಿಸ್ತಿಲ್ಲ. ಇವರು ಎಲ್ಲ ಹಣವನ್ನ ಸೀಸ್ ಮಾಡ್ತಾರೆ, ಯಾಕಂದ್ರೆ ಜೆಸ್ಸಿ ಬರ್ತಿದ್ದಾರೆ ಅಂತ. ಸೊ ಇಲ್ಲಿ ವಾಲ್ಟರ್ ಸೀದಾ ಕಾಲ್ ಮಾಡ್ತಾನೆ ಟಾಡ್ ನ ಅಂಕಲ್ ಗಳಿಗೆ, ಅಂದ್ರೆ ಕ್ರಿಮಿನಲ್ಸ್ ಗಳಿದ್ರಲ್ಲ ಅವರು, ಆದಷ್ಟು ಬೇಗ ನನ್ನನ್ನು ರಕ್ಷಿಸೋಕೆ ಒಂದು ಜಾಗಕ್ಕೆ ಬನ್ನಿ, ನಾನು ಕೋಆರ್ಡಿನೇಟ್ಸ್ ಗಳನ್ನ ಹೇಳ್ತಿದ್ದೀನಿ, ಈ ನಂಬರ್ ನ ಪ್ರಕಾರ ಈ ಜಾಗಕ್ಕೆ ಬನ್ನಿ. ಆದ್ರೆ ಗಾಡಿಯಲ್ಲಿ ಹ್ಯಾಂಕ್ ಕೂಡ ಇದ್ದದನ್ನ ಕಾಣ್ತಾನೆ. ವಾಲ್ಟರ್ ವೈಟ್ ಗೆ ತಪ್ಪಿ ಕೂಡ ಹ್ಯಾಂಕ್ ಅನ್ನ ಕೊಲ್ಲೋದು ಇಷ್ಟ ಇಲ್ಲ, ಯಾಕಂದ್ರೆ ಅವನ ಫ್ಯಾಮಿಲಿಯನ್ನ ಬಿಟ್ಕೊಡಲ್ಲ. ಅಂದ್ರೆ ಹ್ಯಾಂಕ್ ಅವನ ಭಾವ ಆಗಿದ್ದಾನೆ. ಈ ಒಂದು ರೀಸನ್ ಗೆ ಅವನು ಅಲ್ಲಿ ಸರೆಂಡರ್ ಆಗ್ತಾನೆ. ಈ ಜಾಗಕ್ಕೆ ಬರ್ಬೇಡಿ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡಿ ಕೆಳಗೆ ಹಾಕ್ಬಿಡ್ತಾನೆ. ಸೊ ಹೀಗೆ ಎಲ್ಲ ವಾಲ್ಟರ್ ವೈಟ್ ನ ಚಾಪ್ಟರ್ ಮುಗ್ದೋಯ್ತಾ. ಹಾಗೇನೆ ಸೆಲೆಬ್ರೇಟ್ ಮಾಡೋದಕ್ಕೆ ಹ್ಯಾಂಕ್ ಸೀದಾ ಕಾಲ್ ಮಾಡ್ತಾನೆ ಮ್ಯಾರಿನಿಗೆ, ನಾನು ಫೈನಲಿ ವಾಲ್ಟರ್ ವೈಟ್ ಅನ್ನ ಹಿಡ್ದೆ, ಇನ್ನು ನಾವು ಸುಲಭವಾಗಿ ಜೀವನಕ್ಕೆ ಮಾಡಬಹುದು. ಹಾಗೇನೆ ವಾಲ್ಟರ್ ವೈಟ್ ಅನ್ನ ಕಟ್ಟಿ ಹಾಕಿರ್ತಾರೆ ಈ ಒಂದು ಕಾರ್ ನೊಳಗಡೆ. ಆದ್ರೆ ಇಲ್ಲಿ ಒಂದು ತುಂಬಾ ದೊಡ್ಡ ಘಟನೆ ನಡೆಯುತ್ತೆ. ಅದೇನಂದ್ರೆ ಅವನು ಕಾಲ್ ಮಾಡಿದ್ದದ್ದು ಕೇಳಿಸ್ಕೊಂಡು ಕೂಡ ಈ ಜಾಗಕ್ಕೆ ಬಂದು ಟಾಡ್ ನ ಅಂಕಲ್ ಗಳು ಕೊಲ್ಲೋದಕ್ಕೆ ಬಂದಿದ್ದಾರೆ. ಜೋರಾಗಿ ಗನ್ ಫೈರ್ ಮಾಡ್ತಿದ್ದಾರೆ ಗೋಮಿ ಹಾಗೂ ಹ್ಯಾಂಕ್ ನ ಬಳಿಗೆ. ಮತ್ತೆ ಏನಾಗುತ್ತೆ ನೋಡೋಣ ಬನ್ನಿ ಎಪಿಸೋಡ್ 14 ನಲ್ಲಿ. ಸೊ ಈಗ ಸ್ವಲ್ಪ ನಾವು ಫ್ಲಾಶ್ ಬ್ಯಾಕ್ ಹೋಗ್ತೀವಿ, ಅಂದ್ರೆ ಸೀಸನ್ 1 ನಲ್ಲಿ. ಈ ಟೈಮ್ ನಲ್ಲಿ ಅವರು ಫಸ್ಟ್ ಟೈಮ್ ವ್ಯಾನ್ ಅಲ್ಲಿ ಹೋಗ್ತಿದ್ರು. ನೋಡಬಹುದು ಆಗಿನ ವಾಲ್ಟರ್ ವೈಟ್ ಹಾಗೂ ಈಗಿನ ವಾಲ್ಟರ್ ವೈಟ್ ಗೆ ಎಷ್ಟು ವ್ಯತ್ಯಾಸ ಇದೆ. ಸೊ ವ್ಯಾನ್ ಅನ್ನು ಒಂದು ಜಾಗದಲ್ಲಿ ನಿಲ್ಲಿಸಿ ಎದುರು ಹೋಗ್ತಾ ಇರ್ತಾನೆ ವಾಲ್ಟರ್ ವೈಟ್. ಆಗ ಸ್ಕೈಲರ್ ಅದು ಒಂದು ಕಾಲ್ ಬಂದಿರುತ್ತೆ. ಅಂದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ಲು ಆಗ ಜಸ್ಟ್. ಹಾಗೇನದು ಹೆಣ್ಣು ಮಗು ಅಂತ ಕೂಡ ಗೊತ್ತಿತ್ತು. ಅಂದ್ರೆ ಅದೇ ಅಮೆರಿಕದಲ್ಲಿ ಮುಂಚೆನೆ ಅವರು ಕಂಡುಹಿಡಿತಾರೆ ಅದು ಹೆಣ್ಣ ಗಂಡ ಅಂತ. ಸೊ ವಾಲ್ಟರ್ ವೈಟ್ ಹೇಳ್ತಾನೆ ಅವಳ ಹೆಸರು ಆಲಿ ಅಂತ ಇಡಬೇಕು ಅಂತ. ಎಸ್ ಇದು ಇವನ ಕನಸಾಗಿತ್ತು. ಮತ್ತೆ ಈಗ ವಾಪಸ್ ಪ್ರೆಸೆಂಟ್ ಗೆ ಬರೋಣ. ಇಲ್ಲಿಗ ಸೀರಿಯಸ್ ಸಿಚುವೇಶನ್ ಆಗ್ತಿದೆ. ಅದೇ ಟಾಡ್ ನ ಕಡೆಯವರು ಬಂದು ಇಲ್ಲಿ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಹ್ಯಾಂಕ್ ನ ಗೆಳೆಯ ಗೋಮಿ ಇಲ್ಲಿ ಸತ್ತಿದ್ದಾನೆ. ಹ್ಯಾಂಕ್ ನಿಗೂ ಸ್ವಲ್ಪ ಬುಲೆಟ್ ಬಿದ್ದಿರುತ್ತೆ. ವಾಲ್ಟರ್ ವೈಟ್ ಜೋರಾಗಿ ಬೋಬಿ ಇಡ್ತಿದ್ದಾನೆ, ಯಾಕೆ ಬಂದ್ರಿ ನೀವು? ಫಸ್ಟ್ ನಾನು ಬರೋಕ್ಕಿಂತಾನೆ ಹೇಳಿದ್ದೆ, ಆದ್ರೆ ನಂತರ ಹ್ಯಾಂಕ್ ಅನ್ನು ನೋಡಿದ್ಮೇಲೆ ಬರಬೇಡಿ ಅಂತ ಹೇಳಿದ್ದೆ, ಆದ್ರೂ ಯಾಕೆ ಬಂದ್ರಿ ನೀವು? ಟಾಡ್ ನ ಅಂಕಲ್ ಹೇಳ್ತಾನೆ ನೀನೇನ್ ಬೇಕಾದ್ರೂ ಹೇಳು, ನಾವು ಇಲ್ಲಿ ಕೆಲಸವನ್ನ ಫಿನಿಶ್ ಮಾಡೋದಕ್ಕೆ ಬಂದಿದ್ದೇವೆ. ಆಗ ವಾಲ್ಟರ್ ವೈಟ್ ಗೆ ತುಂಬಾನೇ ಬೇಜಾರಾಗ್ತಿದೆ. ಇಲ್ಲಿ ಅವನು ಕಾರಿಂದ ಹೇಗನು ಎಳ್ಕೊಂಡು ಬರ್ತಾನೆ. ಕೈಯನ್ನ ಕಟ್ಟಾಗಿದೆ ದೊಡ್ಡ ಮಿಸ್ಟೇಕ್ ಆಯ್ತು ಗುರು ಇಲ್ಲಿ. ಒಂದ್ ವೇಳೆ ವಾಲ್ಟರ್ ವೈಟ್ ನ ಕೈಯನ್ನ ಹ್ಯಾಂಗ್ ಕಟ್ಟಿಯಾಗದಿರ್ತಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಹಾಗೇನೆ ಒಂದಂತೂ ಗೊತ್ತಾಗುತ್ತೆ ಜೆಸ್ಸಿ ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಹಾಗೇನೆ ವಾಲ್ಟರ್ ವೈಟ್ ಇಲ್ಲಿ ಬೇಡ್ಕೊಳ್ತಾನೆ ಫಸ್ಟ್ ಟೈಮ್. ಇವನ್ ಭಿಕ್ಷೆ ಬೇಡೋ ತರ
ತರಾನೇ ಮಾಡ್ತಾನೆ. ದಯವಿಟ್ಟು ಹ್ಯಾಂಕ್ ಅನ್ನ ಬಿಟ್ಕೊಡಿ, ನಾನು ಏನ್ ಬೇಕಾದ್ರೂ ಕೊಡೋದಕ್ಕೆ ಸಿದ್ಧ ಇದ್ದೀನಿ ನಿಮ್ಗೋಸ್ಕರ, ಪ್ಲೀಸ್ ನನ್ನ ಮಾತನ್ನ ಕೇಳಿ ಅಂತ. ಆದ್ರೆ ಇಲ್ಲಿ ಹ್ಯಾಂಕ್ ನ ಮುಖದಲ್ಲಿ ಸ್ವಲ್ಪ ಕೂಡ ಭಯ ಕಾಣ್ತಿಲ್ಲ. ಇವನು ಸಾವಿಗೂ ಹೆದರಲ್ಲ ಅಂತ ಗೊತ್ತಾಗ್ತಿದೆ. ಹ್ಯಾಂಕ್ ಒಂದು ಕೊನೆಯ ಮಾತನ್ನ ಹೇಳ್ತಾನೆ, ಅದೇನಂದ್ರೆ ನಾನು ಕಂಡದ್ರಲ್ಲೇ ಬುದ್ಧಿವಂತ ನೀನಾಗಿದ್ದೆ ವಾಲ್ಟರ್ ವೈಟ್, ಆದ್ರೆ ನಿಂಗೆ ಒಂದು ಗೊತ್ತಾಗ್ಲಿಲ್ಲ, ಇವನು 10 ನಿಮಿಷ ಹಿಂದೆನೆ ಡಿಸೈಡ್ ಮಾಡಿದಾನೆ ನನ್ನನ್ನ ಕೊಲ್ಲೋದಕ್ಕೆ. ಮತ್ತೆ ಹೀಗೆ ಹ್ಯಾಂಕ್ ನನ್ನ ಕೊಂದಾಕ್ಬಿಡ್ತಾರೆ. ನಿಜವಾಗ್ಲೂ ಗುರು, ಇಷ್ಟು ಕೆಟ್ಟ ಸೀನ್ ನಾನ್ ನೋಡ್ಲಿಲ್ಲ. ಹ್ಯಾಂಕ್ ನನ್ನ ಒನ್ ಆಫ್ ದಿ ಬೆಸ್ಟ್ ಫೇವರೇಟ್ ಕ್ಯಾರೆಕ್ಟರ್ ಆಗಿದ್ದ. ವಾಲ್ಟರ್ ವೈಟ್ ಗೆ ಹೇಗೆ ಅನ್ಸಿರ್ಬೋದು ನೀವೇ ಅಂದಾಜ್ ಮಾಡಿ. ಇದನ್ನೆಲ್ಲ ನೋಡಿ ವಾಲ್ಟರ್ ವೈಟ್ ಗೆ ಫಸ್ಟ್ ಟೈಮ್ ತುಂಬಾನೇ ಕೂಗ್ಬಿಡ್ತಾನೆ, ಎಮೋಷನಲಿ ವೀಕ್ ಆಗಿ ಅಲ್ಲೇ ಬಿದ್ದು ಬಿಡ್ತಾನೆ. ಸೊ ಈ ಸೀರೀಸ್ ನಲ್ಲಿ ಫಸ್ಟ್ ಟೈಮ್ ನಾವು ವಾಲ್ಟರ್ ವೈಟ್ ಕೂಗುದನ್ನ ನೋಡ್ತೀವಿ ಇಲ್ಲೇ. ಹಾಗೇನೆ ಹೇಳ್ಬೇಕಂದ್ರೆ ಈ ಎಪಿಸೋಡ್ 14 ಏನಿದೆ ಇದು ಎಷ್ಟು ಸ್ಪೆಷಲ್ ಅಂದ್ರೆ ಪೂರ್ತಿ ಜಗತ್ತಿನ ಯಾವುದೇ ಸೀರೀಸ್ ಆಗ್ಲಿ ಯಾವುದೇ ಮೂವಿ ಆಗ್ಲಿ 10ರಲ್ಲಿ 10 ರೇಟಿಂಗ್ ಅನ್ನ ಗಳಿಸಲಿಲ್ಲ, ಮಾತ್ರ ಈ ಎಪಿಸೋಡ್ ಗಳಿಸಿದೆ. ಮತ್ತೆ ಹೀಗೆ ಅಲ್ಲಿನ ಎಲ್ಲಾ ಹಣವನ್ನ ಲೂಟಿ ಮಾಡ್ಕೊಂಡು ಹೋಗ್ತಾರೆ, ಒಂದು ಬ್ಯಾಗ್ ಅನ್ನ ಬಿಟ್ಟು. ಅಂದ್ರೆ ವಾಲ್ಟರ್ ವೈಟ್ ನ ಎಲ್ಲಾ ಹಣಗಳು ಇವರ ಬಳಿ ಇದೆ. ಇವರು ವಾಲ್ಟರ್ ವೈಟ್ ಅನ್ನ ಕೊಲ್ಲೋದಿಲ್ಲ, ಯಾಕಂದ್ರೆ ಅವನಿಗೆ ಡ್ರಗ್ ತಯಾರಿಕೆ ಗೊತ್ತಿದೆ. ಹಾಗೇನೆ ಟಾಡ್ ನ ಅಂಕಲ್ ಹೇಳ್ತಾನೆ, ನೋಡು ವಾಲ್ಟರ್, ನಿನ್ನ ಭಾವನನ್ನ ಕೊಲ್ಲೋದು ನನ್ನ ಉದ್ದೇಶ ಆಗಿರ್ಲಿಲ್ಲ, ಆದ್ರೆ ಅವನೊಬ್ಬ DA ಪೊಲೀಸರ್ ಆಗಿದ್ದ, ಅವನಿಂದ ನಾವು ಕೂಡ ಸಿಕ್ಕಿ ಬೀಳ್ತೀವಿ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಆದ್ರೆ ವಾಲ್ಟರ್ ಕೋಪದಲ್ಲಿ ಹೇಳ್ತಾನೆ, ನಾನು ಹೇಳ್ದ ಕೆಲಸ ನೀವು ಮಾಡ್ಲೇ ಇಲ್ಲ, ನಾನು ನಿಮ್ಮನ್ನ ಕರೆಸಿದ ಉದ್ದೇಶ ಜೆಸ್ಸಿಯನ್ನು ಕೊಲ್ಲೋದಾಗಿತ್ತು, ಬದಲಾಗಿ ನನ್ನ ಭಾವನನ್ನಲ್ಲ. ಹಾಗೇನೆ ವಾಲ್ಟರ್ ವೈಟ್ ನ ಕಣ್ಣು ತುಂಬಾನೇ ಸೂಕ್ಷ್ಮ ಆಗಿದೆ, ಯಾಕಂದ್ರೆ ಅವನಿಗೆ ಅಲ್ಲಿ ಕಾಣುತ್ತೆ ಕಾರ್ನ ಕೆಳಗಡೆ ಜೆಸ್ಸಿ ಅಡಗಿದ್ದಾನೆ. ಸೊ ಅವನನ್ನ ಹಿಡೀರಿ ಅಂತ ಹೇಳ್ತಾರೆ. ಅದರ ಪ್ರಕಾರ ಇವನನ್ನ ಹಿಡಿದು ಗನ್ನನ್ನ ಪಾಯಿಂಟ್ ಮಾಡ್ತಾರೆ. ಸೊ ಟಾಡ್ ಮತ್ತೆ ಇವನ ಗ್ಯಾಂಗ್ ಹೇಳುತ್ತೆ, ನಾನು ಇವನನ್ನ ಇಷ್ಟು ಪಕ್ಕ ಕೊಲ್ಲೋದಿಲ್ಲ, ಯಾಕಂದ್ರೆ ಇವನೇನಾದ್ರೂ DA ಅವರಿಗೆ ಬೇರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ ಅಂತ ನೋಡ್ಕೊಂಡ್ ಬಿಟ್ಟು ಇವನನ್ನ ಕೊಲ್ತೀವಿ ಅಂತ. ವಾಲ್ಟರ್ ವೈಟ್ ಅದಕ್ಕೆ ಒಪ್ಕೊಳ್ತಾನೆ, ಮತ್ತೆ ಜೆಸ್ಸಿಯನ್ನ ಎತ್ಕೊಂಡು ಹೋಗ್ತಾರೆ. ಆದ್ರೆ ಒಂದು ಮೂಮೆಂಟ್ ಗೆ ವಾಲ್ಟರ್ ವೈಟ್ ಜೋರಾಗಿ ಹೇಳ್ತಾನೆ, ಆ ದಿನ ನಿನ್ನ ಗರ್ಲ್ ಫ್ರೆಂಡ್ ಜೆನ್ ಅನ್ನ ನಾನು ಬೇಕು ಅಂತಲೇ ಸಾಯೋದಕ್ಕೆ ಬಿಟ್ಟಿದ್ದೆ. ನಿಮ್ಗೆ ಅನ್ಸ್ಬೋದು ಈ ಸಂದರ್ಭದಲ್ಲಿ ಕೂಡ ಯಾಕೆ ಇವನಿದನ್ನ ಹೇಳಿದ ಅಂತ, ಯಾಕಂದ್ರೆ ಈ ಸತ್ಯವನ್ನ ಹೇಳದ ಉದ್ದೇಶ ವಾಲ್ಟರ್ ವೈಟ್ ಹ್ಯಾಂಕ್ ನ ಸಾವಿನಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ. ಅವನಿಗೆ ಜೆಸ್ಸಿನ ಹರಳ್ಬೇಕು ಅಂತ ಅನಿಸ್ತಿದೆ. ಹೀಗೆ ಅಲ್ಲಿ ಕೂತ್ಕೊಳ್ತಾನೆ ತುಂಬಾ ಬೇಜಾರದಿಂದ. ಅಂಡ್ ಜೆಸ್ಸಿನನ್ನ ಟಾಡ್ ನ ಗ್ಯಾಂಗ್ ನವರು ಎತ್ಕೊಂಡು ಹೋಗ್ತಾರೆ. ಈಗ ಇವರ ಬಳಿ ಕಾರ್ ಇಲ್ಲ ಅಲ್ಲಿಂದ ಹೋಗೋದಕ್ಕೆ. ಸೊ ಅವನ ಕ್ಯಾಶ್ ನ ಒಂದು ಡಬ್ಬದಲ್ಲಿ ಇಟ್ಟಿದ್ರು, ಅದನ್ನ ತಳ್ಕೊಂಡು ಹೋಗ್ತಾನೆ ಒಂದು ಜಾಗಕ್ಕೆ. ಮತ್ತೆ ಇಲ್ಲಿ ಒಂದು ಮನೆ ಇದೆ, ಇಲ್ಲಿ ಅವನು ಕೇಳ್ತಾನೆ, ನಂಗೆ ಕಾರನ್ನು ಕೊಡ್ತೀರಾ, ನಾನು ನಿಂಗೆ ಹಣವನ್ನು ಕೊಡಬಹುದು ಅಂತ. ಇವಳು ಹೇಳ್ತಾಳೆ, ಇದನ್ನ ಮಾರೋದಕ್ಕೆ ಆಗುದಿಲ್ಲ ಅಂತ. ಆದ್ರೆ ಸ್ವಲ್ಪ ಹಣ ಕೊಡ್ತಾನೆ, ಮತ್ತೆ ಓಕೆ ಅಂತ ಹೇಳಿ ಅದರ ಪ್ರಕಾರ ಈಗ ಮನೆಗೆ ತಲುಪ್ತಾನೆ. ಅಂಡ್ ಇನ್ನೊಂದ್ ಸೈಡ್ ನಲ್ಲಿ ಸ್ಕೈಲರ್ ಬಂದಿದ್ದಾಳೆ ಕಾರ್ ವಾಶ್ ನ ಜಾಗಕ್ಕೆ. ಮತ್ತೆ ಇಲ್ಲಿ ಮ್ಯಾರಿ ಕರ್ದಿದ್ಲು. ಮ್ಯಾರಿ ಹೇಳ್ತಾಳೆ, ನನ್ನ ಗಂಡ ಹ್ಯಾಂಕ್ ಹೇಳಿದ ವಾಲ್ಟರ್ ವೈಟ್ ಸಿಕ್ಕಿ ಬಿದ್ದಿದ್ದಾನಂತೆ, ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಗಳು ಗೊತ್ತಾಗಿದೆ. ಸೊ ನೀನು ನನ್ನ ತಂಗಿ ಆಗಿದ್ಯಾ, ಅದಕ್ಕೋಸ್ಕರ ನಿನ್ನನ್ನು ನಾನು ಬಿಡ್ತಿದ್ದೇನೆ. ಸೊ ಈಗಾದ್ರೂ ಅವನ ಬಗ್ಗೆ ಪ್ರೂಫ್ ಹೇಳೋದಕ್ಕೆ ನೀನು ಬರ್ಬೇಕು. ಆದ್ರೆ ಇವಳಿಗೆ ಏನ್ ಗೊತ್ತು ಗುರು, ಅವಳ ಗಂಡ ಹ್ಯಾಂಕ್ ಕೂಡ ಸತ್ತಿದ್ದಾನೆ ಅಂತ. ಇನ್ನೊಂದ್ ಕಡೆ ಜೆಸ್ಸಿಯನ್ನ ಕರ್ಕೊಂಡು ಬಂದಿದ್ದಾರೆ ಈ ಒಂದು ಜಾಗಕ್ಕೆ. ಇವನಿಗೆ ತುಂಬಾ ಬ್ರೂಟಲ್ ಆಗಿ ಹೊಡೆದಿದ್ದಾರೆ, ಒಂದು ಈ ಜೈಲಿಗೆ ಹಾಕಿದ್ದಾರೆ, ಮತ್ತೆ ಇದು ಲ್ಯಾಬ್ ಆಗಿದೆ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಜೆಸ್ಸಿಯನ್ನ ಕುಕಿಂಗ್ ಮಾಡೋದಕ್ಕೆ ಇವರು ಬಳಸ್ತಿದ್ದಾರೆ. ಅಂದ್ರೆ ಜೆಸ್ಸಿಯನ್ನ ಇವರು ಕೊಲ್ಲೋದಿಲ್ಲ, ಬದಲಾಗಿ ಕುಕಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅಂದ್ರೆ ಡ್ರಗ್ ನ ತಯಾರಿಕೆಗೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ತೀವಿ ಮ್ಯಾರಿ ಹಾಗೂ ಸ್ಕೈಲರ್ ಮಾತಾಡ್ತಿರೋದನ್ನ ವಾಲ್ಟರ್ ಜೂನಿಯರ್ ಗೆ ಕೂಡ ಹೇಳ್ಬಿಡ್ತಾರೆ. ಅಂದ್ರೆ ವಾಲ್ಟರ್ ವೈಟ್ ಒಬ್ಬ ಕ್ರಿಮಿನಲ್ ಡ್ರಗ್ ಡೀಲರ್ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ವಾಲ್ಟರ್ ಜೂನಿಯರ್ ಗೆ ಕೂಡ. ಅವ್ರಿಗೆ ನಂಬೋಕೆನೇ ಆಗ್ತಿಲ್ಲ, ನನ್ನ ತಂದೆ ಒಬ್ಬ ಡ್ರಗ್ ಡೀಲರ್, ನೀವು ಕಾಮಿಡಿ ಮಾಡ್ತಿಲ್ಲ ತಾನೆ, ಇಷ್ಟು ಸಮಯ ಯಾಕೆ ಹೇಳಲಿಲ್ಲ, ಹೀಗೆಲ್ಲ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾನೆ ಹೋಗ್ತಾನೆ. ನಂತರ ಅಲ್ಲಿಂದ ವಾಲ್ಟರ್ ವೈಟ್ ಬರ್ತಾನೆ ಮನೆಗೆ. ಆದ್ರೆ ವಾಲ್ಟರ್ ಜೂನಿಯರ್ ಅನ್ನು ಕೂಡ ತಡಿತಾನೆ, ಪಕ್ಕ ಬನ್ನಿ ಒಳಗಡೆ ಅಂತ. ನನ್ನ ಹತ್ರ ಟೈಮ್ ಎಲ್ಲ ಮಾತಾಡೋದಕ್ಕೆ, ಪಕ್ಕ ನಾವು ಈ ಸಿಟಿಯನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ಸ್ಕೈಲರ್ ಕೇಳ್ತಾಳೆ, ನೀನು ಹ್ಯಾಂಕನ ಜೊತೆಗೆ ಏನಾದ್ರೂ ಮಾಡಿದ್ಯಾ, ಅವನು ನಿನ್ನನ್ನ ಜೈಲಿಗೆ ಹಾಕ್ಬೇಕಿತ್ತಲ್ಲ, ನೀನು ಹೇಗೆ ಬಂದೆ, ಆದ್ರೆ ನೀವೇ ಅಂದಾಜ್ ಮಾಡಿ ಯಾವ ಬಾಯಲ್ಲಿ ವಾಲ್ಟರ್ ವೈಟ್ ಹೇಳ್ಬೇಕು ಹ್ಯಾಂಕ್ ಸತ್ತಿದ್ದಾನೆ ಅಂತ. ಸೊ ವಾಲ್ಟರ್ ವೈಟ್ ಬೇಜಾರದಲ್ಲೇ ಹೇಳ್ತಾನೆ, ಹ್ಯಾಂಕನ ಜೊತೆಗೆ ನಾನು ಡೀಲ್ ಮಾಡ್ಕೊಂಡಿದ್ದೆ, ಅವ್ನು ನನ್ನನ್ನ ಹೊರಗೆ ಹೋಗೋದಕ್ಕೆ ಬಿಟ್ಟಿದ್ದಾನೆ. ಆದ್ರೆ ಸ್ಕೈಲರ್ ಗೆ ವಾಲ್ಟರ್ ವೈಟ್ ನ ಮುಖದಲ್ಲಿ ಅಂದಾಜಾಗುತ್ತೆ ಹ್ಯಾಂಕ್ ನನ್ನ ಕೊಲ್ಲಲಾಗಿದೆ ಅಂತ. ಸ್ಕೈಲರ್ ಕೇಳ್ತಾಳೆ, ಯಾಕೆ, ಏನಾಯ್ತು ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ, ನಾನು ಅವನನ್ನ ಬಚಾವ್ ಮಾಡೋದಕ್ಕೆ ಟ್ರೈ ಮಾಡಿದ್ದೆ, ಆದ್ರೆ ನನ್ನಿಂದ ಅವನನ್ನ ಉಳಿಸೋಕೆ ಸಾಧ್ಯ ಆಗ್ಲಿಲ್ಲ, ತುಂಬಾನೇ ಗಿಲ್ಟ್ ಆಗ್ತಿದೆ ಅವನಿಗೆ. ವಾಲ್ಟರ್ ಜೂನಿಯರ್ ಕೂಡ ಈ ಎಲ್ಲ ಮಾತುಗಳನ್ನ ಕೇಳ್ತಾನೆ, ತುಂಬಾನೇ ಕೋಪ ಬರ್ತಿದೆ ಅವನ ತಂದೆಯ ಮೇಲೆ. ಅಂಡ್ ಸ್ಕೈಲರ್ ಗೆ ಕೂಡ ತುಂಬಾನೇ ಕೋಪ ಬಂದಿದೆ, ಮತ್ತೆ ಕೈಯಲ್ಲಿ ಒಂದು ಚೂರಿ ಕೂಡ ಕಾಣ್ತಿದೆ. ಇವರೇ ವಾಲ್ಟರ್ ವೈಟ್ ಅನ್ನ ಕೊಲ್ಲುವಂತ ಜಲ್ಲಿದ್ದಾರೆ ಹೇಗೆ. ಸೊ ವಾಲ್ಟರ್ ವೈಟ್ ಹೇಳ್ತಾನೆ, ಪಕ್ಕ ಇಲ್ಲಿಂದ ಹೋಗೋಣ ಅಂತ. ಮತ್ತೆ ವಾಲ್ಟರ್ ವೈಟ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾಳೆ ಚೂರಿಯಲ್ಲೇ. ಸೊ ಅವಳು ಕೋಪದಲ್ಲಿ ಅಟ್ಯಾಕ್ ಮಾಡೋಕೆ ನೋಡ್ತಾಳೆ, ಇವನು ತಡಿತಾನೆ ಇರ್ತಾನೆ. ಹಾಗೇನೆ ಸ್ಕೈಲರ್ ಅನ್ನ ಮೂಲೆಗೆ ಪುಷ್ ಮಾಡ್ತಾನೆ. ಈ ಎಲ್ಲ ಸಂದರ್ಭವನ್ನು ನೋಡಿ ವಾಲ್ಟರ್ ಜೂನಿಯರ್ ತುಂಬಾನೇ ಹೆದರ್ಕೊಂಡಿದ್ದಾನೆ. ಮತ್ತೆ ಅವನು ಕಾಲ್ ಮಾಡ್ತಾನೆ ಪೊಲೀಸ್ಗೆ, ನನ್ನ ತಂದೆ ಒಬ್ಬ ಕೊಲೆಗಾರ, ಡ್ರಗ್ ತಯಾರಿಕೆ ಮಾಡೋನಾಗಿದ್ದಾನೆ, ಪಕ್ಕ ಅವನನ್ನು ಬಂದು ಹಿಡೀರಿ ಅಂತ. ಆದ್ರೆ ವಾಲ್ಟರ್ ವೈಟ್ ಅಲ್ಲಿಂದ ಅವನ ಮಗಳನ್ನ ಹಿಡ್ಕೊಂಡು ಸೀದಾ ಎಸ್ಕೇಪ್ ಆಗ್ಬಿಡ್ತಾನೆ. ಎಂತ ಪರಿಸ್ಥಿತಿ ಅಂದ್ರೆ ವಾಲ್ಟರ್ ವೈಟ್ ಗೆ ಅವನ ಫ್ಯಾಮಿಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಸ್ಟಾರ್ಟಿಂಗ್ ಇಂದಾನು. ಆದ್ರೆ ಎಲ್ಲರೂ ಕೂಡ ಅವನ ವಿರುದ್ಧ ಆಗಿದ್ದಾರೆ. ಅವನಿಲ್ಲಿ ಅವನ ಮಗಳು ಹಾಲಿಯನ್ನು ಹಿಡ್ಕೊಂಡು ಸ್ವಲ್ಪ ಡೈಪರ್ ನೆಲ್ಲ ಚೇಂಜ್ ಮಾಡ್ತಿರ್ತಾನೆ. ಆದ್ರೆ ಇನ್ನೊಂದ್ ಸೈಡ್ ನಲ್ಲಿ ನಾವು ನೋಡ್ತೀವಿ ಮನೆಗೆ ಮ್ಯಾರಿ ಕೂಡ ಬಂದಿದ್ದಾಳೆ, ತುಂಬಾ ಜನ ಇದ್ದಾರೆ, ಹಾಗೇನೆ ಸ್ಕೈಲರ್ ಕೂಡ ಇದ್ದಾಳೆ. ಸೊ ಈಗ ವಾಲ್ಟ್ ಗೆ ಕಾಲ್ ಮಾಡ್ತಾರೆ. ವಾಲ್ಟ್ ಹೇಳ್ತಾನೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ನನ್ನ ಫ್ಯಾಮಿಲಿಗೋಸ್ಕರ, ಆದ್ರೆ ನಿಮ್ಗೆ ನನ್ನ ಮೇಲೆ ಸ್ವಲ್ಪ ಕೂಡ ನಿಮ್ಗೆ ಗೌರವ ಇರ್ಲಿಲ್ಲ, ಎಲ್ಲದಕ್ಕೂ ನನ್ನನ್ನ ಬ್ಲೇಮ್ ಮಾಡ್ದೆ, ಆದ್ರೆ ನನ್ನ ಪ್ರೀತಿಯನ್ನ ನೀನು ಒಪ್ಕೊಳ್ಳಿಲ್ಲ. ಹಾಗೇನೆ ಹ್ಯಾಂಕನ ಬಗ್ಗೆ ಹೇಳ್ತಾನೆ, ಹ್ಯಾಂಕ್ ಇನ್ನು ನೀವು ನೋಡೋದಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವನು ಸತ್ತಿದ್ದಾನೆ ಅಂತ. ಈ ವಿಷಯ ಇಲ್ಲಿ ಕೇಳಿದಾಗ ಜೋರಾಗಿ ಮ್ಯಾರಿ ಕೂಡ ಕೂಗೋಕೆ ಸ್ಟಾರ್ಟ್ ಮಾಡ್ತಾಳೆ. ಟೋಟಲ್ ಆಗಿ ವಾಲ್ಟರ್ ವೈಟ್ ಇವರೆಲ್ಲರ ಕಣ್ಣಿಗೆ ಒಬ್ಬ ವಿಲನ್ ಆಗಿದ್ದಾನೆ. ಹಾಗೆ ಅವನಿಗೆ ಅನ್ಸೋಕೆ ಕೂಡ ಸ್ಟಾರ್ಟ್ ಆಗುತ್ತೆ, ನಾನು ಈ ಮಗುವನ್ನ ಅಂದ್ರೆ ಅವನ ಮಗಳು ಹಾಲಿಯನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗೋದು ಕೂಡ ತಪ್ಪಾಗುತ್ತೆ ಅಂತ. ಯಾಕಂದ್ರೆ ಅಫ್ಕೋರ್ಸ್ ಅದು ಸಣ್ಣ ಮಗುವಾಗಿದೆ, ಅದಕ್ಕೆ ಅಮ್ಮನ ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ. ಇನ್ನೊಂದು ವಿಷಯ, ಇವನು ಈಗ ಕ್ಯಾನ್ಸರ್ ಅಲ್ಲಿ 1 ವರ್ಷದಲ್ಲೇ ಸಾಯೋದ್ರಲ್ಲಿ ಇದ್ದಾನೆ, ಹಾಗಾಗಿ ಆ ಮಗುವನ್ನ ಯಾರಾದ್ರೂ ಕೇರ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ. ಸೊ ಇದರ ಪ್ರಕಾರ ಗಾಡಿಯಲ್ಲಿ ವಾಪಸ್ ಕಳಿಸ್ತಾನೆ ಹಾಲಿಯನ್ನ. ಸೊ ಹಾಲಿ ಸೇಫ್ ಆಗಿ ಇಲ್ಲಿ ಪೊಲೀಸರ ಬಳಿಗೆ
ಕರೆಕ್ಟ್ ಆದ ಟೈಮ್ಗೆ ತಲುಪುತ್ತೆ. ಸೊ ಕೊನೆಗೂ ವಾಲ್ಟರ್ ವೈಟ್ ಒಬ್ಬ ಒಂಟಿಯಾದ. ಅದರ ನಿಜವಾದ ತಪ್ಪು ಯಾರದು? ತಪ್ಪು ಎಲ್ಲರದು ಕೂಡ ಆಗಿದೆ. ಸೊ ಇಷ್ಟೆಲ್ಲ ಆದ್ಮೇಲೆ ಇನ್ನಂತೂ ಇಲ್ಲಿ ಬದುಕೋಕೆ ಆಗೋದಿಲ್ಲ. ಸೊ ಈ ಜಾಗನೇ ಬೇಡ ಅಂತ ಹೇಳಿ ಸಿಟಿಯ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಈಗ ಎಪಿಸೋಡ್ 15. ಸೊ ಗಾಯ್ಸ್, ಇಲ್ಲಿ ತನಕ ಬಂದಿದೀವಿ ನಾವೀಗ. ಈಗಂತೂ ನಮ್ಮ ಬಳಿ 2 ಎಪಿಸೋಡ್ಸ್ ಗಳಿವೆ, ಇದನ್ನ ಇನ್ಕ್ಲೂಡ್ ಮಾಡಿ. ಸೊ ಈಗ ನಾವು ನೋಡ್ತೀವಿ ಸೋಲ್ ಗುಡ್ ಮ್ಯಾನ್ ಅನ್ನ, ಮತ್ತೆ ಜೊತೆಗೆ ಇಲ್ಲಿ ವಾಲ್ಟರ್ ವೈಟ್ ಕೂಡ ಇದ್ದಾನೆ ಈ ಒಂದು ರೂಮ್ ನಲ್ಲಿ. ಸೊ ಈಗಾಗಿದೆ ಬೇರೆ ದೇಶಕ್ಕೆ ವಾಲ್ಟರ್ ವೈಟ್ ಅನ್ನ ಕಳಿಸೋ ಪ್ಲಾನ್. ಅಷ್ಟೇ ಅಲ್ಲ, ಸೋಲ್ ಗುಡ್ ಮ್ಯಾನ್ ಗೆ ಸ್ವಲ್ಪ ಡೌಟ್ ಬಂದಿದೆ. ಅವನು ಕೂಡ ಎಕ್ಸ್ಪೋಸ್ ಆಗೋ ಅಂದಾಜಲ್ಲಿದ್ದಾನೆ. ಅದಕ್ಕೋಸ್ಕರ ಅವನು ಕೂಡ ಈ ಜಾಗವನ್ನು ಬಿಟ್ಟು ಪರಾರಿಯಾಗೋ ಪ್ಲಾನ್ ಇದೆ. ಇನ್ನೊಂದು ಕಡೆ ಮ್ಯಾರಿ ಕಾರ್ ನಲ್ಲಿ ತುಂಬಾನೇ ಬೇಜಾರಲ್ಲಿ ಬರ್ತಿದ್ದಾಳೆ. ಹಾಗೇನೆ ಮ್ಯಾರಿನ ಮನೆ ಅಂದ್ರೆ ಹ್ಯಾಂಕ್ ನ ಮನೆ ಕಂಪ್ಲೀಟ್ ಆಗಿ ಒಡೆದೋಗಿದೆ. ಇದ್ದದೆಲ್ಲ ಜಾಗದಲ್ಲಿ ಏನೇನೋ ಬಿಸಾಕಿದ್ದಾರೆ. ಅದೇ ನಿಮ್ಗೆ ಗೊತ್ತಿರೋ ಹಾಗೆ ಹ್ಯಾಂಕ್ ನ ಬಳಿ ಇವರ ಪ್ರೂಫ್ ಏನಾದ್ರು ಇರ್ಬೋದು ಅಂತ ಹೇಳಿ ಟಾಡ್ ನ ಅಂಕಲ್ಸ್ ಗಳು ಅಲ್ಲಿದ್ದಂತ ಎಲ್ಲ ಫೈಲ್ಸ್ ಅನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವರಿಗೆ ಜೆಸ್ಸಿನ ಬಗ್ಗೆ ಗೊತ್ತಿತ್ತು ತಾನೆ, ಅದಕ್ಕೋಸ್ಕರ. ಮತ್ತೆ ಇಲ್ಲಿ ಜೆಸ್ಸಿನ ಜೊತೆಗೆ ಮಾತಾಡಿದಂತಹ ಸಿಡಿ ಕೂಡ ರೆಕಾರ್ಡ್ ಆದದ್ದು ಇವರ ಬಳಿಯೇ ಇದೆ. ಇವರು ಕ್ಲೀನ್ ಆಗಿ ನೋಡ್ತಿರ್ತಾರೆ ಹ್ಯಾಂಕ್ ಏನೆಲ್ಲ ರೆಕಾರ್ಡ್ ಮಾಡಿದ್ದ, ಜೆಸ್ಸಿ ಏನೆಲ್ಲ ಮಾತಾಡಿದ್ದ ಅಂತ. ಅಷ್ಟೇ ಅಲ್ಲ, ಇವರ ಬಗ್ಗೆ ಕೂಡ ಅವನು ಮಾತಾಡಿದ್ದ. ಟಾಡ್ ನ ಗ್ಯಾಂಗ್ ಇದೆ, ಅವನ ಅಂಕಲ್ಸ್ ಗಳು ಕ್ರಿಮಿನಲ್ಸ್ ಗಳು ಅಂತ ಕೂಡ. ಇದನ್ನ ಕೇಳಿ ಕೋಪದಲ್ಲಿ ಇವನ ಅಂಕಲ್ ಒಬ್ಬ ಇವನು ಬಾರಿ ಮಾತಾಡಿದಾನೆ, ಇವನ ನಂಗೆ ಕೊಲ್ಲಬೇಕು ಅಂತ ಹೇಳ್ತಾನೆ. ಆದ್ರೆ ಟಾಡ್ ಇವನನ್ನ ತಡಿತಾನೆ. ನೋಡಿ ಅಂಕಲ್, ನೀವು ಜೆಸ್ಸಿಯನ್ನ ಕೊಂದ್ರೆ ಅದು ನಮ್ಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಜೆಸ್ಸಿಯನ್ನ ಯೂಸ್ ಮಾಡ್ಕೊಂಡು ನಾವು ಎಷ್ಟು ಹಣವನ್ನ ಮಾಡಬಹುದು. ಅದಕ್ಕೆ ಇವನ ಅಂಕಲ್ ಹೇಳ್ತಾನೆ, ಅಲ್ಲ ಗುರು, ನಮ್ಮ ಹತ್ರ ಈಗ ಎಷ್ಟು ಹಣ ಇದೆ ಅಂದ್ರೆ ನಮ್ಗೀಗ ಅಗತ್ಯನೇ ಇಲ್ಲ ತಾನೆ, ಅವನನ್ನ ಕೊಂದ್ ಬಿಡೋಣ. ಆಗ ಟಾಡ್ ಹೇಳ್ತಾನೆ, ಇಲ್ಲ ನಮ್ಗೆ ಇನ್ನು ಕೂಡ ಹಣ ಮಾಡಬಹುದು ತಾನೆ ಫ್ಯೂಚರ್ ಅಲ್ಲಿ ಕೂಡ. ಆಗ ಇವನ ಅಂಕಲ್ ಗೆ ಗೊತ್ತಾಯ್ತು, ಓಕೆ ಹಾಗಾದ್ರೆ ಇವನು ಈ ದಾರಿಗೆ ಹೋಗ್ತಿದ್ದಾನೆ. ಯಾಕಂದ್ರೆ ಇವನ್ಗೆ ಲೀಡಿನ ಮೇಲೆ ಕ್ರಶ್ ಇದೆ, ಮತ್ತೆ ಅವಳಿಗೆ ಹಣ ಮಾಡೋದು ಆಸೆ ಇದೆ. ಐ ಮೀನ್ ಅಂದಾಜಾಯ್ತಾ ಗಾಯ್ಸ್, ಇದರಲ್ಲಿ ಒಂದಕ್ಕೆ ಒಂದು ಕನೆಕ್ಷನ್ ಇದೆ. ಅಂಡ್ ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಸೋಲ್ ಗುಡ್ ಮ್ಯಾನ್ ಮತ್ತೆ ವಾಲ್ಟರ್ ವೈಟ್ ಸ್ವಲ್ಪ ಮಾತಾಡ್ತಿರ್ತಾರೆ. ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ಐ ಥಿಂಕ್ ನೀನು ಜಾಸ್ತಿ ಏನು ಮಾಡೋದು ಬೇಡ ಕಾಣಿಸುತ್ತೆ. ಇನ್ ಮುಂದೆ ಶಾಂತಿಯುತವಾಗಿ ಈ ಜಾಗ ಬಿಟ್ಟು ತೊಲಗೋದು ಒಳ್ಳೆ ಇರುತ್ತೆ, ಇಲ್ಲಾಂದ್ರೆ ಸಿಕ್ಕಿ ಬೀಳೋದು ಚಾನ್ಸಸ್ ಜಾಸ್ತಿ ಇದೆ. ಆದ್ರೆ ವಾಲ್ಟರ್ ವೈಟ್ ಹೇಳ್ತಾನೆ, ಅವರು ಕದ್ದದ್ದು ನನ್ನ ಹಣ ಆಗಿದೆ. ನಾನು ಅಷ್ಟೆಲ್ಲ ಮಾಡಿದ್ದು ನನ್ನ ಫ್ಯಾಮಿಲಿಗೋಸ್ಕರ. ಆ ಹಣವನ್ನ ವಾಪಸ್ ನನ್ನ ಫ್ಯಾಮಿಲಿಗೆ ರಿಟರ್ನ್ ಮಾಡ್ತೀನಿ. ನಾನು ಯಾವಾಗ ಕೆಲಸ ಸ್ಟಾಪ್ ಆಗುತ್ತೆ ಅಂತ ಹೇಳ್ತೀನಿ, ಆಗ ಮಾತ್ರ ಸ್ಟಾಪ್ ಆಗೋಕೆ ಸಾಧ್ಯ ಇದೆ. ಅಂದ್ರೆ ಇಲ್ಲಿ ವಾಲ್ಟರ್ ವೈಟ್ ಅವನ ಗೋಲನ್ನ ಬಿಡೋದೇ ಇಲ್ಲ. ಅಂದ್ರೆ ಹಠವಾದಿ ಅಂತ ಹೇಳ್ಬೋದು. ಒಂದಂತೂ ಗೊತ್ತಾಗುತ್ತೆ, ಅವರನ್ನ ಪಕ್ಕ ಇವನು ಮರ್ಡರ್ ಮಾಡಿ ಸಾಯೋದು. ಅಂದ್ರೆ ವಾಲ್ಟರ್ ವೈಟ್ ಒಬ್ಬ ಹಠವಾದಿ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ, ಇಲ್ಲಿ ಲಾಯರ್ ಒಬ್ಬ ಕೇಳ್ತಾನೆ ಸ್ಕೈಲರ್ ಹತ್ರ, ನಿಂಗೆ ವಾಲ್ಟರ್ ವೈಟ್ ನ ಬಗ್ಗೆ ಯಾವ್ದೆಲ್ಲ ವಿಷಯ ಗೊತ್ತಿತ್ತು? ಅವನು ಹೇಸನ್ಬರ್ಗ್ ಅಂತ ಹೆಸರೆಲ್ಲ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೋದಾ? ಸ್ಕೈಲರ್ ಹೇಳ್ತಾನೆ, ನನಗೆ ಗೊತ್ತಿರುವ ಎಲ್ಲ ವಿಷಯವನ್ನ ನಿಮ್ಗೆ ಹೇಳಿದೀನಿ. ನನ್ನ ಹತ್ರ ಮಾತಾಡೋಕೆ ಏನು ಬಾಕಿ ಇಲ್ಲ. ಅವನನ್ನಂತೂ ನಂಗೆ ಹಿಡಿಯೋಕೆ ಆಗ್ಲಿಲ್ಲ. ಸೊ ಅಲ್ಲಿಂದ ಮನೆಗೆ ಹೋಗ್ತಾಳೆ. ಆದ್ರೆ ಮನೆಯಲ್ಲೇ ಟಾಡ್ ಈ ಮುಖವಾಡನ್ನ ಹಾಕಿ ಸ್ಕೈಲರ್ ಅನ್ನ ಹಿಡಿತಾನೆ. ಸೊ ಇಲ್ಲಿ ಸ್ಕೈಲರ್ ಬೊಬ್ಬೆ ಹಾಕೋಕಂತ ನಿಲ್ತಾಳೆ. ಸೊ ಬಾಯನ್ನ ಮುಚ್ಚುತ್ತಾನೆ. ನೋಡಿ ಸ್ಕೈಲರ್, ನಂಗೆ ನಿನ್ನ ಮೇಲೆ ಯಾವುದೇ ತೊಂದರೆ ಇಲ್ಲ, ಆದ್ರೆ ನಾನಿಲ್ಲಿ ಶಾಂತಿಯುತವಾಗಿ ಮಾತಾಡೋಕೆ ಬಂದಿದ್ದೀನಿ, ಕೇಳಿಸ್ಕೊ. ಆ ದಿನ ನಿನ್ನ ಕಾರ್ ವಾಶ್ ನ ಜಾಗದಲ್ಲಿ ಒಬ್ಳು ಹೆಂಗಸು ಬಂದಿದ್ಲು, ಲಿಡಿಯಾ ಅಂತ. ತಪ್ಪಿ ಕೂಡ ಅವಳ ವಿಷಯವನ್ನ ಯಾವುದೇ ಪೊಲೀಸ್ ಆಫೀಸರ್ಗೆ ಲಾಯರ್ಸ್ ಗಳಿಗೆ ಹೇಳ್ಬೇಡ. ಹೇಳಿದ್ರೆ ನಿನ್ನ ಮಗಳನ್ನು ಸಮೇತ ನಿನ್ನ ಮಕ್ಕಳನ್ನು ಎಲ್ಲರನ್ನು ಕೊಂದಾಕ್ತೀನಿ. ಸೊ ಇದನ್ನ ಕೇಳಿ ಅವಳಿಗೆ ತುಂಬಾನೇ ಬೇಜಾರಾಗ್ತಿದೆ, ಹಾಗೇನೆ ನಡುತ್ತಿದ್ದಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ, ಟಾಡ್ ಈಗ ಲಿಡಿಯಾನ ಬಳಿ ಬಂದಿದ್ದಾನೆ. ಐ ಮೀನ್ ಯಾರಿಗೂ ಇವನ ಕ್ರಶ್ ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿದ್ದಾನೆ. ಸೊ ಟಾಡ್ ಹೇಳ್ತಾನೆ, ನಾನು ಸ್ಕೈಲರ್ ಗೆ ಬೆದರಿಕೆ ಹೇಳಿಯಾಗಿದೆ. ಇನ್ನು ನಿನ್ನ ಬಗ್ಗೆ ಅವಳು ಯಾರ ಬಳಿಗೂ ಕೂಡ ಹೇಳೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀನು ಸಿಕ್ಕಿ ಬೀಳೋದೇ ಇಲ್ಲ. ಸೊ ನಮ್ಮ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ವಾಪಸ್ ಬಾ, ಯಾಕಂದ್ರೆ ಈಗ ನಾವು ತಯಾರಿಸುವಂತಹ ಬ್ಲೂ ಮ್ಯಾಚ್ ರೆಡಿ ಆಗಿದೆ. ಯಾಕಂದ್ರೆ ನಮ್ಮದೀಗ 92% ಶುದ್ಧತೆ ಹೊಂದಿರುವ ಡ್ರಗ್ ತಯಾರಿಕೆ ಮಾಡ್ತಿದೀವಿ. ಲಿಡಿಯಾ ಕೇಳ್ತಾಳೆ, ಅದಕ್ಕೆ ಸಾಧ್ಯ? ಟಾಡ್ ಹೇಳ್ತಾನೆ, ನಮ್ಮ ಬಳಿ ಜೆಸ್ಸಿ ಇದ್ದಾನೆ, ಅವನನ್ನ ಹಿಡಿದಿದೀವಿ. ಸೊ ನಮ್ಗೆ ಅವನು ಡ್ರಗ್ ಅನ್ನು ತಯಾರಿಕೆ ಮಾಡ್ತಿರ್ತಾನೆ. ನೀನ್ ಅದನ್ನ ಬಿಸ್ನೆಸ್ ನಲ್ಲೇ ಶೇರ್ ಮಾಡ್ಬೇಕು, ಮತ್ತೆ ಮೆತ್ಲಮೈನ ಸಪ್ಲೈ ಮಾಡಿದ್ರೆ ಸಾಕು. ಸೊ ಈಗ ಬಿಸ್ನೆಸ್ ಪಾರ್ಟ್ನರ್ ಈಸಿಯಾಗಿ ಆಗ್ಬಿಡ್ತಾರೆ ಇಬ್ರು ಕೂಡ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ, ವಾಲ್ಟರ್ ವೈಟ್ ಅನ್ನ ಒಂದು ಹಿಮಾಲಯ ಜಾಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇವನು ಸೋಲ್ ಗುಡ್ ಮ್ಯಾನ್ ಕಡೆಯವನು ಅಂದಾಗೆ. ಸೊ ಇವನ್ ಹೇಳ್ತಾನೆ, ಈ ಜಾಗಕ್ಕೆ ಯಾವ ಒಂದು ನರ ಮನುಷ್ಯ ಕೂಡ ಬರೋದಿಲ್ಲ. ಆದ್ರೆ ವಾಲ್ಟರ್ ವೈಟ್ ಒಂದಂತೂ ಸತ್ಯ, ಇಲ್ಲಿ ಒಂದು ಟೌನ್ ಇದೆ, ಅಲ್ಲಿಗೆ ಮಾತ್ರ ತಪ್ಪಿ ಕೂಡ ಹೋಗ್ಬೇಡ. ಒಂದ್ ವೇಳೆ ಬೈ ಮಿಸ್ಟೇಕ್ ಆಗಿಯೂ ಅಲ್ಲಿಗೆ ಹೋಗಿ ನೀನ್ ಸತ್ರೆ ಅದು ನನ್ನ ಜವಾಬ್ದಾರಿ ಅಲ್ಲ. ಸೊ ಇವನಿಗೆ ಸ್ವಲ್ಪ ಕ್ಯಾಶ್ ಕೂಡ ಕೊಡ್ತಾನೆ ಇವನು. ಇನ್ನೊಂದು ಕಡೆ ಜೆಸ್ಸಿ ಅವನನ್ನ ಕಟ್ಟಿ ಹಾಕಿದಂತಹ ಕೇಜ್ ನಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ಸೊ ಹೀಗೇನೆ ಲಾಕ್ ಅನ್ನ ಬಿಡಿಸಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ಆಲ್ಮೋಸ್ಟ್ ಓಡಿದ, ಆದ್ರೆ ಅವನಿಲ್ಲಿ ಸಿಕ್ಕಿ ಬೀಳ್ತಾನೆ. ಟಾಡ್ ನ ಕಡೆಯವರು ಅವನನ್ನ ಹಿಡಿದಾಕ್ಬಿಡ್ತಾರೆ. ಹಾಗೇನೆ ಜೋರಾಗಿ ಬೊಬ್ಬೆ ಹಿಡಿತಾನೆ, ನೀವೇನ್ ಬೇಕಾದ್ರೂ ಮಾಡಿ, ನಾನ್ ನಿಮ್ಗೆ ಡ್ರಗ್ ಅನ್ನ ತಯಾರಿಕೆ ಮಾಡಿ ಕೊಡೋದಿಲ್ಲ ಅಂತ. ಸೊ ಇವನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದಾನೆ, ಇವನನ್ನ ಹೇಗಾದ್ರೂ ಡಿಸ್ಟರ್ಬ್ ಮಾಡ್ಲೇಬೇಕು ಅಂತ, ಅಂದ್ರೆ ನರಳಿಸ್ಬೇಕು ಇವನನ್ನ ಅಂತ. ಸೊ ಅದ್ರ ಪ್ರಕಾರ ಟಾಡ್ ಹೋಗ್ತಾನೆ ಜೆಸ್ಸಿನ ಈಗಿನ ಗರ್ಲ್ ಫ್ರೆಂಡ್ ಆಂಡ್ರಿಯಾನ ಮನೆಗೆ. ಮತ್ತೆ ಇವಳ ಹತ್ರ ಹೇಳ್ತಾನೆ, ಜೆಸ್ಸಿ ನಿಂಗೆ ಹೊರಗಡೆ ಕಾಯ್ತಿದ್ದಾನೆ ಅಂತ. ಮತ್ತೆ ಅವನನ್ನ ನರಳಿಸೋಕೆ ಹೊರಗಡೆ ಜೆಸ್ಸಿಯನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಕಾರ್ನಲ್ಲಿ ಕಟ್ಟಿ ಹಾಕಿ, ಬಾಯನ್ನು ಕೂಡ ಕಟ್ಟಿ ಹಾಕಿ. ಅಂಡ್ ಟಾಡ್ ಇಲ್ಲಿ ಗನ್ ಅಲ್ಲಿ ಶೂಟ್ ಮಾಡಕ್ ಬಿಡ್ತಾನೆ. ಹೀಗೆ ಆಂಡ್ರಿಯಾ ಕೂಡ ಸತ್ಲು, ಜೆಸ್ಸಿಗೆ ತುಂಬಾನೇ ನರಳ್ತಾ ಇದ್ದಾನೆ. ಅವನ ಮೊದಲ ಗರ್ಲ್ ಫ್ರೆಂಡ್ ಜೇನ್ ಕೂಡ ಸತ್ತಿದ್ಲು, ಈಗ ಎರಡನೇ ಗರ್ಲ್ ಫ್ರೆಂಡ್ ಆಂಡ್ರಿಯಾನ ಕೂಡ ಕೊಂದಾಕ್ಬಿಟ್ರು. ಸೊ ಹೀಗೆ ಕೊನೆಗೆ ಉಳಿದದ್ದು ಅವನ ಪಾಲಿಗೆ ಅವನ ಈಗಿನ ಗರ್ಲ್ ಫ್ರೆಂಡ್ ಆಂಡ್ರಿಯಾನ ಮಗ. ಟಾಡ್ ಜೆಸ್ಸಿನ ಬಳಿ ಬಂದು ಹೇಳ್ತಾನೆ, ಈಗ ಬ್ರಾಕ್ ಒಬ್ಬನೇ ಬದುಕಿರೋದು ನಿನ್ನ ಪಾಲಿಗೆ. ಸೊ ಅವನನ್ನು ಕೊಲ್ಲೋದಕ್ಕೆ ನಂಗೇನು ಟೈಮ್ ಬೇಡ. ಈಗ ಹೇಳು, ನಮ್ಗೆ ನೀನು ಕೆಲಸ ಮಾಡ್ತೀಯಾ ಅಥವಾ ಡ್ರಗ್ ತಯಾರಿಕೆ ಮಾಡದೆ ಅವನನ್ನು ಕೂಡ ಕೊಂದ್ಬಿಡ್ಲಾ? ಸೊ ಜೆಸ್ಸಿಗೆ ಯಾವುದೇ ಆಪ್ಷನ್ ಇಲ್ಲ, ಅವನು ಕುಕ್ ಮಾಡ್ಬೇಕಾಗುತ್ತೆ. ಮತ್ತೆ ಈಗ ನಾವು ನೋಡ್ತೀವಿ 1 ತಿಂಗಳ ನಂತರ ಇಲ್ಲಿ ವಾಲ್ಟರ್ ವೈಟ್ ಎಷ್ಟು ಚೇಂಜ್ ಆಗಿದ್ದಾನೆ ನೀವೇನ್ ನೋಡ್ಬೋದು. ಯಾಕಂದ್ರೆ ಇದು ಹಿಮಾಲಯದ ಜಾಗ ಆಗಿದೆ. ಫಸ್ಟ್ ಗೆ ಅವನ ಆರೋಗ್ಯ ಸ್ವಲ್ಪ ಸರಿ ಇಲ್ಲ. ಅಷ್ಟೇ ಅಲ್ಲ, 1 ತಿಂಗಳಿಂದ ಅವನು ಯಾರ ಜೊತೆ ಕೂಡ ಮಾತಾಡ್ಲಿಲ್ಲ ಈ ಒಬ್ಬ ವ್ಯಕ್ತಿಯನ್ನ ಬಿಟ್ಟು. ಸೊ ವಾಲ್ಟರ್ ವೈಟ್ ಹೇಳ್ತಾನೆ, ನಾನ್ ನಿಂಗೆ ಹಣ ಕೊಡಬಲ್ಲೆ, ಅದರ ಬದಲಾಗಿ ನನ್ ಜೊತೆ ಸ್ವಲ್ಪ ಕಾಲ ಇರ್ತೀಯಾ ಅಂತ. ಯಾಕಂದ್ರೆ ಒಬ್ಬನೇ ಬದುಕುದಂದ್ರೆ ತುಂಬಾನೇ ಕಷ್ಟದಿದೆ. ಹಾಗೇನೆ ಓಕೆ ಅಂತ ಹೇಳ್ತಾನೆ, ಹಣ ಕೊಟ್ರೆ ಯಾರು ಹೇಳಲ್ಲ ಓಕೆ ಅಂತ. ಸೊ ಸ್ವಲ್ಪ ಹೇಳ್ತಾನೆ ವಾಲ್ಟರ್ ವೈಟ್, ಅದೇನಂದ್ರೆ ನೀನ್ ದಯವಿಟ್ಟು
ದಯವಿಟ್ಟು ನನ್ನ ಬಳಿ ಇರುವಂತಹ ಸ್ವಲ್ಪ ಹಣವನ್ನ ನನ್ನ ಫ್ಯಾಮಿಲಿಗೆ ತಲುಪಿಸ್ತೀಯಾ? ಆದ್ರೆ ಇವನು ಹೇಳ್ತಾನೆ ಅದು ಸಾಧ್ಯನೇ ಇಲ್ಲ, ಯಾಕಂದ್ರೆ ಇನ್ನೇನ್ ಮಾಡಿದ್ರು ಪ್ರಯೋಜನ ಇಲ್ಲ ಅಂತ. ಅಫ್ಕೋರ್ಸ್ ಅಲ್ಲಿ ಸೆಕ್ಯೂರಿಟಿ ಇದೆ. ಸೊ ಹೀಗೆ ವಾಲ್ಟರ್ ವೈಟ್ ಸುಮ್ಮನೆ ಕಾಲ್ ಮಾಡ್ತಾನೆ ಲ್ಯಾಂಡ್ ಫೋನ್ ನಲ್ಲಿ ಅವನ ಮಗನಿಗೆ. ಅಂಡ್ ವಾಲ್ಟರ್ ಜೂನಿಯರ್ ಕೂಡ ಕಾಲ್ ಅನ್ನ ಪಿಕ್ ಮಾಡ್ತಾನೆ. ವಾಲ್ಟರ್ ಹೇಳ್ತಾನೆ ನನಗೆ ಕೊನೆಯದಾಗಿ ನಿಮ್ಗೆ ಹಣ ಕೊಡೋದಕ್ಕಿದೆ, ಪ್ಲೀಸ್ ದಯವಿಟ್ಟು ಆ ಹಣವನ್ನ ನೀವು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಆದ್ರೆ ವಾಲ್ಟರ್ ಜೂನಿಯರ್ ಇವನ ಮಾತನ್ನ ಕೇಳೋದೇ ಇಲ್ಲ. ಅವನು ಹೇಳ್ತಾನೆ ನಾನು ನಿಮ್ಮನ್ನ ತಂದೆ ಅಂತ ಕೂಡ ಎಕ್ಸೆಪ್ಟ್ ಮಾಡೋದಿಲ್ಲ. ನೀವೊಬ್ಬ ಕ್ರಿಮಿನಲ್, ನೀವೊಬ್ಬ ಮರ್ಡರರ್, ನೀವೊಬ್ಬ ಕೆಟ್ಟ ವ್ಯಕ್ತಿ. ನಿಮ್ಮ ಕಾರಣದಿಂದಲೇ ಅಂಕಲ್ ಹ್ಯಾಂಕ್ಸ್ ಸತ್ರು, ಮತ್ತೆ ಕಾಲ್ ಮಾಡ್ಲು ಬೇಡಿ, ನನ್ನನ್ನು ಮೀಟು ಆಗ್ಬೇಡಿ ಅಂತ. ಅಲ್ಲೇ ಕಾಲ್ ಕಟ್ ಮಾಡ್ಬಿಡ್ತಾನೆ. ಸೊ ಇಲ್ಲಿ ಒಂದಂತೂ ಗೊತ್ತಾಗಿದೆ, ವಾಲ್ಟರ್ ವೈಟ್ ನ ಮುಖ ನೋಡೋದಕ್ಕೂ ಕೂಡ ಯಾರಿಗೂ ಇಷ್ಟ ಇಲ್ಲ. ಇವನೊಬ್ಬ ಒಂಟಿ ಆಗ್ಬಿಟ್ಟಿದ್ದಾನೆ. ಇದರಿಂದ ಇವನು ನಶೆಗೆ ಸಿಲುಕಿದ್ದಾನೆ. ಇಲ್ಲಿ ಕಾಟರ್ ಅನ್ನ ಕುಡಿತಾ ಇರ್ತಾನೆ ಪೂರ್ತಿ ದಿನ. ಹಾಗೇನೆ ಟಿವಿಯಲ್ಲಿ ಒಂದು ಗಮನಿಸ್ತಾನೆ. ಇದೇನಂದ್ರೆ ಸೀಸನ್ 1 ನಿಂದ ನೀವು ನೋಡ್ತಾ ಬರ್ತಿದ್ರೆ ಕರೆಕ್ಟ್ ಆಗಿ ನಿಮ್ಗೆ ನೆನಪಿರಬಹುದು, ವಾಲ್ಟರ್ ವೈಟ್ ಗೆ ಮುಂಚೆ ಒಂದು ಗರ್ಲ್ ಫ್ರೆಂಡ್ ಇದ್ಲು, ಅವಳೆ ಗ್ರೆಚನ್ ಅಂತ. ನೋಡಿ ಇವಳು. ಸೊ ಅವಳು ಒಬ್ಬ ವ್ಯಕ್ತಿಯನ್ನು ಮದುವೆ ಆಗಿದ್ದಾನೆ, ಮತ್ತೆ ಅವನ ಹೆಸರು ಇಲಿಯಾಟ್ ಅಂತ. ಯಾಕಂದ್ರೆ ನಿಮ್ಗೆ ಈಗ ಮರ್ತೋಗಿರುತ್ತೆ, ಸೊ ಅದನ್ನ ಕ್ಲಿಯರ್ ಆಗಿ ಹೇಳ್ತಿದ್ದೇನೆ. ಹಾಗೇನೆ ಇನ್ನೊಂದು ವಿಷಯ ಏನಂದ್ರೆ ಮುಂಚೆ ವಾಲ್ಟರ್ ವೈಟ್ ಇವರ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದದ್ದು, ಮತ್ತೆ ಇವರು ಬಿಸ್ನೆಸ್ ನಲ್ಲಿ ಟಾಪ್ ಅಲ್ಲಿ ಇರೋದಕ್ಕೆ ಕಾರಣ ವಾಲ್ಟರ್ ವೈಟೇ ಆಗಿದ್ದ. ಅವನು ಕೂಡ ಇವರ ಪಾರ್ಟ್ನರ್ ಆಗಿದ್ದ. ಆದ್ರೆ ವಾಲ್ಟರ್ ವೈಟ್ ಗೆ ಈಗ ರಿವೆಂಜ್ ತಗೊಳ್ಳೋ ಟೈಮ್ ಆಗಿದೆ. ನನ್ನ ಹೆಸರು ಇಟ್ಕೊಂಡು ಬಿಸ್ನೆಸ್ ಮಾಡಿ ಫೇಮಸ್ ಆದವರನ್ನ ನಾನೇಗೆ ಬಿಡೋಕೆ ಆಗುತ್ತೆ ಅಂತ ಅವನಿಗೆ ಅಂದಾಜಾಗುತ್ತೆ. ಸೊ ಅವರನ್ನ ಫಿನಿಶ್ ಮಾಡ್ತಾನೆ. ಹೇಗೆ ಈಗ ರಿವೆಂಜ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಕೊನೆಯ ಎಪಿಸೋಡ್ ಆಗಿದೆ ಪೂರ್ತಿ ಬ್ರೇಕಿಂಗ್ ಬ್ಯಾಡ್ ನ ಸೀರೀಸ್ ನದು. ಅದೇ ಎಪಿಸೋಡ್ ನಂಬರ್ 16. ಸೊ ಗಾಯ್ಸ್ ಇದಾಗಿದೆ ಎಪಿಸೋಡ್ ನಂಬರ್ 16, ಅಂದ್ರೆ ಕೊನೆಯ ಬ್ರೇಕಿಂಗ್ ಬ್ಯಾಡ್ ಎಪಿಸೋಡ್. ಸೊ 1 ವರ್ಷದ ಜರ್ನಿ ನೋಡ್ತಾನೆ ಬರ್ಬೋದು. ಇದು ಕೊನೆಯ ಎಪಿಸೋಡ್ ಆಗಿದೆ. ಎಲ್ಲರೂ ಈ ಕೊನೆಯ ಮೂಮೆಂಟ್ ಗೆ ಕಾಯ್ತಿದ್ದೀರಾ, ನಂಗೂ ಕೂಡ ಗೊತ್ತಿದೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ. ಮತ್ತೆ ಈಗಾಗಿದೆ ರಿವೆಂಜ್ ಟೈಮ್. ಎಲ್ಲರನ್ನ ಕೂಡ ಇವನು ಬಿಡೋದಿಲ್ಲ ಇನ್ ಮುಂದೆ. ಸೊ ವಾಲ್ಟರ್ ವೈಟ್ ಸೀದಾ ಕಾರನ್ನ ಎತ್ಕೊಂಡು ಅಲ್ಲಿಂದ ಹೋಗೇ ಬಿಡ್ತಾನೆ. ಇನ್ನು ನಂಗೆ ಈ ಹಿಮಾಲಯದಲ್ಲಿ ಬದುಕೋಕೆ ಆಗೋದಿಲ್ಲ, ನನ್ನ ಜೀವನದಲ್ಲಿ ಕೊನೆ ಮೂಮೆಂಟ್ ಬಂದಿದೆ, ಎಲ್ಲವನ್ನ ಅಂತ್ಯ ಮಾಡೋದಕ್ಕೆ ಅಂತ ಈ ಜಾಗಕ್ಕೆ ಬಂದ್ಬಿಡ್ತಾನೆ. ಮತ್ತೆ ಇಲ್ಲಿ ಲ್ಯಾಂಡ್ ಫೋನ್ ನಿಂದ ಕಾಲ್ ಮಾಡ್ತಾನೆ ಎಲೈಟೋನ ಸೆಕ್ರೆಟರಿಗೆ. ಅಂದ್ರೆ ಆಗ ನಾನು ಹೇಳ್ದೆ ಗಾಯ್ಸ್, ಅದೇ ಎಲೈಟೋ ಅವನ ಬಿಸ್ನೆಸ್ ನ ಪಾರ್ಟ್ನರ್ ಆಗಿದ್ದ ಮುಂಚೆ, ಮತ್ತೆ ಅವನ ಹೆಂಡತಿ ಗ್ರೆಚನ್ ಆಗಿದ್ಲು, ಅವಳು ಗರ್ಲ್ ಫ್ರೆಂಡ್ ಆಗಿದ್ಲು ವಾಲ್ಟರ್ ವೈಟ್ ನದು ಮುಂಚೆ. ಅಲ್ಲಿನ ಸೆಕ್ಯೂರಿಟಿ ಹೇಳ್ತಾನೆ ಇಲ್ಲಿ ಎಲೈಟೋ ಅಥವಾ ಗ್ರೆಚನ್ ಮನೆಯಲ್ಲಿ ಇಲ್ಲ ಅಂತ. ಅವರು ಬಂದ್ಮೇಲೆ ಕಾಲ್ ಮಾಡ್ತೀನಿ. ಆಗ ವಾಲ್ಟರ್ ವೈಟ್ ಹೇಳ್ತಾನೆ ಅವರ ಅಡ್ರೆಸ್ ಏನು, ಅವ್ರು ಎಷ್ಟು ಗಂಟೆಗೆ ಮನೆಗೆ ತಲುಪ್ತಾರೆ ಅಂತ ಹೇಳ್ಬಿಡಿ ಅಂತ. ಹಾಗೇನೆ ಗಾಯ್ಸ್ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇವನಿಗೆ ಅವರ ನಂಬರ್ ಹೇಗೆ ಗೊತ್ತಿದೆ ಅಂದ್ರೆ ಅವರ ಜೊತೆಗೇನೆ ಮುಂಚೆ ಕೆಲಸದಲ್ಲಿ ಇದ್ನಲ್ಲ, ಸೊ ಅವರ ನಂಬರ್ ಬಾಯ್ಪಾಠ ಇದೆ ಅವನಿಗೆ. ಸೊ ಈಗ ಆ ಜಾಗಕ್ಕೆ ಹೊರಡೋ ಟೈಮ್. ಇಲ್ಲಿ ವಾಲ್ಟರ್ ವೈಟ್ ನ ಮುಂಚಿನ ಗರ್ಲ್ ಫ್ರೆಂಡ್ ಗ್ರೆಚನ್ ಇಲ್ಲಿಗೆ ಮನೆಗೆ ಬಂದಿದ್ದಾಳೆ. ಅಂಡ್ ಆ ಜಾಗದಲ್ಲಿ ವಾಲ್ಟರ್ ವೈಟ್ ಕೂಡ ಕಾಣ್ತಿದ್ದಾನೆ. ಮತ್ತೆ ಇವರು ಒಳಗೆ ನೋಡಿದಾಗ ವಾಲ್ಟರ್ ವೈಟ್ ಇಲ್ಲಿ ಎಲಿಯೋಟ್ ಮತ್ತೆ ಇವಳಿಗೆ ತುಂಬಾನೇ ಹೆದರಿಕೆ ಆಗ್ತಿದೆ. ಇವನ್ ಏನ್ ಮಾಡ್ತಿದ್ದಾನೆ ಈ ಕ್ರಿಮಿನಲ್. ವಾಲ್ಟರ್ ವೈಟ್ ಹೇಳ್ತಾನೆ ಹೇಗಿದ್ದೀರಾ, ನನ್ನನ್ನ ಮರ್ತ್ ಬಿಟ್ರ, ಟಿವಿಯಲ್ಲಿ ಬಾರಿ ಮಾತಾಡ್ತಿದ್ರಲ್ಲ ಎಲ್ಲ ನೋಡ್ಬಿಟ್ಟೆ ನಾನು, ಮರ್ತ್ ಬಿಟ್ರ ನಿಮ್ಮ ಬಿಸ್ನೆಸ್ ನ ಅಭಿವೃದ್ಧಿಗೆ ಕಾರಣ ಯಾರು ಅಂತ. ಗ್ರೆಚನ್ ಇಲ್ಲಿ ಕೇಳ್ತಾಳೆ ಇವನಿಗೆ ಏನ್ ಬೇಕಿನ್ನು. ಆದ್ರೆ ಎಲಿಯಟ್ಗೆ ತುಂಬಾನೇ ಭಯ ಬಂದಿದೆ. ಇವನಂತೂ ಚಾಟಿಯಲ್ಲಿ ಮೂತ್ರ ಮಾಡ್ತಾನೆ ಇವರು ಬಿಟ್ರೆ. ಸೊ ಕೈಯಲ್ಲಿ ಚೂರಿ ಹಿಡಿದಿದ್ದಾನೆ. ಆಗ ವಾಲ್ಟರ್ ಹೇಳ್ತಾನೆ ಇಷ್ಟು ಸಣ್ಣ ಚೂರಿಯಲ್ಲೇ ನನ್ನನ್ನ ಕೊಲ್ಲಕ್ಕೆ ಆಗುತ್ತೆ ಅಂದ್ರೆ ನಿನ್ನಷ್ಟು ದೊಡ್ಡ ಮೂರ್ಖ ಯಾರು ಇಲ್ಲ. ಸಾವಿನ ಹೆದರಿಕೆನೇ ಇಲ್ಲದವನ ಇದ್ರು ಈ ಚೂರಿನ ಹಿಡಿದ್ರೆ ಏನಾಗ್ಬೋದು. ಸೊ ಈಗ ವಾಲ್ಟರ್ ವೈಟ್ ಒಂದು ಡೀಲ್ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಇವನಿಗೆ ಇವನು ಬಳಿರುವಂತಹ ಸ್ವಲ್ಪ ಹಣವನ್ನ, ಅಂದ್ರೆ ಸ್ವಲ್ಪ ಅಲ್ಲ, ಆಫ್ ಕೋರ್ಸ್ ತುಂಬಾ ಹಣ ಇದೆ. ಈ ಎಲ್ಲ ಹಣಗಳ ಸರ್ವಾಧಿಕಾರ ನನ್ನ ಮಗನಿಗೆ ಸಿಗ್ಬೇಕು. ಹೇಗಾದ್ರೂ ಈ ಹಣ ಅವನಿಗೆ ತಲುಪಲೇಬೇಕು, ನನ್ನ ಫ್ಯಾಮಿಲಿಗೆ ತಲುಪಲೇಬೇಕು. ಅದು ಕೂಡ ಯಾವಾಗ ವಾಲ್ಟರ್ ಜೂನಿಯರ್ 18 ವರ್ಷದವನಾಗ್ತಾನೆ ಆ ಟೈಮಿಗೆನೆ. ಅದಕ್ಕೆ ಇಲಿಯಾಟ್ ಹಾಗೂ ಗ್ರೆಚನ್ ಕೇಳ್ತಾರೆ ಅಲ್ಲ ವಾಲ್ಟರ್ ವೈಟ್ ನೀನೇ ಆ ಕೆಲಸ ಮಾಡಬಹುದಿತ್ತಲ್ವ. ಅದಕ್ಕೆ ವಾಲ್ಟರ್ ವೈಟ್ ಹೇಳ್ತಾನೆ ನಾನು ಒಂದ್ ವೇಳೆ ಈ ಹಣವನ್ನ ಕೊಡೋದಕ್ಕೆ ಹೋದ್ರೆ ಪೊಲೀಸ್ನವರಿಗೆ ಗೊತ್ತಾಗುತ್ತೆ, ಮತ್ತೆ ಪೊಲೀಸ್ನವರು ಆ ಹಣವನ್ನ ಸೀಸ್ ಮಾಡ್ತಾರೆ. ಅದಕ್ಕೋಸ್ಕರ ನೀವೇ ಇದನ್ನ ಕೊಡ್ಬೇಕಾಗುತ್ತೆ. ಅದಕ್ಕೆ ಗ್ರೆಚನ್ ಮತ್ತೆ ಇಲಿಯಾಟ್ ಹೇಳ್ತಾರೆ ಓಕೆ ಹಾಗಾದ್ರೆ ಈ ಡೀಲ್ಗೆ ನಮ್ಗೆ ಒಪ್ಪಿಗೆ ಇದೆ. ಆದ್ರೆ ವಾಲ್ಟರ್ ವೈಟ್ ಅಂತೂ ಬುದ್ಧಿವಂತ, ಅಫ್ ಕೋರ್ಸ್ ಅವನು ಯಾರನ್ನು ಕೂಡ ನಂಬೋದಿಲ್ಲ ಅಷ್ಟು ಕರೆಕ್ಟ್ ಆಗಿ. ಅದಕ್ಕೋಸ್ಕರ ಬೆದರಿಕೆನೆ ಹಾಕ್ತಾನೆ. ಅದೇನಂದ್ರೆ ಸ್ವಲ್ಪ ಹಿಂದೆ ಹೋಗ್ತಾನೆ. ಆಗ ಸಡನ್ ಆಗಿ ಅವರ ಮೇಲೆ ಲೇಸರ್ ಕಾಣ್ತಿದೆ. ಅಂದ್ರೆ ಯಾರೋ ಇವರನ್ನ ದೂರದಲ್ಲಿ ಸ್ನೈಪರ್ ಇಟ್ಟು ಕೊಲ್ಲೋ ಅಂದಾಜಲ್ಲಿ ಇದ್ದಾರೆ. ಸೊ ವಾಲ್ಟರ್ ವೈಟ್ ಹೇಳ್ತಾನೆ ತಪ್ಪಿ ಕೂಡ ನೀವು ನನ್ನ ಮಗನಿಗೆ ಈ ಹಣವನ್ನ ಕೊಡದಿದ್ರೆ ನೀವು ಇಲ್ಲೇ ಸತ್ತು ಹೋಗ್ತೀರಾ, ಅದು ಬೇರೆ ವಿಷಯ. ಅಷ್ಟೇ ಅಲ್ಲ ಕರೆಕ್ಟ್ ಆಗಿ ನನ್ನ ಗುಂಪು ನೋಡ್ತಿರುತ್ತೆ ನಿಮ್ಮನ್ನ. ನೀವು ಎಷ್ಟೇ ಸೆಕ್ಯೂರಿಟಿ ಮಾಡಿ ಎಲ್ಲೇ ಹೋಗಿ ಪೊಲೀಸರ ಬಳಿಗೆ ಕೂಡ ಹೋಗಿ, ಆದ್ರೆ ನಿಮ್ಮ ಸಾವಂತೂ ಕನ್ಫರ್ಮ್ ಆಗಿದೆ. ಸೊ ಹೀಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ವಾಲ್ಟರ್ ವೈಟ್. ಅಂಡ್ ಮತ್ತೆ ನಮ್ಗೆ ಗೊತ್ತಾಗುತ್ತೆ ಟ್ವಿಸ್ಟ್, ಇಲ್ಲಿ ವಾಲ್ಟರ್ ವೈಟ್ ನ ಜೊತೆಗೆ ಟೀಮ್ ಅಪ್ ಮಾಡಿರೋದು ಬೇರೆ ಯಾರು ಅಲ್ಲ, ಚೆಸ್ಸಿನ ಇಬ್ರು ಫ್ರೆಂಡ್ಸ್ ಇದ್ರಲ್ಲ, ಬ್ಯಾಡ್ಜರ್ ಹಾಗೂ ಸ್ಕಿನಿ ಪೀಟ್ ಅವರಾಗಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಸ್ನೈಪರ್ ಆಗಿರ್ಲಿಲ್ಲ ಗುರು, ಅದು ಜಸ್ಟ್ ಲೇಸರ್ ಗನ್ ಆಗಿತ್ತು ಅವರನ್ನ ಬೆದರಿಕೆ ಮಾಡೋದಕ್ಕೆ. ಸೊ ಈ ಟ್ವಿಸ್ಟ್ ಅಂತೂ ಮಜಾ ಆಯ್ತು. ಸೊ ಈಗ ಬ್ಯಾಡ್ಜರ್ ಮತ್ತೆ ಸ್ಕಿನಿ ಪೀಟ್ ಇಲ್ಲಿ ಹೇಳ್ತಾರೆ ವಾಲ್ಟರ್ ವೈಟ್ ಗೆ ಆಕ್ಚುಲಿ ವಾಲ್ಟರ್ ಜೆಸ್ಸಿ ಈಗ ಬಂಧನದಲ್ಲಿದ್ದಾನೆ. ಟಾಡ್ ಆ ದಿನ ಅವನನ್ನ ಕೊಂದಾಗ್ಲಿಲ್ಲ ಅಂತ. ನಮ್ಗೆ ಸಿಕ್ತಿರೋ ನ್ಯೂಸ್ ನ ಪ್ರಕಾರ ಈಗ ಕೂಡ ಬ್ಲೂ ಮೆತ್ತನ ಸೇಲ್ ಮಾಡ್ತಿದ್ದಾರೆ. ಮತ್ತೆ ಗೈಸ್ ನಿಮ್ಗೆ ಗೊತ್ತಿದೆ ಬ್ಲೂ ಮೆತ್ತನ ಮಾಡೋದಕ್ಕೆ ಸಾಧ್ಯ ಆದದ್ದು ಕೇವಲ ವಾಲ್ಟರ್ ವೈಟ್, ಜೆಸ್ಸಿ ಹಾಗೂ ಗೇಲ್ ನಿಂದ ಮಾತ್ರ. ಗೇಲ್ ಅಂತೂ ಸತ್ತಿದ್ದಾನೆ. ಸೊ ಈಗ ಬದುಕಿರೋದು ಜೆಸ್ಸಿ ಹಾಗೂ ವಾಲ್ಟರ್ ವೈಟ್. ಇದರ ಅರ್ಥ ಈಗ ಕೂಡ ಡ್ರಗ್ ನ ಬಿಸ್ನೆಸ್ ಆಗ್ತಾನೆ ಇದೆ. ಸೊ ವಾಲ್ಟರ್ ವೈಟ್ ಹೇಳ್ತಾನೆ ಈಗ ನಂದು ರಿವೆಂಜ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇನ್ನೊಂದ್ ಕಡೆ ಜೆಸ್ಸಿ ಅಂತೂ ತುಂಬಾನೇ ಕೆಲಸ ಮಾಡ್ತಿದ್ದಾನೆ. ಇಲ್ಲಿ ಇವನನ್ನಂತೂ ಗುಲಾಮ ಮಾಡಿ ಹಾಕಿ ಬಿಟ್ಟಿದ್ದಾರೆ. ಅಂಡ್ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ವಾಲ್ಟರ್ ವೈಟ್ ಇಲ್ಲಿ ಅವನ 52ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸ್ತಿದ್ದಾನೆ ಅವನೊಬ್ಬನೇ. ಇದೇ ನಮ್ಗೆ ತೋರಿಸಿದ್ದದ್ದು. ಅದೇ ಸೀಸನ್ 5 ನ ಎಪಿಸೋಡ್ 1 ಅಲ್ಲಿ ತೋರಿಸಿದ್ರು ಫ್ಯೂಚರ್ ಅಲ್ಲಿ ಏನಾಗಿತ್ತು ಅಂತ. ಆ ಎಲ್ಲಾ ಸೀನ್ ಗಳು ಇಲ್ಲಿ ಕಾಣ್ತಿವೆ. ಹಾಗೇನೆ ಅವನು ನೋಡ್ತಾನೆ ಅವನ ಬಳಿದ್ದಂತಹ ಕೊನೆಯ ರೈಸಿನ್ ವಿಷ. ಸೊ ಇದನ್ನ ಹಿಡಿತಾನೆ. ನೆಕ್ಸ್ಟ್ ಡೇನೆ ಟಾಡ್ ಅನ್ನ ಮೀಟ್ ಆಗೋದಕ್ಕಂತ ಈ ಕಾಫಿ ಶಾಪ್ ಗೆ ಬರ್ತಾರೆ. ಇಲ್ಲಿ ಲೀಡಿಯಾ ಕೂಡ ಇರ್ತಾಳೆ. ಸೊ ವಾಲ್ಟರ್ ವೈಟ್ ನ ಮುಖನೇ ಚೇಂಜ್ ಆಗಿದೆ. ಇವರಿಗೇನೆ ಆಶ್ಚರ್ಯ ಆಗ್ತಿದೆ, ಅಷ್ಟೆಲ್ಲ ಭಯ ಕೂಡ ಇದೆ. ಯಾಕಂದ್ರೆ ವಾಲ್ಟರ್ ವೈಟ್ ನಷ್ಟು ದೊಡ್ಡ ಕ್ರಿಮಿನಲ್ ಯಾರು ಕೂಡ ಇಲ್ಲ. ಸೊ ಇಲ್ಲಿ ಬಂದು ಹೇಳ್ತಾನೆ ನಾನ್ ನಿಮ್ ಜೊತೆ ಡೀಲ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಬದುಕೋದು ಸ್ವಲ್ಪ ಕಾಲನೇ ಆಗಿರ್ಬೋದು, ಆದ್ರೆ ನಿಮ್ಮ
ನಿಮ್ಮ ಡ್ರಗ್ ತಯಾರಿಕೆ ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಆಗುತ್ತೆ. ಜೆಸ್ಸಿ ಒಬ್ಬನಲ್ಲಿ ಡ್ರಗ್ ಅನ್ನ ತಯಾರಿಸ್ತಿದ್ದಾನೆ, ಆದ್ರೆ ನಾನ್ ಸೇರಿದ್ರೆ ಇನ್ನೂ ಕೂಡ ಸ್ಪೀಡ್ ಆಗಿ ಮಾಡಬಹುದು. ಹಣಗಳ ರಾಶಿಯ ನಿಮ್ಮ ಬಳಿ ಇರುತ್ತೆ, ಆದ್ರೆ ಸದ್ಯಕ್ಕೆ ನೀವು ನಂಗೆ ಸ್ವಲ್ಪ ಬದುಕೋಕೆ ಹಣ ಕೊಡ್ಬೇಕಾಗುತ್ತೆ. ಹಾಗೇನೆ ಮಾತಾಡ್ತಾ ಗ್ಯಾಪ್ ನಲ್ಲಿ ಆ ರೈಸಿನ ವಿಷಯವನ್ನ ಲೇಡಿಯನ್ನ ಕಾಫಿಗೆ ಹಾಕಿ ಅಲ್ಲಿಂದ ಹೋಗ್ಬಿಡ್ತಾನೆ. ಐ ಮೀನ್ ಏನು ಬ್ರಿಲಿಯಂಟ್ ಐಡಿಯಾ ಗುರು ಇದು. ಸೊ ನೆಕ್ಸ್ಟ್ ನಾವು ನೋಡ್ತೀವಿ ಮ್ಯಾರಿಲಿ ಕಾಲ್ ಮಾಡ್ತಾಳೆ ಸ್ಕೈಲರ್ನಿಗೆ. ಸ್ಕೈಲರ್ ನಿಂಗ್ ಗೊತ್ತಿದೆ ವಾಲ್ಟರ್ ವೈಟ್ ವಾಪಸ್ ಬಂದಿದ್ದಾನಂತ. ಇಲ್ಲಿ ನಂಗೆ ಸುದ್ದಿ ಸಿಕ್ಕಿರೋ ಪ್ರಕಾರ ಅವನಿಗ ನನ್ನ ಮನೆಗೆ ಅಥವಾ ನಿನ್ನ ಮನೆಗೆ ಕೂಡ ಬರೋ ಸಾಧ್ಯತೆ ಇದೆ. ಸೊ ದಯವಿಟ್ಟು ರೂಮ್ ನ ಬಾಗಿಲುಗಳನ್ನೆಲ್ಲ ಕ್ಲೋಸ್ ಮಾಡು, ಪೊಲೀಸ್ ರವರನ್ನ ಕರೆಸು ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿದೆ ದೊಡ್ಡ ಟ್ವಿಸ್ಟ್. ಅವನು ಆಲ್ರೆಡಿ ಇಲ್ಲಿ ಬಂದಿದ್ದಾನೆ ಆ ಹೊತ್ತಿಗಿಂತ ಮುಂಚೆನೆ. ಮತ್ತೆ ಸ್ಕೈಲರ್ಗೆ ಕೂಡ ಅಷ್ಟು ಆಶ್ಚರ್ಯನೇ ಆಗುದಿಲ್ಲ, ಯಾಕಂದ್ರೆ ಅವಳು ತನ್ನ ಎಮೋಷನ್ ಅನ್ನ ಕಳ್ಕೊಂಡಿದ್ದಾಳೆ, ಜಸ್ಟ್ ಲೈಕ್ ವಾಲ್ಟರ್ ವೈಟ್. ವಾಲ್ಟರ್ ವೈಟ್ ಇಲ್ಲಿ ಫೈನಲ್ ಆಗಿ ಸ್ಕೈಲರ್ ಹತ್ರ ಒಂದು ಹೇಳ್ತಾನೆ, ನಾನು ಲಾಸ್ಟ್ ಟೈಮ್ ನಿನ್ನ ಹತ್ರ ಮಾತಾಡೋದಕ್ಕೆ ಬಂದಾಗ ಏನೇನೋ ಇನ್ಸಿಡೆಂಟ್ ಆಯ್ತು, ಚೂರಿನ ಹಿಡ್ಕೊಂಡೆ, ಏನೇನೆಲ್ಲ ಆಯ್ತು, ಆದ್ರೆ ನಿನ್ನ ಹತ್ರ ನಾನು ಸಾರಿ ಕೇಳೋದಕ್ಕೆ ಆಗ್ಲಿಲ್ಲ. ಆಗ ಸ್ಕೈಲರ್ಗೆ ಕೂಡ ಕೋಪ ಬರುತ್ತೆ. ಅವಳು ಹೇಳ್ತಾಳೆ, ಈಗ ಹೇಳ್ಬೇಡ, ನೀನೆಲ್ಲ ಫ್ಯಾಮಿಲಿಗೋಸ್ಕರ ಮಾಡಿದ್ಯಾ ಅಂತ. ಸೊ ಈಗ ಎಲ್ಲಾ ಸತ್ಯವು ನಮ್ಗೆ ಗೊತ್ತಾಗುತ್ತೆ ಇಲ್ಲಿ. ವಾಲ್ಟರ್ ವೈಟ್ ಹೇಳ್ತಾನೆ, ಹೌದು ನಾನು ಈ ಡ್ರಗ್ ನ ಬಿಸ್ನೆಸ್ ಅನ್ನ ಯಾವುದೇ ದಾರಿ ತೋರದೆ ಸ್ಟಾರ್ಟ್ ಮಾಡ್ಬಿಟ್ಟೆ, ಆದ್ರೆ ನಂತರ ಅದರ ಚಟ ಆಯ್ತು. ಹಾಗೇನೆ ಆಲೋಚನೆ ಮಾಡಿದೆ, ನನ್ನ ಫ್ಯಾಮಿಲಿಗೋಸ್ಕರ ಏನಾದ್ರು ಮಾಡ್ಲೇಬೇಕು ಸಾಯೋದಕ್ಕಿಂತ ಮುಂಚೆ ಅಂತ. ಸೊ ಹಣ ಸಂಪಾದನೆ ಮಾಡಿದೆ, ಏನು ಕೂಡ ಮಾಡಿದೆ, ನನ್ನ ಹತ್ರ ಬೇಕಾದಷ್ಟು ಹಣ ಇತ್ತು, ಆದ್ರೆ ನನ್ನ ಆಸೆ ಬಿಡ್ಲಿಲ್ಲ. ಸೊ ಕೊನೆಗೆ ನಮ್ಗೆ ಗೊತ್ತಾಯ್ತು ವಾಲ್ಟರ್ ವೈಟ್ ಇಷ್ಟು ಸಮಯ ಎಲ್ಲ ಮಾಡಿದ್ದು ಅವನ ಫ್ಯಾಮಿಲಿಗೋಸ್ಕರನೇ ಆಗಿದ್ರು ಕೂಡ ಅದರಲ್ಲಿ ಅವನ ಈಗೋ ಮತ್ತೆ ಪ್ರೈಡ್ ಇದೆ. ಅಂದ್ರೆ ಅವನು ಇಷ್ಟೆಲ್ಲ ಮಾಡಿದ್ದು ಅವನಿಗೋಸ್ಕರನೇ. ಅವನ ನಿಜವಾದ ಸಂತೋಷವನ್ನ ಅವನ ಡ್ರಗ್ ತಯಾರಿಕೆಯಲ್ಲಿ ಮತ್ತೆ ಹಣದಲ್ಲಿ ನೋಡ್ತಾನೆ. ಹಾಗೇನೆ ಅಲ್ಲಿ ಅವನ ಮಗುವನ್ನ ಸ್ಪರ್ಶ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಸೊ ಅವನ ಮಗಳನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಹಾಗೇನೆ ಹೋಗೋದಕ್ಕಿಂತ ಮುಂಚೆ ಕೊನೆಯ ಬಾರಿಗೆ ವಾಲ್ಟರ್ ಜೂನಿಯರ್ ಅನ್ನ ಕೂಡ ನೋಡ್ತಾನೆ. ಸೊ ಈ ಕೊನೆಯ ಮೂಮೆಂಟ್ ಅಲ್ಲಿ ಅವರನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಸೊ ಈಗ ಸೀದಾ ಬಂದಿರ್ತಾನೆ ಟಾಡ್ ನ ಅಂಕಲ್ ನ ಬಳಿಗೆ ಕಾರ್ನ ಕೀಯನ್ನ ಹಿಡ್ಕೊಂಡು. ಆದ್ರಲ್ಲಿ ಟಾಡ್ ನ ಅಂಕಲ್ ಗಳು ಇವನನ್ನ ಕೊಲ್ಲೋದಕ್ಕೆ ರೆಡಿ ಇದ್ದಾರೆ. ಆಗ ವಾಲ್ಟರ್ ವೈಟ್ ಹೇಳ್ತಾನೆ, ನನ್ನನ್ನೇ ಕೊಲ್ಲೋಕೆ ಬರ್ತಿದ್ದೀರಿ, ನಾನು ಅವತ್ತು ನಿಮ್ಗೆ ಹೇಳಿದ್ದೆ ಜೆಸ್ಸಿಯನ್ನ ನೀವು ಕೊಲ್ಬೇಕು ಅಂತ ಹೇಳಿದ್ದೆ, ಆದ್ರೆ ಬದಲಾಗಿ ಅವನನ್ನ ಪಾರ್ಟ್ನರ್ ಮಾಡಿದೀರಾ. ಇದನ್ನ ಕೇಳಿ ಟಾಡ್ ನ ಅಂಕಲ್ ಗೆ ತುಂಬಾನೇ ಕೋಪ ಬರುತ್ತೆ. ಅವನು ಹೇಳ್ತಾನೆ, ಜೆಸ್ಸಿಯನ್ನ ಇಲ್ಲಿಗೆ ಕರ್ಕೊಂಡು ಬನ್ನಿ, ನಾನ್ ತೋರಿಸ್ತೀನಿ ಇವನಿಗೆ. ಸೊ ಇದ್ರ ಪ್ರಕಾರ ಜೈಲಿನಿಂದ ಜೆಸ್ಸಿಯನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾನೆ. ಮತ್ತೆ ಜೆಸ್ಸಿ ನೋಡ್ಬೋದು ಯಾವ ರೀತಿ ಆಗಿದ್ದಾನೆ. ವಾಲ್ಟರ್ ವೈಟ್ ಜೆಸ್ಸಿಯನ್ನ ನೋಡ್ತಾನೆ, ಜೆಸ್ಸಿ ವಾಲ್ಟರ್ ವೈಟ್ ಅನ್ನ ನೋಡ್ತಿದ್ದಾನೆ. ಅದು ಕೂಡ ಬರೋಬ್ಬರಿ 1 ವರ್ಷಗಳ ನಂತರ. ಆದ್ರೆ ಇಲ್ಲಿ ವಾಲ್ಟರ್ ವೈಟ್ ಜೆಸ್ಸಿಯನ್ನ ಕೊಲ್ಲೋದಕ್ಕೆ ಬಂದಿದ್ನ ಹಾಗಾದ್ರೆ. ಬಟ್ ಇಲ್ಲಿದೆ ದೊಡ್ಡ ಟ್ವಿಸ್ಟ್. ವಾಲ್ಟರ್ ವೈಟ್ ಪ್ಲಾನ್ ಮಾಡಿಯೇ ಬಂದಿದ್ದಾನೆ. ಇಲ್ಲಿ ಜೆಸ್ಸನ್ನ ಪುಷ್ ಮಾಡ್ತಾನೆ, ಮತ್ತೆ ಅವನು ಕೂಡ ಬೀಳ್ತಾನೆ. ಜೊತೆಗೆ ಒಂದು ಕೀ ಇತ್ತಲ್ಲ ಅವನ ಜೊತೆ, ಅದನ್ನ ಪ್ರೆಸ್ ಮಾಡ್ತಾನೆ. ಇದ್ರ ಮೂಲಕ ಅವನ ಕಾರ್ ನ ಡಿಕ್ಕಿ ಓಪನ್ ಆಗುತ್ತೆ. ಮತ್ತೆ ಅದರಲ್ಲಿ ಮೆಷಿನ್ ಗನ್ ಬರುತ್ತೆ. ಅಂದ್ರೆ ವಾಲ್ಟರ್ ವೈಟ್ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಎಲ್ಲ ಸೆಟಪ್ ಮಾಡಿ ಬಂದಿದ್ದಾನೆ. ಆಟೋಮೆಟಿಕ್ ಆಗಿ ಡಿಕ್ಕಿಯನ್ನು ಓಪನ್ ಮಾಡಿಸಿ ಅದರಿಂದ ಮೆಷಿನ್ ಗನ್ಸ್ ಗಳನ್ನ ಹೊಡೆಯೋದು ಇವನ ಪ್ಲಾನ್ ಆಗಿತ್ತು. ಸೊ ಈಗ ಮೆಷಿನ್ ಗನ್ ಅಲ್ಲಿ ಒಬ್ಬೊಬ್ಬರೇ ಸಾಯ್ತಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಸತ್ತೇ ಬಿಟ್ರು. ಇಲ್ಲಿ ಇನ್ನೊಂದು ಕಡೆ ವಾಲ್ಟರ್ ವೈಟ್ ಜೆಸ್ಸಿಯನ್ನ ತುಂಬಾನೇ ಗಟ್ಟಿಯಾಗಿ ಹಿಡಿದಿರ್ತಾನೆ, ಯಾಕಂದ್ರೆ ತಪ್ಪಿ ಎದ್ರು ಕೂಡ ಅವನು ಸತ್ತೋಗ್ಬೋದು. ಹಾಗೇನೆ ಜೆಸ್ಸಿಯಲ್ಲಿ ತುಂಬಾ ಕೋಪದಲ್ಲಿದ್ದ ಟಾಡ್ ನನ್ನ ಕೊಲ್ಬೇಕು ಅಂತ. ಸೊ ಕೊಲ್ಲೋದಕ್ಕೆ ಅಂತ ಬರ್ತಾನೆ ಅಂಡ್ ಕೊಂದಾಕ್ಬಿಡ್ತಾನೆ ಕೂಡ. ಆದ್ರೆ ಇನ್ನೊಂದು ಕಡೆ ಟಾಡ್ ನ ಈ ಒಬ್ಬ ಅಂಕಲ್ ಇದಾನಲ್ಲ, ಇವನಿಗೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ಆದ್ರೆ ಸತ್ತಿರಲ್ಲ. ಸೊ ವಾಲ್ಟರ್ ವೈಟ್ ಇವನನ್ನ ಕೂಡ ಫಿನಿಶ್ ಮಾಡ್ಬಿಡ್ತಾನೆ ಹೊಡೆದು. ಮತ್ತೆ ಈಗ ಕೊನೆಯದಾಗಿ ವಾಲ್ಟರ್ ವೈಟ್ ಹಾಗೂ ಜೆಸ್ಸಿ ಇಲ್ಲಿ ಮೀಟ್ ಆಗ್ತಿದ್ದಾರೆ. ವಾಲ್ಟರ್ ವೈಟ್ ಗೆ ಒಂದು ಬುಲೆಟ್ ಬಿದ್ದಿದೆ. ಸೊ ಜೆಸ್ಸಿ ಹತ್ರ ಕೇಳ್ಕೊಳ್ತಾನೆ, ಜೆಸ್ಸಿ ನನ್ನನ್ನ ಕೊಂದು ಬಿಡು ಅಂತ. ಆಗ ಜೆಸ್ಸಿ ಕೂಡ ತುಂಬಾನೇ ಕೂಗ್ತಾ ಹೇಳ್ತಾನೆ, ನೀನೆ ನರಳಿ ಕೇಳ್ಕೊಳ್ಬೇಕು, ಅಷ್ಟವರೆಗೆ ನಿನ್ನನ್ನ ಕೊಲ್ಲೋದಿಲ್ಲ ಅಂತ. ಸೊ ವಾಲ್ಟರ್ ವೈಟ್ ಕೇಳ್ತಾನೆ, ನನ್ನನ್ನ ಕೊಂದು ಬಿಡು ಅಂತ. ಆದ್ರೆ ಜೆಸ್ಸಿಗೆ ಅವನ ಕೈಯಾರೆ ಕೊಲ್ಲೋದಕ್ಕೆ ಇಷ್ಟ ಇಲ್ಲ, ಅವನೇ ಸಾಯ್ಲಿ ಅಂತ ಅನ್ಸ್ಬಿಡುತ್ತೆ. ಹಾಗೇನೆ ಹೊರಗಡೆನ ಕಾರಿನಿಂದ ಜೆಸ್ಸಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಾನೆ. ಮತ್ತೆ ವಾಲ್ಟರ್ ವೈಟ್ ಹೋಗ್ಲಿ ಅಂತ ಬಿಟ್ಬಿಡ್ತಾನೆ. ಇದಾದ ನಂತರ ವಾಲ್ಟರ್ ವೈಟ್ ಗೆ ಕೂಡ ಅನ್ಸ್ಬಿಡುತ್ತೆ, ನಾನಂತೂ ಸಾಯೋದ್ರಲ್ಲಿದ್ದೀನಿ, ಯಾಕಂದ್ರೆ ಆಫ್ ಕೋರ್ಸ್ ಕ್ಯಾನ್ಸರ್ ಇದೆ. ಸೊ ಹೀಗೇನೆ ಅಲ್ಲಿರುವ ಒಂದು ಕಾಲ್ ಅಲ್ಲಿ ಸೀದಾ ಡಿಎ ಪೊಲೀಸ್ನವರಿಗೆ ಈ ಲೊಕೇಶನ್ ಅನ್ನು ಹೇಳಿ ಕಾಲ್ ಮಾಡ್ತಾನೆ. ಮತ್ತೆ ಸ್ವಲ್ಪ ಹೊತ್ನಲ್ಲೇ ಅವನ ಪ್ರಾಣವನ್ನ ಕಳ್ಕೊಳ್ತಾನೆ. ಸೊ ಎಟ್ ದಿ ಎಂಡ್ ಅಲ್ಲಿ ಡಿಎ ಪೊಲೀಸ್ನವರು ಬರ್ತಾರೆ, ಎಲ್ಲ ಡೆಡ್ ಬಾಡಿಗಳು ಕಾಣ್ತವೆ, ಆದ್ರೆ ವಾಲ್ಟರ್ ವೈಟ್ ನ ಡೆಡ್ ಬಾಡಿ ಯಾರಿಗೂ ಕೂಡ ಕಾಣೋದಿಲ್ಲ. ಸೊ ಹೀಗೆ ವಾಲ್ಟರ್ ವೈಟ್ ಅವನ ಎದುರು ಯಾರೆಲ್ಲ ಬಂದಿದ್ರು ಎಲ್ಲರ ರಿವೆಂಜ್ ಅನ್ನ ತಗೊಂಡು ಫೈನಲ್ ಆಗಿ ಅವನು ಸಾಯೋದಕ್ಕಿಂತ ಮುಂಚೆ ಎಲ್ಲ ಅಚೀವ್ ಮಾಡಿ ಹೋಗ್ಬಿಟ್ಟ. ಮತ್ತೆ ಒಂದಂತೂ ಗಮನಿಸಬಹುದು, ಅವನು ಸತ್ತ ಪ್ಲೇಸ್ ಕೂಡ ಲ್ಯಾಬ್ ಆಗಿತ್ತು. ಅವನ ಜೀವನದಲ್ಲಿ ಹೆಚ್ಚು ಲವ್ ಮಾಡಿಸಿದ್ದು ಅವನ ಕೆಮಿಸ್ಟ್ರಿ ಲ್ಯಾಬ್, ಮತ್ತೆ ಅವನು ಡ್ರಗ್, ಮತ್ತೆ ಅದೇ ಜಾಗದಲ್ಲಿ ಇವನು ಸತ್ತಿದ್ದಾನೆ ಕೂಡ. ಅಷ್ಟೇ ಅಲ್ಲ, ಅವನು ಸ್ಟಾರ್ಟ್ ಮಾಡಿದ್ದು ಕೂಡ ಲ್ಯಾಬ್ ನಿಂದ, ಮತ್ತೆ ಈಗ ಸಾಯ್ತಿರೋದು ಕೂಡ ಒಂದು ಲ್ಯಾಬ್ ನಿಂದಾನೆ. ಸೊ ಹೀಗೆ ವಾಲ್ಟರ್ ವೈಟ್ ಕಥೆ ಸ್ಟಾರ್ಟ್ ಮಾಡಿ ಅವನೇ ಮುಗಿಸಿ ಹಾಕ್ತಾನೆ. ಇಲ್ಲಿಗೆ ಸಂಪೂರ್ಣ ಬ್ರೇಕಿಂಗ್ ಬ್ಯಾಡ್ ಮುಗಿಯುತ್ತೆ. ಸೊ ಗಾಯ್ಸ್, ಇದಾಗಿತ್ತು ಬ್ರೇಕಿಂಗ್ ಬ್ಯಾಡ್ ನ ಎಕ್ಸ್ಪ್ಲನೇಷನ್. ಹಾಗೇನೆ ಇಲ್ಲೊಂದು ದೊಡ್ಡ ವಿಷಯ ಹೇಳೋದಕ್ಕಿದೆ, ಅದೇನಂದ್ರೆ ಈ ಬ್ರೇಕಿಂಗ್ ಬ್ಯಾಡ್ ಸೀರೀಸ್ ನೋಡಿದ್ರೆ ಎಲ್ಲರೂ ಕೂಡ ಇಲ್ಲಿ ತಪ್ಪು ಮಾಡಿದ್ದಾರೆ. ಮೊದಲನೇದಾಗಿ ವಾಲ್ಟರ್ ವೈಟ್ ಡ್ರಗ್ ತಯಾರಿಕೆ ಮಾಡ್ದ, ಆದ್ಮೇಲೆ ದೊಡ್ಡ ದೊಡ್ಡ ಕ್ರಿಮಿನಲ್ ಗಳನ್ನ ಕೊಂದಾಕಿ ಅವನು ಕೂಡ ಒಬ್ಬ ದೊಡ್ಡ ಕ್ರಿಮಿನಲ್ ಆದ. ಜೆಸ್ಸಿ ಕೂಡ ಡ್ರಗ್ ತಯಾರಿಕೆ ಮಾಡಿದ್ದೆ ಒಂದು ತಪ್ಪಾಗಿತ್ತು. ಹ್ಯಾಂಕ್ ಕೂಡ ಒಂದು ತಪ್ಪನ್ನ ಮಾಡಿದ್ದ, ಅದೇನಂದ್ರೆ ಅವನಿಗೆ ಎಲ್ಲಾ ವಿಷಯ ಗೊತ್ತಿತ್ತು ಡ್ರಗ್ ತಯಾರಿಕೆ ಬಗ್ಗೆ, ಆದ್ರೂ ಕೂಡ ಅವನು ಡಿಎ ಪೊಲೀಸ್ನವರನ್ನ ಕರಿಬೇಕಿತ್ತು, ಅವನು ಕಾನೂನಿನ ವಿರುದ್ಧ ಹೋಗಿದ್ದ. ಇನ್ನು ಸ್ಕೈಲರ್ ಅಂತೂ ನಿಮ್ಗೆ ಗೊತ್ತೇ ಇದೆ, ತನ್ನ ಗಂಡನ ಒಬ್ಬ ಡ್ರಗ್ ಡೀಲರ್ ಆದ್ರೂ ಕೂಡ ಬಿಟ್ಕೊಡ್ಲಿಲ್ಲ ಯಾರಿಗೂ ಕೂಡ ಆ ವಿಷಯವನ್ನ. ಇನ್ನೊಂದು ಕಡೆ ಮ್ಯಾರಿ, ಇವಳು ಕೂಡ ಕೆಟ್ಟ ಕೆಲಸವನ್ನ ಮಾಡಿದಾಳೆ, ಅಂದ್ರೆ ಕಳ್ಳತನ ಎಲ್ಲ ಮಾಡ್ಕೊಂಡಿದ್ಲು ಮುಂಚೆ. ಸೊ ಹೀಗೆ ಎಲ್ಲರೂ ಕೂಡ ಒಂದೊಂದು ತಪ್ಪನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸೀರೀಸ್ ಬ್ರೇಕಿಂಗ್ ಬ್ಯಾಡ್ ಇದು ಅನ್ವಯವಾಗುತ್ತೆ ಎಲ್ಲ ಮನುಷ್ಯರಿಗೂ. ಹೇಗೆ ಒಬ್ಬ ವ್ಯಕ್ತಿ ತನ್ನ ಕೆಟ್ಟತನವನ್ನ ಬ್ರೇಕ್ ಮಾಡೋಕೆ ನೋಡ್ತಾನೆ, ಆದ್ರೆ ಕೊನೆಗೆ ಕೆಟ್ಟವನಾಗಿಯೇ ಇರ್ತಾನೆ. ಆದ್ರೆ ಒಂದಂತೂ ಗೊತ್ತಾಗುತ್ತೆ, ಇಲ್ಲಿ ವಾಲ್ಟರ್ ವೈಟ್ ಸತ್ತ ಜಾಗದಲ್ಲೇ ಅವನು ಸಾಯೋಕ್ಕಿಂತ ಮುಂಚೆ ಒಬ್ಬ ಹೈಸೆನ್ಬರ್ಗ್ ಕೆಟ್ಟವನಾಗಿದ್ದ, ಆದ್ರೆ ಸತ್ತಾಗ ಅವನ ಮುಖದಲ್ಲಿ ನಾವು ಗಮನಿಸಬಹುದು ಅವನು ವಾಲ್ಟರ್ ವೈಟ್ ಆಗಿ ಸತ್ತಿದ್ದಾನೆ. ಅಂಡ್ ಗೈಸ್, ಇದಾಗಿತ್ತು ಬ್ರೇಕಿಂಗ್ ಬ್ಯಾಡ್. ವಾಲ್ಟರ್ ವೈಟ್ ನ ಸಂಪೂರ್ಣ ಕಥೆ ಇಲ್ಲಿಗೆ
ಮುಗ್ದೋಗಿದೆ. ಆದ್ರೆ ಜೆಸ್ಸಿನದು ಮುಂದೆ ಏನಾಯ್ತು ಅಂತ ಒಂದು ಸಣ್ಣ ಮೂವಿ ಇದೆ, ಎಲ್ ಕಾಮಿನೋ ಅಂತ. ಅದನ್ನ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ವಾಲ್ಟರ್ ವೈಟ್ ನ ಬಗ್ಗೆ ಅದರಲ್ಲಿ ಏನು ಕೂಡ ಇಲ್ಲ, ಆದ್ರೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.